ಜಾತಕದ 10ನೇ ಮನೆ 10th ಹೌಸ್, ಇದನ್ನು ಏನಂತ ಕರಿತೇವೆ? ಕಾರ್ಯಕ್ಷೇತ್ರ. ರೈಟಾ? ಕಾರ್ಯಕ್ಷೇತ್ರ, ಕೆಲಸಕ್ಕೆ ಸಂಬಂಧಪಟ್ಟಂತೆ ಈ ಭಾವ ಏನುಂಟು ಅದು ಕೆಲಸ ಮಾಡುತ್ತೆ. ಅಂದ್ರೆ ಈ ಭಾವದಲ್ಲಿ ಏನಿದೆ, ಇಲ್ಲಿ ಇಮೋಷನ್ಸ್ ಇರುವುದಿಲ್ಲ. ಯಾವುದೇ ಕಾರಣ ಕೂಡ ಇಮೋಷನ್ಸ್ ಇಲ್ಲ. ಈ ಒಂದು 10ನೇ ಮನೆ ಅಂತ ಏನಿದೆ ಇದು ರಿಲೇಟೆಡ್ ಟು ಗೌರ್ಮೆಂಟ್, ಮತ್ತೆ ಕೀರ್ತಿ, ಪ್ರತಿಷ್ಠೆ, ಯಶಸ್ಸು, ಉಚ್ಚ ಸ್ಥಾನ, ದೊಡ್ಡ ಮಟ್ಟಿಗೆ ಆ ಸ್ಥಾನಮಾನವನ್ನ ಈ 10ನೇ ಮನೆ ತೋರಿಸ್ತದೆ. ಹಾಗಾದ್ರೆ ಈ 10ನೇ ಮನೆಗೆ ಕೆಲವೆಲ್ಲ ಕಂಡೀಷನ್ಸ್ ಅಪ್ಲೈ ಇದೆ. ಆನಂತರ ಈ ಒಂದು 10ನೇ ಮನೆ ಲಾರ್ಡ್ ಅಂದ್ರೆ ಅದರ ಅಧಿಪತಿ, ಈಗ ನಾನು ಮೇಷ ಲಗ್ನ ಹಾಕಿದ್ದೇನೆ, ಲಗ್ನ ಚೇಂಜ್ ಆದಾಗ 10th ಲಾರ್ಡ್ ಕೂಡ ಚೇಂಜ್ ಆಗ್ತಾನೆ. ಹಾಗಾದ್ರೆ 10th ಲಾರ್ಡ್ ಎಲ್ಲೆಲ್ಲಿ ಕೂತಾಗ ಏನನ್ನ ನಾವು ಫಾಲೋ ಮಾಡಬೇಕಾದೀತು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ, ಅದು ಗೊತ್ತಿರಬೇಕು, ಟೆಕ್ನಿಕ್ ಗೊತ್ತಿರಬೇಕು. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದರ ನ್ಯಾಚುರಲ್ ಅಧಿಪತಿ ಶನಿ, ಕರ್ಮಕಾರಕ ಕೂಡ ಶನಿ ಅಲ್ವಾ? ಅಂದ್ರೆ ಜಾತಕದಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ದಶಮಾಧಿಪತಿ ಚೆನ್ನಾಗಿದ್ರು ಕೂಡ ಶನಿ ಚೆನ್ನಾಗಿಲ್ಲ, ಆವಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಸಹಜ ರೀತಿಯಲ್ಲಿ ಆಗುತ್ತೆ, ಯಾವುದೋ ಒಂದು ರೂಪದಲ್ಲಿ. 10th ಲಾರ್ಡ್ ಚೆನ್ನಾಗಿದ್ದಾನೆ, ಬಟ್ ಕರ್ಮಕಾರಕ ಶನಿ ಚೆನ್ನಾಗಿಲ್ಲ, ಎಲ್ಲೋ ಒಂದು ಕಡೆ ಶನಿ ಅಫ್ಲಿಕ್ಷನ್ಗೊಳಗಾಗಿರ್ತಾನೆ. ಆ ಮೂಮೆಂಟ್ ಅಲ್ಲಿ ಮೇ ಬಿ ಕೆಲವೊಂದು ಬಾರಿ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ 100% ಉಂಟು ಸರ್, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಆನಂತರ ಜಾತಕದಲ್ಲಿ ಏನಾಗುತ್ತೆ, ಒಂದು ಲಗ್ನ ಅಂತ ಇಟ್ಕೊಂಡಾಗ ಅಲ್ವಾ, ಈಗ ಇದು ಮೇಷ ಲಗ್ನವನ್ನ ಮಾಡ್ಕೊಂಡಿದ್ದೇನೆ ಅಂದ್ರೆ ನೈಸರ್ಗಿಕ ಜನ್ಮ ಕುಂಡಲಿ, ಅಂದ್ರೆ ನೈಸರ್ಗಿಕ ಅಂದ್ರೆ ಕಾಲಪುರುಷನ ಕುಂಡಲಿಯನ್ನು ಹಾಕೊಂಡಿದ್ದೇನೆ. ಇಲ್ಲೇನಾಗುತ್ತೆ, ಇದಕ್ಕೊಂದು ದುಸ್ಥಾನ ಅಂತ ಇರ್ತದೆ. ಯಾವ್ದಪ್ಪ? ಈಗ ಲಗ್ನಕ್ಕೆ ದುಸ್ಥಾನ ಯಾವುದು? 6ನೇ ಮನೆ, 8ನೇ ಮನೆ, 12ನೇ ಮನೆ ಅಲ್ವಾ? 6ನೇ ಮನೆ, 8ನೇ ಮನೆ, 12ನೇ ಮನೆ ದುಸ್ಥಾನ ಅಂತ ಕರೀತೇವೆ. ಓಕೆ, ಅದೇ ತರ ಪ್ರತಿಯೊಂದು ಭಾವಕ್ಕೂ ಕೂಡ ಅದರದ್ದೇ ಆದಂತಹ 6ನೇ ಮನೆ, ಅದರದ್ದೇ ಆದಂತಹ 8ನೇ ಮನೆ, ಅದರದ್ದೇ ಆದಂತಹ 12ನೇ ಮನೆ 100% ಇದೆ. ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ರೋಗ ಋಣರಿಪು, ಅದರದ್ದೇ ಆದಂತಹ ಆಯುಷ್ಯ ಭಾವ, ಅದರದ್ದೇ ಆದಂತಹ ವ್ಯಯ ಭಾವ, ಇದು ಪ್ರತಿಯೊಂದು ಭಾವಕ್ಕೂ ಕೂಡ ಇದೆ. ಅದೇ ತರ 10ನೇ ಮನೆಗೆ 10th ಹೌಸ್ಗೆ ಅದರ 6ನೇ ಮನೆ ಯಾವುದು ಬರುತ್ತೆ? ಲಗ್ನದಿಂದ 3ನೇ ಮನೆ, ಅದು 10th ಹೌಸ್ಗೆ 6ನೇ ಮನೆ. ಲಗ್ನದಿಂದ 5ನೇ ಮನೆ ಅದು 10th ಹೌಸ್ಗೆ ಆಯುಷ್ಯ ಸ್ಥಾನ ಅಂದ್ರೆ 8ನೇ ಮನೆ. ಆನಂತರ 10th ಹೌಸ್ಗೆ 10ನೇ ಮನೆಗೆ ವ್ಯಯಸ್ಥಾನ ಯಾವುದು ಬರುತ್ತೆ? ನಿಮ್ಮ ಭಾಗ್ಯಸ್ಥಾನ. ಲಗ್ನದಿಂದ ಭಾಗ್ಯಸ್ಥಾನ, 10ನೇ ಮನೆಗೆ 12ನೇ ಮನೆ. ಓಕೆನಾ? ಸೊ ಈ 3 ಪಾರ್ಟ್ ಕೂಡ ಯಾವಾಗ ತೊಂದರೆಗೊಳಗಾಗುತ್ತೆ ಆವಾಗ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ ಉಂಟು. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಏನ್ ಗೊತ್ತಾ, ಕೆಲವೊಮ್ಮೆ ಏನಾಗುತ್ತೆ, ಅನ್ನೋವಿಂಗ್ಲಿ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸರ್ ನಾನು ಚೆನ್ನಾಗೇ ಹೋಗ್ತಾ ಇದ್ದೀನಿ ಸರ್, ನನಗೇನು ಸಮಸ್ಯೆನೇ ಇಲ್ಲ, ನಾನು ಒಳ್ಳೆ ರೀತಿ ಕೆಲಸ ಮಾಡಿ ಎಲ್ಲ ಓಕೆ, ಆದ್ರೂ ಪ್ರಾಬ್ಲಮ್ ಆಗ್ತಾ ಉಂಟು ಸರ್, ಆದ್ರೂ ಯಾಕೋ ಗೊತ್ತೇ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನನ್ನ ಕೆಲಸ ಬಿಡುವಂತೆ ಮಾಡಿದ್ದಾರೆ, ಏನು ಮಾಡೋದು ಗೊತ್ತಾಗಿಲ್ಲ, ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಈ ಸಮಸ್ಯೆ ಎಲ್ಲ ನಿಮಗೆ ಕೆಲವೊಂದು ಬಾರಿ ಕಾಡುತ್ತೆ. ಆವಾಗ ಏನಾಗುತ್ತೆ, ಎಲ್ಲ ಕ್ವಶನ್ ಮಾರ್ಕೆ, ನಾನೇನು ತಪ್ಪೇ ಮಾಡಿಲ್ಲ, ಕಾರ್ಯಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದ್ದೇನೆ, ಆದ್ರೂ ಕೂಡ ಯಾಕೆ ನನಗೆಲ್ಲ ಸಮಸ್ಯೆ ಆಯಿತು, ಈ ಅಲ್ಲ ತುಂಬ ಜನರಿಗೆ ಲೈಫಲ್ಲಿ ಆಗಿರ್ಬೋದು. 100% ನಿಮಗೆ ಸಮಸ್ಯೆ ಎಲ್ಲಿಂದ ಕ್ರಿಯೇಟ್ ಆಗಿದೆ ಒಂದು ಗೊತ್ತಾಗಲಿಕ್ಕಿಲ್ಲ, ಇದು ಪರಿಸ್ಥಿತಿ. ಹಾಗಾದ್ರೆ ಸಮಸ್ಯೆ ಎಲ್ಲಿಂದ ಬಂತು ಅಲ್ವಾ? ಹೇಗೆ ಸಮಸ್ಯೆ ಕ್ರಿಯೇಟ್ ಆಯಿತು? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ಜಾತಕದ 3ನೇ ಮನೆ 3rd ಹೌಸ್, 3ನೇ ಮನೆ ಅಂತ ಏನಿದೆ ಅದು ಬಂದು ಪರಾಕ್ರಮ. 3ನೇ ಮನೆಯಲ್ಲಿ ಯಾರೆಲ್ಲ ಬರ್ತಾರೆ? ನಿಮ್ಮ ಒಡ ಹುಟ್ಟಿದವರು ಬರ್ತಾರೆ, ನಿಮ್ಮ ಸರೌಂಡಿಂಗ್ಸ್ ಬರುತ್ತೆ, ನಿಮ್ಮ ಹೆಸರು ಕೂಡ ಬರುತ್ತೆ, ನಿಮ್ಮ ಸಿಗ್ನೇಚರ್ ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ, ನಿಮ್ಮ ಡಾಕ್ಯುಮೆಂಟ್ ಬರುತ್ತೆ, ನಿಮ್ಮ ಸ್ಟೇಟಸ್ ಬರುತ್ತೆ, ನಿಮ್ಮ ಸರ್ಟಿಫಿಕೇಟ್ಸ್ ಬರುತ್ತೆ, ನಿಮ್ಮ ಯಾವುದೇ ರೀತಿಯ ಪೇಪರ್ ವರ್ಕ್ ಬರುತ್ತೆ, ಇದೆಲ್ಲ ಬರುತ್ತೆ. ಓಕೆನಾ? ಈಗ ಎಣಿಸ್ಕೊಳ್ಳಿ, ನೀವೊಬ್ಬ ನ್ಯೂಮರಾಲಜಿಸ್ಟ್ ಬಳಿಗೆ ಹೋಗಿ ಯಾವುದೋ ಒಂದು ವಿಧದಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರಿ. ಈಗ ಎಣಿಸ್ಕೊಳ್ಳಿ, ಆ ಹೆಸರು ಎಲ್ಲೋ ಒಂದು ಕಡೆ ನಿಮ್ಮ ಲಗ್ನಕ್ಕೆ ಸೂಟೇಬಲ್ ಆಗುದಿಲ್ಲ. ಆವಾಗ ಏನಾಯ್ತು? 3ನೇ ಮನೆ ಅಫ್ಲಿಕ್ಷನ್ಗೊಳಗಾಯಿತು. 3ನೇ ಮನೆ ಅಫ್ಲಿಕ್ಷನ್ಗೊಳಗಾದ ತಕ್ಷಣನೇ ಅದು ನಿಮ್ಮ 10ನೇ ಮನೆಗೆ 6ನೇ ಮನೆ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಈಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದುಶ್ಮನ್ ಬರಲಿಕ್ಕೆ ಶುರುವಾಯಿತು, ಯಾರ ಜೊತೆನೂ ದುಶ್ಮನ ಆಯಿತು, ಯಾರ ಜೊತೆನೂ ಪ್ರಾಬ್ಲಮ್ ಆಯಿತು, ನಿಮಗೆ ಅನುಭವಿಸಬೇಕಾದ ಅನಿವಾರ್ಯತೆ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ 3ನೇ ಮನೆಯಲ್ಲಿ ನಿಮ್ಮ ಒಡ ಹುಟ್ಟಿದವರು ಬರ್ತಾರೆ. ಹಾಗಾದ್ರೆ ನಿಮ್ಮ 3rd ಹೌಸ್ 3ನೇ ಮನೆಯಲ್ಲಿ ಒಡ ಹುಟ್ಟಿದವರು ಬರ್ತಾರಲ್ವಾ, ಅವ್ರ ಜೊತೆಗೆ ಜಗಳ, ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಭೂಮಿ ವಿಚಾರದಲ್ಲಿ ಸಮಸ್ಯೆ, ಅದೇನೋ ತೊಂದರೆಗಳು, ಅವ್ರ ಜೊತೆಗೇನೆ ನಿಮಗೆ ಮಾತುಗಾರಿಕೆನೇ ಇಲ್ಲ, ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅವಾಗ ಅದರ ಇಂಪ್ಯಾಕ್ಟ್ ಎಲ್ಲಿ ಬಂತು? ಕಾರ್ಯಕ್ಷೇತ್ರದಲ್ಲಿ. ಯಾಕಂದ್ರೆ ಕಾರ್ಯಕ್ಷೇತ್ರಕ್ಕೆ ಅದು 6ನೇ ಮನೆ. ಆವಾಗ ಕೂಡ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಕೂಡ ನಿಮಗೆ ಯಾರು ಚೆನ್ನಾಗಿರ್ತಾರೆ ಅವರೇ ದುಶ್ಮನ ಆಗ್ಬೋದು, ನಿಮ್ಮ ಬಾಸ್ ನಿಮಗೆ ದುಶ್ಮನ ಆಗ್ಬೋದು, ನಿಮಗೆ ನೋಟಿಸ್ ಪೀರಿಯಡ್ ಕೊಡ್ಬೋದು, ನೀವು ಹೋಗುವಂತ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಕೆಲವೊಂದು ಬಾರಿ ನಿಮ್ಮ ಸರೌಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಆದಾಗ, ಯಾರ ಜೊತೆನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಆ ಸಂದರ್ಭದಲ್ಲಿ ಕೂಡ ನಿಮಗೆ ತೊಂದರೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಅರ್ಥ ಆಗುತ್ತೆ ನಿಮಗೆ 3ನೇ ಮನೆ ಗೊತ್ತಾಯ್ತಾ ಏನು ಅಂತ? 3rd ಹೌಸ್ ಅರ್ಥ ಆಯ್ತಾ? ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಒಂದಷ್ಟು ವಿಧದಲ್ಲಿ ನೀವೇನ್ ಮಾಡ್ತೀರಾ, ಆ ಒಂದು ಸಮಸ್ಯೆಗೆ ನೀವು
ಸೊಲ್ಯೂಷನ್ ಕಂಡುಕೊಳ್ಳಲಿಕ್ಕೆ ನೀವು ಬದ್ಧರಾಗಿಬಿಡ್ತೀರಾ. ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ನಾನು ನನ್ನ ಒಡ ಹುಟ್ಟಿದವರು ಜಗಳ ಮಾಡಿದ್ದೇನೆ, ಈಗ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾವಾಗ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಾತಾಡಿ, ಅವ್ರನ್ನ ಡಿನ್ನರಿಗೆ ಕರ್ಕೊಂಡೋಗಿ, ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಮೇಂಟೈನ್ ಮಾಡಿ. ಅವ್ರು ಏನು ಬೇಕಾದ್ರೂ ಇಲ್ಲಿ ನೀವು ಮಾಡಿ, ಯಾಕಂದರೆ ನಮಗೆ ಬೇಕು ನಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ಬೇಕು. ಆವಾಗ ಏನಾಗುತ್ತೆ, 3ನೇ ಮನೆಯ ಟ್ರಾನ್ಸ್ಫಾರ್ಮೇಷನ್ 10ನೇ ಮನೆಯಲ್ಲಿ ಕಾಣಸಿಗುತ್ತೆ. ಆವಾಗ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗುತ್ತೆ. ಟ್ರೈ ಮಾಡಿ ನೋಡಿ ಸರ್. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಮೇತ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ವಿ ನೋಡಿ. ನೋಡಿ, ಒಂದು ಲೈಫಲ್ಲಿ ನಾವೊಂದು ಸಿನ್ಸಿಯರ್ ಆಗಿರುವಂಥದ್ದು, ಎಲ್ಲರಿಗೂ ಬೇಕಾದ ಹಾಗೆ ಇರುವಂಥದ್ದು ಎಷ್ಟು ಲಾಭದಾಯಕ ನೋಡಿ. ಯಾಕಂದರೆ ಕಾರ್ಯಕ್ಷೇತ್ರ ಸ್ಟೇಟಸ್ ಅದು, ಇಲ್ಲಾಂದರೆ ನಿಮ್ಮ ಸ್ಟೇಟಸ್ಸೇ ಹೊರಟೋಗುತ್ತೆ, ನಿಮ್ಮ ಕೀರ್ತಿ ಪ್ರತಿಷ್ಠೆ ಯಶಸ್ಸೇ ಹೊರಟೋಗುತ್ತೆ. ನಾನು ಎಲ್ಲೋ ಒಂದು ಕಡೆ ಏನೋ ಸಾಧನೆ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ ಸರ್, ಬಟ್ ನನಗೆ ಬಾರಿಗೂ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು. ಯಾಕೆ ಆಗ್ತಾ ಉಂಟದು? 3ನೇ ಮನೆ ನೋಡ್ಕೊಳ್ಳಿ ನೀವು ಏನಾಗ್ತಾ ಉಂಟದು, ಅವಾಗ ಗೊತ್ತಾಗುತ್ತೆ ನಿಮಗೆ. ಕ್ಲಿಯರಾ? ಓಕೆನಾ? ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಮನೆ ಇದೆ, ಅದು ಬಂದು ನಿಮ್ಮ 5th ಹೌಸ್, 5ನೇ ಮನೆ. 5ನೇ ಮನೆ ಏನಂದರೆ, 5ನೇ ಮನೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅದು 8ನೇ ಮನೆ. ಅರ್ಥ ಆಗುತ್ತಾ? 5th ಹೌಸ್ ಏನಿದೆ, 5ನೇ ಮನೆ ಅಂತ ಏನಿದೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ, ಅದು 8ನೇ ಮನೆ. ಅಂದರೆ ಕಾರ್ಯಕ್ಷೇತ್ರದ ಆಯುಷ್ಯ, ಅದರ ಅರ್ಥ ಏನು ಅಲ್ವಾ? ಕಾರ್ಯಕ್ಷೇತ್ರಕ್ಕೆ ಅದು ಆಯುಷ್ಯ ಯಾವುದು? 5ನೇ ಮನೆ. ಹಾಗಾದರೆ 5ನೇ ಮನೆಯಲ್ಲಿ ಏನಿದೆ? 5ನೇ ಮನೆಯಲ್ಲಿ ರಿಯಾಲಿಟಿ ಇದೆ, 5ನೇ ಮನೆಯಲ್ಲಿ ನ್ಯಾಯ ಇದೆ, 5ನೇ ಮನೆಯಲ್ಲಿ ಪಾರದರ್ಶಕತೆ ಇದೆ ಎಲ್ಲ ರೀತಿಯಲ್ಲಿ ಕೂಡ. 5ನೇ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸತ್ಯ ಇದೆ. ಅರ್ಥ ಆಗುತ್ತಾ? ಯಾಕಂದರೆ ಮಕ್ಕಳು ಅಂದರೆ 5ನೇ ಮನೆಯಿಂದ ಮಕ್ಕಳು ಸತ್ಯ ಯಾವತ್ತು, ಮಕ್ಕಳು ರಿಯಾಲಿಟಿ ಯಾವತ್ತಿದ್ರು ಕೂಡ. ಹಾಗಾದರೆ 5ನೇಯ ಭಾವವನ್ನು ಯೂಸ್ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಸ್ನೇಹಿತರ ಜೊತೆಗೆ ಏನೋ ಸ್ನೇಹ ಮಾಡ್ಕೊಂಡ್ರಿ, ಅವ್ರ ಜೊತೆಗೆ ಏನೋ ವ್ಯವಹಾರ ಮಾಡಿದ್ರಿ, ಆನಂತರ ಎಲ್ಲೋ ಒಂದು ಕಡೆ ಮೋಸ ಮಾಡಿದ್ರಿ ಅಲ್ವಾ? ಈಗೇನಾಯ್ತಲ್ಲಿ, ಎಲ್ಲೋ ಒಂದು ಕಡೆ 5ನೇ ಮನೆ ಅಂದರೆ ಅದು ನ್ಯಾಚುರಲ್ ರಾಶಿ, ನ್ಯಾಚುರಲ್ ಭಾವ ಯಾರಿಗೆ ಬರೋದು? ಸೂರ್ಯನಿಗೆ. ಹಾಗೆ ನೀವು ಮೋಸ ಮಾಡಿದ್ರಿ ಅಂತ ರಾಹುವಿನ ಎಂಟ್ರಿ ಆಯಿತು 5ನೇ ಮನೆಗೆ. ಅವಾಗ ಏನಾಯಿತು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದರ ಪರಿಣಾಮ ಬೀರಲಿಕ್ಕೆ ಶುರುವಾಗಿದೆ. ಮೇ ಬಿ ಕೆಲಸನೇ ಹೊರಟೋಗ್ಬೋದು. ಯಾರ ಜೊತೆ ನಾವು ಪ್ರೀತಿ ಮಾಡಿದ್ರಿ, ಅವ್ರ ಜೊತೆಗೆ ಎಲ್ಲೋ ಒಂದು ಕಡೆ ಸಿನ್ಸಿಯರ್ ಆಗಿರಬೇಕು, ಪಾರದರ್ಶಕತೆಯಲ್ಲಿರಬೇಕು, ಸತ್ಯತೆಯಲ್ಲಿರಬೇಕು, ಅವ್ರಿಗೊಂದು ದಾರಿ ತೋರಿಸ್ಬೇಕು. ಬಟ್ ನೀವು ಪ್ರೀತಿ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಪಡೆದುಕೊಂಡು ಮೋಸ ಮಾಡಿಬಿಟ್ರಿ. ಈಗ 5ನೇ ಮನೆ ಹೊರಟೋಯ್ತು. ಈಗ ಕೂಡ ಕಾರ್ಯಕ್ಷೇತ್ರಕ್ಕೆ ಆಯುಷ್ಯ ಸ್ಥಾನ ಹೊರಟೋಯ್ತು, ಆಯುಷ್ಯ ಸ್ಥಾನ ಸತ್ತೋಯ್ತು ಅಂತ ಲೆಕ್ಕ, ಹೋಯ್ತು ಅಂತ ಲೆಕ್ಕ, ಆಯ್ತು ಮುಗೀತು ಅಂತ ಲೆಕ್ಕ. ಅರ್ಥ ಆಗುತ್ತಾ ನಿಮಗೆ? ನೋಡಿ ಎಷ್ಟೆಲ್ಲ ವಿಧಿವಿಧಾನಗಳಿದೆ ನೋಡಿ, ನೀವೇನು ಮಾಡ್ಬೇಕಂತ ಅಲ್ವಾ? ನೀವೀಗ ಎಜುಕೇಷನ್ ಮಾಡುವುದು, ಒಂದು ನ್ಯಾಯಯುತವಾಗಿ ನಡೆಯುವುದು, ಒಂದಷ್ಟು ಜನಕ್ಕೆ ಮಾರ್ಗದರ್ಶಕರಾಗುವುದು, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡುವುದು, ಮಕ್ಕಳಿಗೆ ಸಹಾಯ ಮಾಡುವುದು, ಇದೆಲ್ಲ ಮಾಡಿದಾಗ ಕಾರ್ಯಕ್ಷೇತ್ರ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ 100%. ಅದು ಅದಕ್ಕೆ ಉಲ್ಟಾ ಹೋದಾಗ, ಯಾಕಂದರೆ ಆ ನ್ಯಾಯಯುತವಾದ ಜಾಗದಲ್ಲಿ ಮೋಸವನ್ನು ತಂದು ಬಿಟ್ರಿ ಅಂದಾಗ ಅದು ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅದರ ನೇರ ಇಂಪ್ಯಾಕ್ಟ್ 10ನೇ ಮನೆ ಕಾಣಿಸಿದೆ, ಅಂದರೆ ಮೃತ್ಯು ಅಂತ ಆಯಿತು. 10ನೇ ಮನೆ ಎಲ್ಲೋ ಒಂದು ಕಡೆ ಡೆಡ್ ಆಯ್ತು. ಈಗ ಆವಾಗ ಕಾರ್ಯಕ್ಷೇತ್ರ ನೀವು ಎಷ್ಟೇ ಕೈಕಾಲು ಹಾಕಿದ್ರು ಕೂಡ ಮೇಲೆ ಬರಲಿಕ್ಕೆ ಬಿಡಲ್ಲ. ಸರ್ ನನಗೆ ಪ್ರಮೋಷನೇ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ ನಿಮಗೆ? ಸರ್ ನನಗೆ ಪ್ರಮೋಷನ್ ಆಗ್ತಾ ಇಲ್ಲ, ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ, ಎಷ್ಟೋ ವರ್ಷದಿಂದ ಪ್ರಮೋಷನ್ ಆಗ್ತಾನೇ ಇಲ್ಲ, ಗೌರ್ಮೆಂಟ್ ಜಾಬ್ ಸಿಗ್ತಾನೇ ಇಲ್ಲ. ಅರ್ಥ ಆಯ್ತಾ? ಸ್ಯಾಲ್ರಿ ಜಾಸ್ತಿ ಆಗ್ತಾನೇ ಇಲ್ಲ, ಕೈಕಾಲು ಹೊಡಿತಾನೆ ಇದ್ದೀನಿ, ಏನು ಮಾಡಿ ಗೊತ್ತಾಗೋದಿಲ್ಲ. ಆಗದೆ ಎಲ್ಲೊಂದು ಕಡೆ 5ನೇ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನೋಡಿ. ಯಾರ ಜೊತೆಗೆ ಸಮಸ್ಯೆ ಕ್ರಿಯೇಟ್ ಮಾಡಿ, ಯಾರ ಜೊತೆ ಪ್ರೀತಿ ಪ್ರೇಮ ಮಾಡಿ ಅವ್ರಿಗೆ ಮೋಸ ಮಾಡಿಬಿಟ್ರಿ, ಹೋಗಿ ಕ್ಷಮೆ ಕೇಳಿ ಅವ್ರ ಹತ್ರ. ಸ್ನೇಹಿತರಿಗೆ ಮೋಸ ಮಾಡಿದ್ರಿ, ಕ್ಷಮೆ ಕೇಳಿ ಅವ್ರ ಹತ್ರ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನೀವು. ಆ ಮೂಮೆಂಟಲ್ಲಿ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆವಾಗ ನಿಮ್ಮ ಕಾರ್ಯಕ್ಷೇತ್ರದ 8ನೇ ಮನೆ ಚೆನ್ನಾಗಿ ಕೆಲಸ ಮಾಡ್ತು, ಆಯುಷ್ಯ ಸ್ಥಾನ ಅಂದಾಗ ಕಾರ್ಯಕ್ಷೇತ್ರ ಮುಂದುವರಿಬೋದು. ಇಲ್ಲಾಂದರೆ ಕಾರ್ಯಕ್ಷೇತ್ರ ಕ್ಲೋಸ್, ಕಾರ್ಯಕ್ಷೇತ್ರ ಏನಾಯಿತು ಅಲ್ಲಿಗೆ ಫಿನಿಶ್, ಮುಗೀತಲ್ಲಿ. ಅರ್ಥ ಆಗುತ್ತೆ? ಈಗ ನಿಮ್ಮನ್ನು ನೀವು ಪರೀಕ್ಷೆ ಒಳಪಡಿಸಿ ನೀವೆಲ್ಲ ಏನು ಮಾಡಿದ್ದೀರಿ ಅಂತ ಅರ್ಥ ಆಯ್ತಾ ನಿಮಗೆ? 5ನೇ ಮನೆಯಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡಿಯೇ ಮಾಡ್ತಾರಲ್ವಾ? 100% ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ ಅಲ್ವಾ? ಮೇ ಬಿ ಅವರ ಪ್ರೀತಿ ಪ್ರೇಮದಲ್ಲೂ ಮೋಸ ಆಗ್ಬೋದು, ಸ್ನೇಹಿತರ ಜೊತೆಗೂ ವ್ಯವಹಾರದಲ್ಲಿ ಮೋಸ ಆಗ್ಬೋದು, ಎಜುಕೇಷನ್ನಲ್ಲೂ ಮೋಸ ಆಗ್ಬೋದು, ಯಾವುದೋ ಒಂದು ರೂಪದಲ್ಲಿ ರಾಹುವಿನ ಇಂಪ್ಯಾಕ್ಟನ್ನು ಅಲ್ಲಿ ನೀವು ಮಾಡ್ತಾನೆ ಬಂದಿರ್ಬೋದು. ಅದಕ್ಕೆ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಸಮಸ್ಯೆ ಕ್ರಿಯೇಟ್ ಆಗಿದೆ, ಅದಕ್ಕೆ ತೊಂದರೆ ಉಂಟಲ್ಲಿ. ಪರಿಹಾರ ಗೊತ್ತಾಗೋದಿಲ್ಲ ಏನು ಮಾಡ್ಬೇಕಂತ. ಈಗ ನಾನು ಹೇಳಿದ ಪರಿಹಾರ ಮಾಡಿ ನೋಡಿ, ಅದು ಪರಿಹಾರ ಆಗುತ್ತೆ ನಿಮ್ಗೆ, ಅವಾಗ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ, ತೊಂದರೆ ಇಲ್ಲ. ಕ್ಲಿಯರಾ? ಗೊತ್ತಾಯ್ತಾ? ಇನ್ನು ನೀವು ತಲೆ ಓಡಿಸಿ, ನೀವೇನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಲ್ವಾ? ತಲೆ ಓಡಿಸಿ, ಅದು ಆವಾಗ ಕೂಡ ಆಗುತ್ತೆ. ಆನಂತರ ಕಾರ್ಯಕ್ಷೇತ್ರಕ್ಕೆ ಇನ್ನೊಂದು ದುಸ್ಥಾನ ಇದೆ, ನಿಮ್ಮ ಭಾಗ್ಯಸ್ಥಾನ. ಲಗ್ನಕ್ಕೆ ಭಾಗ್ಯಸ್ಥಾನ, ಕಾರ್ಯಕ್ಷೇತ್ರಕ್ಕೆ 12ನೇ ಮನೆ ವ್ಯಯಸ್ಥಾನ, ಕಾರ್ಯಕ್ಷೇತ್ರದ ವ್ಯಯಸ್ಥಾನ. ಅಂದರೆ ಯಾವುದೇ ಒಂದು ಭಾವಕ್ಕೆ ಅದರ 12ನೇ ಮನೆ ಏನುಂಟು ಅದರ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದು. 2ನೇ ಮನೆ ಅಂತ ಏನುಂಟು, ಯಾವುದೇ ಭಾವಕ್ಕೆ 2ನೇ ಮನೆ ಅಕ್ಯುಮುಲೇಟ್ ಮಾಡುವಂಥ, ಅದಕ್ಕೆ ಮುಂದೆ ಏನೆಲ್ಲ ಬೇಕು ಅದನ್ನೆಲ್ಲ ಜಮಾ ಮಾಡಿಡುವಂಥದ್ದು ಅದರ 2ನೇ ಮನೆ. ಇಲ್ಲೇನಾಗುತ್ತೆ, ಕಾರ್ಯಕ್ಷೇತ್ರಕ್ಕೆ 12ನೇ ಮನೆ ಬಂದು ನಿಮ್ಮ ಜಾತಕದ ಲಗ್ನದಿಂದ ಭಾಗ್ಯಸ್ಥಾನ. ಹಾಗಾದರೆ ಯಾವಾಗ ಭಾಗ್ಯಸ್ಥಾನದಲ್ಲಿ ಅಫ್ಲಿಕ್ಷನನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ, ಫಾರ್ ಎಕ್ಸಾಂಪಲ್ ಭಾಗ್ಯಸ್ಥಾನದಲ್ಲಿ ಯಾರು ಬರ್ತಾರೆ? ತಂದೆ ಬರ್ತಾರೆ, ಗುರುಗಳು ಬರ್ತಾರೆ, ಹೈಯರ್ ಎಜುಕೇಷನ್ ಬರುತ್ತೆ, ಧರ್ಮ ಬರುತ್ತೆ, ಧಾರ್ಮಿಕತೆ ಬರುತ್ತೆ, ಎಥಿಕ್ಸ್ ಬರುತ್ತೆ, ಪ್ರಿನ್ಸಿಪಲ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಈಗ ಇದಕ್ಕೆ ನೀವು ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡಿದ್ರಿ. ಈಗ ಅಂತ ಇಟ್ಕೊಳ್ಳೋಣ, ಭಾಗ್ಯಸ್ಥಾನಕ್ಕೆ ಉಲ್ಟಾ ಹೊಡಿದಂದ್ರೆ ಹೇಗೆ? ತಂದೆ ಜೊತೆಗೆ ಮತಭೇದ, ಅವ್ರ ಜೊತೆಗೆ ಇರಿಟೇಷನ್,
ಅಥವಾ ಅವ್ರ ಜೊತೆಗೆ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಇಟ್ಕೊಂಡು ಹೋಗ್ತೀರಿ ಅಂದಾಗ ಮೇ ಬಿ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಅನ್ನು ನೋಡ್ಬೇಕು. ಯಾಕಂದ್ರೆ ಕಾರ್ಯಕ್ಷೇತ್ರ ಏನು ಸಮಸ್ಯೆ ಬರ್ತೊಂಡದ್ದು ಕ್ಲೆನ್ಸಿಂಗ್ ಆಗ್ತಾ ಇಲ್ಲ, ಅನುಭವಿಸ್ತಾ ಹೋಗ್ಬೇಕು. ಬಾಸ್ ಇಂದ ಕಿರಿಕಿರಿ, ಬಾಸ್ ಯಾವಾಗಲೂ ಟಾರ್ಚರ್. ಯಾಕಂದ್ರೆ ತಂದೆ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇಲ್ಲ, ತಂದೆ ಜೊತೆಗೆ ಒಳ್ಳೆಯ ಬಾಂಧವ್ಯನ ನೀವು ಪರಿಗಣಿಸ್ತಾ ಇಲ್ಲ, ನೀವು ಮುಂದೆ ಹೋಗ್ತಾ ಇದ್ರೆ ಪ್ರಾಬ್ಲಮ್ ಆಗ್ತಾ ಉಂಟು. ನಿಮಗೆ ಗೊತ್ತಾಗೋದಿಲ್ಲ ನಿಮಗೆ ಅದು ಏನು ಅಂತ. ನೀವು ಎಣಿಸ್ತೀರ ತಂದೆ ಜೊತೆ ನಾನು ಜಗಳ ಮಾಡಿದ್ರೆ, ತಂದೆಗೆ ಬೈದ್ರೆ ಅಲ್ವಾ, ತಂದೆಗೆ ಹೊಡಿಲಿಕ್ಕೆ ಹೋದ್ರೆ, ತಂದೆ ಜೊತೆಗೆ ಯಾವಾಗಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ತೇನೆ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸರ್, ಆಗುವುದೇ ಇಲ್ಲ. ನೀವು ಏನು ಬೇಕಾದ್ರೂ ನೋಡೋಣ. ಈಗ ನೀವು ಹೇಳ್ಬೋದು ಸರ್, ಒಬ್ಬ ಅಧಿಕಾರಿ ಇದ್ದಾನೆ, ಅವನು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿದ್ದಾನೆ ಸರ್, ಅವನಿಗೆ ತಂದೆ ಜೊತೆನೇ ಆಗುದಿಲ್ಲ, ಬಟ್ ನೀವು ಹೇಳ್ತೀರಾ ಅವನು ಆಗುದಿಲ್ಲ ಅಂತ. ಅದು ಹೇಗೆ ಸಾಧ್ಯ? ಅಧಿಕಾರ ತಾನೇ ಅವನಿಗಿರೋದು, ಅವನಿಗೆಲ್ಲೋ ಒಂದ್ ಕಡೆ ರಾಜನಾಗಿ ಮೆರಿಬೇಕಿತ್ತು, ಬಟ್ ಬರೀ ಅಧಿಕಾರದಲ್ಲಿದ್ದಾನೆ. ಯಾಕಂದ್ರೆ ಅವನು ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದಾನೆ. ಒಂದು ವೇಳೆ ತಂದೆ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದಾನೆ, ತಂದೆ ಜೊತೆಗೆ ಚೆನ್ನಾಗಿದ್ದಾನೆ ಅಂದಾಗ ಮೇ ಬಿ ಅವನು ಆ ಮಟ್ಟದಲ್ಲಿ ಇರ್ತಿದ್ದ, ರಾಜನಾಗಿ ಮೆರೀತಿದ್ದ. ಅರ್ಥ ಆಗುತ್ತಾ ನಿಮಗೆ? ಈ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ತಂದೆ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕು. ಗುರುಗಳ ಜೊತೆಗೆ ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದನ್ನು ಕೂಡ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಹೈಯರ್ ಎಜುಕೇಷನ್ ಅಲ್ಲಿ ತೊಂದರೆ ಬಂದರೆ ನಿವಾರಣೆ ಮಾಡಬೇಕಾಗುತ್ತೆ. ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ನೀವು ಪ್ರಿನ್ಸಿಪಲ್ಸ್ ಅನ್ನು ಇಟ್ಟುಕೊಂಡು ನಿಮಗೆ ಬೇಕಾದ ಹಾಗೆ ನೀವು ನಡಿಬೇಕಾಗುತ್ತೆ. ಬರೇ ಕಚ್ಚಾಡೋದಲ್ಲ, ಅವ್ರ ಧರ್ಮ ಸರಿ ಇಲ್ಲ, ಇವ್ರ ಧರ್ಮ ಸರಿ ಇಲ್ಲ, ನಮ್ಮ ಧರ್ಮ ನಿಮಗೆ ಬೇಕಾಗಿಲ್ಲ. ಅದು ಅದನ್ನ ಮಾಡಿದೆ ಅಂದಲ್ಲಿ ಕೆಲಸಕ್ಕೆ ಪ್ರಾಬ್ಲಮ್ ಆಯ್ತು. ಈಗ ಕಾರ್ಯಕ್ಷೇತ್ರ ಕೆಲಸ ಕಳ್ಕೊಳ್ಬೇಕು ನೀವು, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದರ ಅರ್ಥ ಏನಂದ್ರೆ, ಎಲ್ಲೋ ಒಂದ್ ಕಡೆ ನೀವು ಇಂಥದ್ದನ್ನ ಮಾಡಿದಾಗ ನಿಮಗೆ ಗೊತ್ತೇ ಇಲ್ಲ ಅನ್ನಂತೆ ಅನ್ನೋವಿಂಗ್ಲಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸರ್ ನಾನು ಚೆನ್ನಾಗಿದ್ದೀನಿ ಸರ್, ನಾನೇನು ಪ್ರಾಬ್ಲಮ್ ಇಲ್ಲ, ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತೇನೆ, ಎಲ್ಲರೂ ಚೆನ್ನಾಗಿದ್ದಾರೆ, ಬಟ್ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಈಗ ಗೊತ್ತಾಯ್ತು ನಿಮಗೆ ನೋಟಿಸ್ ಯಾಕೆ ಬಂತು ಅಂತ. ಅರ್ಥ ಆಯ್ತಾ? ಯಾವತ್ತೂ ನೆನ್ಪಿಟ್ಕೊಳ್ಬೇಕು ಸರ್, ಏನು ಗೊತ್ತಾ, ನಿಮ್ಮ ತಾಯಿ ಅಂತ ಏನಿರ್ತಾರೆ, ತಾಯಿ, ಆ ತಾಯಿ ಬಂದು ನಿಮ್ಮ ಸುಖಕ್ಕೆ ಕಾರಕ. ಓಕೆನಾ? ಎಷ್ಟು ತಾಯಿ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀರಾ, ಎಷ್ಟು ತಾಯಿ ಜೊತೆಗೆ ಬಾಂಧವ್ಯವನ್ನ ಮೇಂಟೈನ್ ಮಾಡ್ತೀರಾ, ತಾಯಿಗೆ ಬೇಕಾದನ್ನ ಪ್ರೊವೈಡ್ ಮಾಡ್ತೀರಾ, ತಾಯಿಯ ಮಡಿಲಲ್ಲಿ ಮಲಗಿ ಪ್ರೀತಿಯನ್ನ ಪಡಿತೀರಾ ತಾಯಿ ಜೊತೆಗೆ ಏನೇ ಇದ್ರು ಕೂಡ, ಅವಾಗ ನೋಡಿ ಲೈಫಲ್ಲಿ ಭೂಮಿ, ಮನೆ, ವಾಹನ, ಸುಖಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೇಕು ಅದೆಲ್ಲ ಬರುತ್ತೆ ನಿಮ್ಮ ಪಾಲಿಗೆ. ದೇವರಾಣಿಗೂ 100% ಬರುತ್ತೆ, ಭಲೆ ಡಿಲೇ ಆಗಿ ಬರ್ಬೋದು, ಬರುತ್ತೆ. ನೀವು ಲೈಫಲ್ಲಿ ಚೆನ್ನಾಗಿರ್ತೀರಾ, ನೀವು ಲೈಫಲ್ಲಿ ಲಕ್ಸುರಿಯನ್ನು ಅನುಭವಿಸ್ತೀರಾ ಯಾವಾಗ ತಾಯಿ ಜೊತೆಗೆ ನಿಮ್ಮ ಬಾಂಧವ್ಯವನ್ನು ಮೇಂಟೈನ್ ಮಾಡ್ತೀರಾ. ಯಾರು ತಾಯಿ ಜೊತೆಗೆ ಇರಿಟೇಷನ್ಗೆ ಒಳಗಾದ್ರು, ತಾಯಿಗೆ ಹೊಡೆಯುವುದು, ಬಡಿಯುವುದು, ತೊಂದರೆ ಕೊಡೋದು ಅಲ್ವಾ, ಮರ್ಡರ್ ಮಾಡ್ತೇನೆ ಅಂತ ಹೇಳೋದು, ಯಾವುದೇ ಒಂದು ರೂಪದಲ್ಲಿ ಅವರಿಗೆ ಕಿರಿಕು ಮಾಡೋದು, ಅವರ ಮನಸ್ಸನ್ನು ನೋಯಿಸೋದು, ನೀವು ಜೀವನದಲ್ಲಿ ಬೇಕಾದರೆ ಎಷ್ಟೇ ಭೂಮಿ ಮಾಡಿ, ಮನೆ ಮಾಡಿ, ವಾಹನ ಮಾಡಿ ಸುಖ ಅನುಭವಿಸ್ಲಿಕ್ಕಿಲ್ಲ ಅಲ್ವಾ ಸರ್, ಲಕ್ಸುರಿ ಅನುಭವಿಸ್ಲಿಕ್ಕಿಲ್ಲ ಅಲ್ವಾ. ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ರು ಕೂಡ ಹೆದರಿಕೆ ಆಗುತ್ತೆ, ಏನು ಎದುರು ಬರುತ್ತೆ, ಡಿವೈಡರ್ಗೆ ಬಡಿತಾ ಬೆಂಕಿ ಹತ್ತಿಕೊಳ್ಳುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಆ ಕಂಫರ್ಟೇಬಿಲಿಟಿ ನಿಮ್ಮಲ್ಲಿ ಬರಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ತಾಯಿಗೆ ಅಷ್ಟು ನೀವು ಗೋಳು ಇದ್ಕೊಂಡಿದ್ದೀರಾ. ಅದೆಲ್ಲ ಈಗ ಗೊತ್ತಾಗೋದಿಲ್ಲ ಸರ್, ಅರ್ಥ ಆಗುತ್ತೆ ನಿಮಗೆ, ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಈಗೆಲ್ಲ ಗೊತ್ತಾಗೋದಿಲ್ಲ, ಅದು ಬಂದಾಗ ಗೊತ್ತಾಗುತ್ತೆ ಏನು ಕರ್ಮ ಮಾಡಿದ್ದೀನಿ ಅಂತ. ಯಾವುದೇ ಕರ್ಮ ಯಾರನ್ನು ಕೂಡ ಬಿಡುವುದಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಯಾವುದು ಕೂಡ ತಂದೆ ತಾಯಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಜನ್ಮದಲ್ಲಿ ಬರ್ಕತ್ತಾಗಲ್ಲ, ಅವ್ರು ಮನುಷ್ಯರೇ ಅಲ್ಲ ಅವರು. ಯಾಕಂದ್ರೆ ಆ ಒಂದು ಪ್ರಕೃತಿ ಏನು ಮಾಡುತ್ತೆ, ಆ ಪರಮಾತ್ಮ ಅವರು ಇಬ್ರು ನಿಮ್ಮ ಜೊತೆಗೆ ಇರ್ಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ತಂದೆ ಮತ್ತೆ ತಾಯಿಯನ್ನು ನಿಮ್ಮ ಜೊತೆ ಇಟ್ಟಿರ್ತಾರೆ. ಅದೇ ನಿಮ್ಮ ದೇವರವರು, ಶಿವ ಮತ್ತೆ ಪಾರ್ವತಿ, ಅವರ ಸೇವೆ ಮಾಡಬೇಕು ನೀವು. ಅದಕ್ಕೋಸ್ಕರ ಯಾರಿಗೆಲ್ಲ ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ, ಸುಖ ಅನುಭವಿಸ್ಬೇಕು, ಲಕ್ಸುರಿ ಬೇಕು, ಕಂಫರ್ಟೆಬಿಲಿಟಿ ಬೇಕು, ಲೈಫಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ, ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನೋಡಿ ನಿಮ್ಗೆ ಏನಾಗುತ್ತೆ. ಕೆಲವರೆಲ್ಲ ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ, ಇನ್ನು ಕೆಲವರೆಲ್ಲ ಏನೋ ಎಷ್ಟೆಲ್ಲ ತೊಂದರೆ ಕ್ರಿಯೇಟ್ ಮಾಡೋರು ಇದ್ದಾರೆ. ಯಾರೋ ಮೊನ್ನೆ ಏನು ನೋಡಿದೆ, ಅಲ್ಲಿ ಕಚರ ಡಬ್ಬ, ಏನೋ ಕಸದ ಡಬ್ಬದ ಹತ್ರ ಬಿಟ್ಟು ಹೋಗಿದ್ದಾರೆ. ಏನು ಸರ್ ಇದೆಲ್ಲ, ನೀವು ಮನುಷ್ಯರ ನೀವು ಅಲ್ವಾ, ಈ ಪರಿಸ್ಥಿತಿ. ಆನಂತರ ನೋಡಿ, ಆನಂತರ ತಂದೆ ಅಂದ್ರೆ ಏನು, ತಂದೆ ಯಾಕೆ ಬೇಕು? ಯಾಕಂದ್ರೆ ತಾಯಿ ಅಂದ್ರೆ ಚಂದ್ರ, ತಂದೆ ಅಂದ್ರೆ ಸೂರ್ಯ. ಓಕೆನಾ? ಹಾಗಾದ್ರೆ ಸೂರ್ಯನಿಗೆ ತಂದೆಯ ಜೊತೆಗೆ ಚೆನ್ನಾಗಿದ್ದಾಗ, ತಂದೆಗೆ ಬೇಕಾದನ್ನು ಪ್ರೊವೈಡ್ ಮಾಡಿದಾಗ, ತಂದೆಯ ಮಾತಿಗೆ ಗೌರವ ಕೊಟ್ಟಾಗ, ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದಾಗ, ತಂದೆಗೆ ಬೇಕಾದಂತೆ ನೀವು ಸರೆಂಡರ್ ಆಗಿ ಹೋದಾಗ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಸರ್. 100% ಆ ಲೆವೆಲ್ಗೆ ಹೋಗುವಂಥ ಯೋಗ ಭಾಗ್ಯ ಬರುತ್ತೆ ನಿಮಗೆ. ನೀವು ಯಾವುದೇ ಮಟ್ಟದಲ್ಲಿ ಇರಲಿ, ಅಲ್ಲಿ ನೀವು ಲೀಡರೇ. ನಿಮ್ಮ ಮಾತನ್ನು ಬೇರೆಯವ್ರು ಕೇಳ್ತಾರೆ, ನಿಮ್ಮ ಮಾತಿಗೆ ಮರ್ಯಾದೆ ಕೊಡ್ತಾರೆ, ಇಲ್ಲಾಂದ್ರೆ ಅದು ಕೂಡ ಇರಲ್ಲ. ಅರ್ಥ ಆಗುತ್ತಾ ನಿಮಗೆ? ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಹಾಗೇನೆ. ಇವತ್ತೇನಾಗುತ್ತೆ, ರಕ್ತ ಬಿಸಿ ಇರ್ತದೆ, ಏನು ಗೊತ್ತಾಗಲ್ಲ, ತಂದೆನೂ ಕಾಣುವುದಿಲ್ಲ, ತಾಯಿನೂ ಕಾಣುವುದಿಲ್ಲ, ಯಾರೂ ಕಾಣುವುದಿಲ್ಲ ಅಲ್ವಾ. ಹಾರಾಡಲಿಕ್ಕೆ ಶುರು ಮಾಡ್ತೀರಾ, ನಾನು ದೊಡ್ಡ ಹುಲಿ, ನಾನು ಹುಲಿ ಹೊಡಿತೇನೆ, ಕಾಗೆ ಹೊಡಿತೇನೆ ಎಲ್ಲ ಬರುತ್ತೆ. ನಾಳೆ ಹೋಗಿ ಕೈಕಾಲು ಹಾಕೋಕೆ ಗೊತ್ತಾಗುತ್ತೆ ಸರ್, 100% ಗೊತ್ತಾಗುತ್ತೆ ನೀವೇನು ಮಾಡಿದ್ದೀರಾ, ಯಾಕೆ ಹಾಗೆ, ಯಾಕೆ ಅದು ಪ್ರಾಬ್ಲಮ್ ಆಯಿತು. ಮೊನ್ನೆ ನೀವು ನೋಡಿರ್ಬೋದು, ಎಲ್ಲೋ ಒಂದು ಶಿವಮೊಗ್ಗದ ಮನೆಯಲ್ಲಿ ಅಲ್ವಾ, ಅಲ್ಲಿ ನೋಡಿ ಆ ಮಗ ಮತ್ತೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಕ್ಕಿಂತ ಮುಂಚೆ ಕೂಡ ಯಾರೋ ಈಗ ವಾಸ್ತು ಪ್ರಾಬ್ಲಮ್ ಇರ್ಬೋದು, ಅದು ವಿಷಯ ಬೇರೆ. ಬಟ್ ಅಷ್ಟು ಆಸ್ತಿ ಪಾಸ್ತಿ ಇದ್ದು, ಅಷ್ಟು ದುಡ್ಡಿದ್ದು ಕೋಟಿಗಟ್ಟಲೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಯಾಕೆ ಕ್ರಿಯೇಟ್ ಆಯಿತು ಸರ್? ಆಗ ನಿಮ್ದೇನೋ ಕರ್ಮ ಇರಬೇಕು, ಅದೇನೋ ಸೊಲ್ಯೂಷನ್ ಕಾಣ್ತಾ ಇಲ್ಲ.
ಅಲ್ವಾ? ಆ ಥರ ನೀವು ಮಾಡಿ ಬಂದಿರ್ಬೋದು. ಅದಕ್ಕೆ ಅದು ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಎಲ್ಲ ಇದ್ದು ಕೂಡ ನೆಮ್ಮದಿ ಇಲ್ಲ, ಎಲ್ಲ ಇದ್ದು ಕೂಡ ಕಂಫರ್ಟಬಿಲಿಟಿ ಇಲ್ಲ, ಎಲ್ಲ ಇದ್ದು ಕೂಡ ಒಂದು ಶಾಂತಿಯನ್ನು ನೀವು ಅನುಭವಿಸ್ಬೇಕು, ಅದು ನಿಮ್ಮಲ್ಲಿ. ಅದಕ್ಕೆ ನಿಮಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನಿವಾರ್ಯ ಇದೆ. ಹಾಗಾದ್ರೆ ಯಾವ ಶಕ್ತಿ ನಿಮ್ಮನ್ನು ಪ್ರಚೋದನೆ ಕೊಟ್ಟಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ? ಗೊತ್ತಾಗುತ್ತಾ ನಿಮಗೆ? ಈಗ ಯಾರಿಗೂ ದುಡ್ಡಿಲ್ಲ, ಸಾಲದಲ್ಲಿ ಬಿದ್ದಿದ್ದಾರೆ, ಸೆಕೆಂಡರಿ. ಇದೆಲ್ಲ ಇದ್ದು ಕೂಡ ಆ ಥರ ಮಾಡ್ಕೊಳ್ತಾರಂದ್ರೆ ನೀವೆಣಿಸಿ ಕರ್ಮ ಅಂದರೆ ಏನು ಗೊತ್ತಾಗುತ್ತಾ? ಅದೇ ಕರ್ಮಸ್ಥಾನ, ನಿಮ್ಮ ಕಾರ್ಯಕ್ಷೇತ್ರ. ಕರ್ಮ ಅಂದರೆ ಯಾರು ಅದನ್ನು ಅರ್ಥ ಮಾಡ್ಕೊಂಡು ಯಾರು ಅರ್ಥ ಮಾಡ್ಕೊಂಡು ಹೋಗ್ತಾರೆ, ಅವ್ನ ಜೀವನದಲ್ಲಿ ಗೆದ್ದು ಬಿಡ್ತಾರೆ ಸರ್. ತುಂಬ ಚೆನ್ನಾಗಿದೆ, ಅವ್ನಿಗೇನು ತೊಂದರೆ ಆಗುತ್ತೆ. ನಾನು ಹೇಳ್ತೀನಲ್ವಾ, ಯಾರು ತಂದೆ ತಾಯಿಯ ಕೃಪಾ ಕಟಾಕ್ಷದಲ್ಲಿದ್ದಾರೆ, ಬಲೆ ಅವ್ರ ತಂದೆ ತಾಯಿ ಬಡತನದಲ್ಲಿದ್ದಾರೆ, ನಿಮ್ಗೇನು ಕೊಡ್ಲಿಕ್ಕೆ ಆಗಲಿಲ್ಲ, ಪಾಪ ಅವ್ರು ಒದ್ದಾಡ್ತಾ ಇದ್ದಾರೆ, ಆದರೂ ಕೂಡ ಅವ್ರಿಗೆ ಸರೆಂಡರ್ ಆಗಿರ್ತೀರಾ, ಆದರೂ ಅವರು ಸೇವೆ ಮಾಡ್ತೀರಾ, ಆದರೂ ಅವರ ಮಾತಿಗೆ ಗೌರವ ಕೊಡ್ತೀರಾ. ಇವತ್ತಲ್ಲ ನಾಳೆ ನೀವು ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತೆ ಆಗೋದು ಮಾತ್ರ 100% ನಿಜ. ಒಳ್ಳೆ ಮನೆ, ಭೂಮಿ, ವಾಹನ ಎಲ್ಲ ಮಾಡ್ಕೊಳ್ತೀರಾ, ಬಳೆ ಸಣ್ಣ ಮಟ್ಟದಲ್ಲಿ ಮಾಡ್ಕೊಳ್ತೀರಾ, ಬಟ್ ಮಾಡ್ಕೊಳ್ತೀರಾ. ಲಕ್ಸುರಿಯನ್ನು 100% ಅನುಭವಿಸ್ತೀರಾ, ಎಲ್ಲಿದ್ದೀರಾ ಅಲ್ಲಿನೇ ಅನುಭವಿಸ್ತೀರಾ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀರಾ, ಓಕೆನಾ? ಸೆಕೆಂಡರಿ ಬಂದ್ಬಿಟ್ಟು, ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ, ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ 12ನೇ ಮನೆ ವ್ಯಯಸ್ಥಾನ, ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅಂದರೆ ತಂದೆ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ, ಗುರುಗಳ ಜೊತೆಗೆ ರಿಲೇಷನ್ ಮೇಂಟೈನ್ ಮಾಡಿ, ಅವ್ರಿಗೆ ನೀವು ಗೌರವ ಕೊಡಿ. ಆನಂತರ ಆಧ್ಯಾತ್ಮ, ಆನಂತರ ದೈವ, ದೇವರು ಎಲ್ಲವೂ ಕೂಡ, ಅದಕ್ಕೆ ನಂಬಿಕೆ ಇರಲಿ ಅವ್ರ ಜೊತೆಗೆ. ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಜಗಳ ಮಾಡೋದು, ಅರ್ಚಕರ ಜೊತೆ ಜಗಳ ಮಾಡೋದು, ಅಥವಾ ಧರ್ಮದ ಬಗ್ಗೆ ಜಗಳ ಮಾಡೋದು, ಅವ್ರ ಧರ್ಮ ಹಾಗೆ ಇವ್ರ ಧರ್ಮ, ನಿಮಗೆ ಅದು ಬೇಕಾಗಿಲ್ಲ. ಇಲ್ಲಾಂದರೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಅನಿವಾರ್ಯವಾಗಿ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು 100% ಬರ್ಬೋದು ಸರ್. ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಿ. ಓಕೆನಾ? ಗೊತ್ತಾಯ್ತು. ಈಗೇನು ಮಾಡೋಣ, ಈಗೇನಾಗುತ್ತೆ, ಈ 10th ಲಾರ್ಡ್ 10ನೇ ಮನೆ ಅಧಿಪತಿ ಒಬ್ಬ ಇರ್ತಾನೆ. ಓಕೆನಾ? ಈಗ ಶನಿ ಹೇಗೂ ಇರ್ತಾನೆ, ಕಾರಕತ್ವ ಅಂದರೆ ಏನಪ್ಪ ಗೊತ್ತಾಗುತ್ತಾ? ಕಾರಕತ್ವ ಅಂದರೆ ಅದೊಂಥರ ನೀವು ಒಂದು ಪದಾರ್ಥಕ್ಕೆ ಹಾಕುವಂಥ ಇಂಡಿಗ್ರೇಟ್ಸ್ ಇದ್ದ ಹಾಗೆ. ಅಂದರೆ ನಿಮ್ಮ ಕಾರ್ಯಕ್ಷೇತ್ರದ ವ್ಯಾಲ್ಯೂ ಎಷ್ಟಿದೆ ಅದು ನಿಮಗೆ ಶನಿ ತೋರಿಸ್ಕೊಡ್ತಾನೆ. ಒಂದು ಅರ್ಥ ಮಾಡ್ಕೊಳ್ಳಿ, ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲೋ ಒಂದು ಕಡೆ ಅಫ್ಲಿಕ್ಷನ್ಗೊಳಗಾಗ್ದಾನೆ ಯಾವುದೋ ಒಂದು ರೂಪದಲ್ಲಿ, ಅವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸ್ಲಿಕ್ಕಂತೂ ಸಿಗುತ್ತೆ. ಆದರೂ ಕೂಡ ನೀವೆಲ್ಲೋ ಒಂದು ಕಡೆ ನಿಮ್ಮ ಕಾಲೀಗ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ, ಮನೆಯ ಸೇವಕರು ಯಾರಿರ್ತಾರೆ ಅವ್ರ ಜೊತೆಗೆ, ಅಥವಾ ಯಾರಿಗಾದರೂ ಕೂಡ ನೀವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ಅಥವಾ ಅವ್ರಿಗೆ ಸ್ವಲ್ಪ ರೇಷನ್ ಕೊಡ್ತೀರಾ, ಅಥವಾ ಅವ್ರಿಗೆ ರೈಸ್ ಡೊನೇಟ್ ಮಾಡ್ತೀರಾ ಪಾಪದವ್ರಿಗೆ, ಅವಾಗೆಲ್ಲ ಶನಿ ತನ್ನ ಬಲವನ್ನು ಪಡ್ಕೊಳ್ತಾನೆ. ಡೌನ್ ಟು ಅರ್ತ್ ಇರ್ತೀರ, ಅವಾಗ ಕೂಡ ಶನಿ ಬಲ ಪಡ್ಕೊಳ್ತಾನೆ, ಪರವಾಗಿಲ್ಲ. ಯಾಕಂದ್ರೆ ಅಹಂಕಾರ ತೋರಿಸುವ ಹಾಗಿಲ್ಲ. ಓಕೆನಾ? ಇದು ವಿಷಯ. ಇನ್ನೀಗ 10th ಲಾರ್ಡ್ ಅಂತ ಏನಿರ್ತಾನೆ, 10th ಲಾರ್ಡ್ ಈಗ ಲಗ್ನದಲ್ಲಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ. ಓಕೆನಾ? ಲಗ್ನ 10th ಲಾರ್ಡ್ ಎಲ್ಲವನ್ನು ಡಿಸೈಡ್ ಮಾಡ್ತಾನೆ. ಶನಿಯ ವಿಷಯ ಗೊತ್ತಾಯ್ತು ನಿಮಗೆ. 10ನೇ ಮನೆ ಅಧಿಪತಿ ಒಬ್ಬ ಇರ್ತಾನೆ. ನಿಮ್ಮ ಲಗ್ನ ಚೇಂಜ್ ಆದ ಹಾಗೇನೆ 10ನೇ ಮನೆ ಅಧಿಪತಿ ಒಬ್ಬ ಬರ್ತಾನೆ, ಬೇರೆ ಬೇರೆ ರೂಪದಲ್ಲಿ. ಓಕೆನಾ? ಈಗ ಮೇಷ ಲಗ್ನ ಬಂದಾಗ ಶನಿ ಬರ್ತಾನೆ, ವೃಷಭ ಲಗ್ನ ಬಂದಾಗ ಶನಿ ಬರ್ತಾನೆ, ಮಿಥುನ್ ಲಗ್ನ ಬಂದಾಗ ಅಲ್ಲಿ ಗುರು ಬರ್ತಾನೆ, ಅಥವಾ ಈ ಥರ. ಓಕೆನಾ? ಈಗೇನಾಗುತ್ತೆ, 10th ಲಾರ್ಡ್ ಆವಾಗ ನಿಮ್ಮ 10ನೇ ಮನೆ ಲಗ್ನದಲ್ಲಿ ಬರ್ತಾನೆ. ಲಗ್ನ ಅಂದ್ರೇನು? ತನುಸ್ಥಾನ, ಖುದ್ದು ನೀವೇ ಅಲ್ವಾ? ಹಾಗಾದ್ರೆ ನಿಮ್ಮ ಫ್ಯೂಚರ್ನ, ಅಂದರೆ ನಿಮ್ಮ ಒಂದು ಅಭಿವ್ಯಕ್ತಿಯ, ಸ್ವತಂತ್ರ ರೂಪದ ಅಭಿವ್ಯಕ್ತಿಯನ್ನು ಪಾಲಿಸೋರು ನೀವೇ ಮೆಹನತ್ ಮಾಡಬೇಕು, ನೀವೇ ಡಿಸೈಡ್ ಮಾಡಬೇಕು. ಎಲ್ಲವೂ ನಿಮ್ಮಲ್ಲಿದೆ, ಭಗವಂತ ಎಲ್ಲವೂ ಕೊಟ್ಟಿರ್ತಾನೆ. ಅದನ್ನು ಉಪಯೋಗ ಮಾಡಿಕೊಂಡೇ ನೀವು ಮುಂದೆ ಬರಬೇಕು. ನಿಮ್ಮ ತನವನ್ನು ಅಲ್ಲಿ ನೀವು ಮೆರಿಬೇಕು. ಈಗ ಅವರಿದ್ದಾರೆ ಇವರಿದ್ದಾರೆ ಸೆಕೆಂಡರಿ, ಪ್ರತಿಯೊಂದಕ್ಕೂ ಕೂಡ ನೀವೇ ಬಾಧ್ಯರಾಗಬೇಕು. ಅದರ ಅರ್ಥ ಏನಂದರೆ, ಯಾವಾಗ 10th ಲಾರ್ಡ್ನ ಇಂಪ್ಯಾಕ್ಟ್ ಏನಿರ್ತದೆ, 10ನೇ ಮನೆ ಅಧಿಪತಿ, ಆತನಲ್ಲಿ ಇಮೋಷನ್ಸ್ ಇರೋದಿಲ್ಲ. ಆತನಲ್ಲಿ ಏನಿರ್ತದೆ, ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಿಮಗೆ ಏನೆಲ್ಲ ಬೇಕು ಅದೆಲ್ಲ ಮಾಡುವಂತಹ ಕೆಪಾಸಿಟಿ ಅವನಲ್ಲಿರ್ತದೆ. ಅದಕ್ಕೋಸ್ಕರ ಆತ ಯಾವ ಭಾವದಲ್ಲಿ ಬಂದು ಸೇರ್ಕೊಂಡಿರ್ತಾನೆ, ಯಾವ ಮನೆಯಲ್ಲಿ ಬಂದು ಸೇರ್ಕೊಂಡಿರ್ತಾನೆ, ಆ ಮನೆಯ ಅಟ್ರಿಬ್ಯೂಟ್ಸನ್ನು ಬಳಸ್ಕೊಂಡಾಗ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅರ್ಥ ಆಗುತ್ತಾ? ಹಾಗಾದರೆ ಆತ ಲಗ್ನದಲ್ಲಿ ಬಂದು ಸೇರ್ಕೊಂಡಂದಾಗ, ಲಗ್ನ ಅಂದ್ರೆ ಏನು? ಲಗ್ನ ಅಂದರೆ ನಾವು ಖುದ್ದು ನಮ್ಮ ತನುಸ್ಥಾನ. ಹಾಗಾದರೆ ಯಾವಾಗ ನೀವು ನಿಮ್ಮ ಒಂದು ಬುದ್ಧಿಮತ್ತೆಯನ್ನು ಬಳಸ್ಕೊಂಡ್ರಿ, ತನುಸ್ಥಾನವನ್ನು ಪರ್ಫೆಕ್ಟಾಗಿ ಬಳಸ್ಕೊಂಡ್ರಿ, ಖುದ್ದು ನೀವು ಎಲ್ಲದರಲ್ಲೂ ಕೂಡ ಧುಮುಕಿ ಕಾರ್ಯಕ್ಷೇತ್ರಕ್ಕೆ ಬೇಕಾದರೆ ಹೋರಾಟ ಮಾಡಿದ್ರಿ, ಈಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಡೌಟೇ ಇಲ್ಲ, ನೀವು ತುಂಬ ಚೆನ್ನಾಗಿ ಹೋಗ್ತೀರಿ. ಮತ್ತು ನಿಮ್ಮ ತನುಸ್ಥಾನ ಕೂಡ ತುಂಬ ಮಜಬೂತಾಗಿರುತ್ತೆ. ಇಮೋಷನ್ಸ್ ಲೆವೆಲ್ ಬಹಳ ಕಡಿಮೆ ಆಗಿರ್ತದೆ. ತುಂಬ ಇಮೋಷನ್ಸ್ಗೆ ನೀವು ಹೋಗೋದಿಲ್ಲ. ಏನು ಬೇಕೆಲ್ಲ ಲೆಕ್ಕಾಚಾರದಲ್ಲಿ ಹೋಗುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಏನೂ ತೊಂದರೆ ಇಲ್ಲ. ಬಟ್ ನೀವು ಖುದ್ದು ಹೋಗಬೇಕು. ಬೇರೆಯವರ ಅನುಮತಿಗೆ ಕಾಯುವುದಾಗಲಿ, ಬೇರೆಯವ್ರ ಹತ್ರ ನೀವು ಅನುಮತಿಯನ್ನು ಕೇಳುವುದಾಗಲಿ, ಅಥವಾ ಅವ್ರ ಜೊತೆಗೆ ವಿಚಾರ ವಿಮರ್ಶೆ ನಿಮಗೆ ಬೇಕಾಗಿಲ್ಲ. ಖುದ್ದು ನೀವೇ, ನಿಮ್ಮ ಕಾರ್ಯಕ್ಷೇತ್ರದ ಆಧಿಪತ್ಯ ನಿಮ್ಮಲ್ಲೇ ಉಂಟು, ಭಗವಂತ ಅಲ್ಲಿನೇ ಕೊಟ್ಟಿದ್ದಾನೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಸರ್, ನೀವು ಚೆನ್ನಾಗಿರ್ತೀರ. ಓಕೆನಾ? ಅದೇ ರೀತಿ ಕೆಲಸ, ಕಾರ್ಯಕ್ಷೇತ್ರ ಅಧಿಪತಿ 10th ಲಾರ್ಡ್ ಸೆಕೆಂಡ್ ಹೌಸ್ಗೆ ಬಂದ. 10th ಲಾರ್ಡ್ ಸೆಕೆಂಡ್ ಹೌಸ್ಗೆ ಬಂದಾಗ ಏನಾಗುತ್ತೆ, ಸೆಕೆಂಡ್ ಹೌಸ್ ಬಂದು ನಿಮ್ಮ ವಾಣಿಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ. ಓಕೆನಾ? ಹಾಗಾದರೆ ಎಲ್ಲೋ ಒಂದು ಕಡೆ ನಿಮ್ಮ ವಾಣಿ ಬಹಳ ವಿಶೇಷವಾಗಿ ಇಲ್ಲಿ ಬಲ ಪಡ್ಕೊಳ್ಳುತ್ತೆ. ನಿಮ್ಮ ಮಾತುಗಾರಿಕೆ ಬಲ ಪಡ್ಕೊಳ್ಳುತ್ತೆ. ನಿಮ್ಮ ಮಾತುಗಾರಿಕೆಯಿಂದ ಸ್ಟೇಟಸನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥ ಯೋಗ.
ಕೆಲವರಿಗೆ ದುಡ್ಡಿನಿಂದ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಯೋಗ, ಇನ್ನು ಕೆಲವರಿಗೆ ಫ್ಯಾಮಿಲಿಯ ಬಿಸ್ನೆಸ್ ಅನ್ನ ನಡೆಸುವುದರ ಮುಖಾಂತರ, ಯಾಕಂದ್ರೆ ಎರಡನೇ ಮನೆ ಒಂದು ಫ್ಯಾಮಿಲಿ, ಹಾಗಾದ್ರೆ 10th ಲಾರ್ಡ್ ಎರಡನೇ ಮನೆಯಲ್ಲಿ ಬಂದ್ಬಿಟ್ಟ, ಆವಾಗ ನಿಮ್ಮ ಫ್ಯಾಮಿಲಿಯ ಬಿಸ್ನೆಸ್ ಅನ್ನ ನಡೆಸ್ಕೊಂಡು ಹೋಗಿ ಅದರಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅರ್ಥ ಆಗುತ್ತಾ? ಹಾಗಾದ್ರೆ ಎರಡನೇ ಮನೆಯಲ್ಲಿ ವಾಣಿ ಇರುವುದರಿಂದ ಮೇ ಬಿ ನೀವು ವಕೀಲರಾಗ್ಬೋದು, ಜಡ್ಜ್ ಆಗ್ಬೋದು, ಸಿಂಗರ್ ಆಗ್ಬೋದು, ಏನು ಬೇಕಾದರೂ ಮಾಡಿ ಸರ್. ನಿಮಗೆ ಭಾಷಣಗಾರರಾಗ್ಬೋದು ಅಲ್ವಾ, ಯಾವುದೋ ಒಂದು, ಅಥವಾ ಯಾವುದು ಸೊಲ್ಯೂಷನ್ ಕೊಡುವಂಥ ಸೊಲ್ಯೂಷನ್ ಪ್ರೊವೈಡರ್ ಆಗಿರ್ಬೋದು, ಅಂದರೆ ನಿಮ್ಮ ಮಾತಿನಿಂದ ಯಾರಿಗೂ ಸೊಲ್ಯೂಷನ್ ಅವರಾಗಿರ್ಬೋದು. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ಸ್ಟೇಟಸ್ ಏನು ಕ್ರಿಯೇಟ್ ಆಗಬೇಕಾಗುತ್ತೆ. ಗೊತ್ತಾಗುತ್ತಾ? ಒಟ್ ಓವರ್ ಆಲ್ ನಿಮ್ಮ ಎರಡನೇ ಮನೆಯೇ ಯೂಸ್ ಮಾಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಉಂಟು. ಇಲ್ಲಿ ಎರಡನೇ ಮನೆಯನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಕಾರ್ಯಕ್ಷೇತ್ರ ಮುಂದುವರಲಿಕ್ಕೆ ಬಿಡಲ್ಲ. ಅದಕ್ಕೆ ಕುಟುಂಬದವರ ಜೊತೆಗೆ ಬಾಂಧವ್ಯವನ್ನು ಮೇಂಟೈನ್ ಮಾಡೋದು, ದುಡ್ಡಿನ ವಿಚಾರದಲ್ಲಿ ತುಂಬ ಲೆಕ್ಕಾಚಾರಗಳನ್ನು ಇಟ್ಟುಕೊಳ್ಳುವುದು, ಒಟ್ಟಾರೆ ಖರ್ಚು ಮಾಡೋದಲ್ಲ, ಈಟಿಂಗ್ ಹ್ಯಾಬಿಟ್ಸನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು, ವಾಣಿಯನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು, ಇವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಾಯ್ತು ಈಗ ನೀವೇನನ್ನು ಕ್ರಿಯೇಟ್ ಮಾಡಿ ಗೊತ್ತಾಯ್ತು ನಿಮಗೆ. ಓಕೆನಾ? 10th ಲಾರ್ಡ್ ಸೆಕೆಂಡ್ ಹೌಸಲ್ಲಿ ಬಂದಾಗ, ಅದೇ 10th ಲಾರ್ಡ್ ಥರ್ಡ್ ಹೌಸಲ್ಲಿ ಬಂದುಬಿಟ್ಟ, ಮೂರನೇ ಮನೆ ಅಲ್ವಾ, ಮೂರನೇ ಮನೆ ಪರಾಕ್ರಮ, ಥರ್ಡ್ ಹೌಸ್ ಪರಾಕ್ರಮ. ಹಾಗಾದರೆ ಫಸ್ಟ್ ಆಫ್ ಆಲ್ ಒಂದಂತೂ ಗೊತ್ತಾಯಿತು, ಪರಾಕ್ರಮನ ಯೂಸ್ ಮಾಡಬೇಕಂತ. ಮೂರನೇ ಮನೆ ಪರಾಕ್ರಮ ತಾನೇ, ನಿಮ್ಮಲ್ಲಿ ಏನು ಜೋಶ್ ಇದೆ, ಪರಾಕ್ರಮ ಇದೆ, ಅದನ್ನು ನೀವು ಯೂಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು. ಯಾಕಂದರೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಬೇಕು. ಆನಂತರ ಮೂರನೇ ಮನೆಯಲ್ಲಿ ಏನಿರ್ತದೆ ನಿಮ್ಮ, ಅದು ಕಾನ್ಷಿಯಸ್ ಮೈಂಡ್. ಓಕೆ, ಆನಂತರ ಮೂರನೇ ಮನೆಯಲ್ಲಿ ಟೋಟಲಿ ಲೆಕ್ಕಾಚಾರ, ಮೂರನೇ ಮನೆಯಲ್ಲಿ ಕಮ್ಯುನಿಕೇಷನ್. ಇಲ್ಲಿ ಕೂಡ ಕಮ್ಯುನಿಕೇಷನ್ ಇದೆ. ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತೀರಾ, ಯಾರ ಜೊತೆಗೆ ಯಾವ ಥರ ನೀವು ಬಿಹೇವ್ ಮಾಡ್ತೀರಾ, ಅದು ಇಲ್ಲಿ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಆನಂತರ ಮೂರನೇ ಮನೆಯಲ್ಲಿ ಪೇಪರ್ ವರ್ಕ್ ಇದೆ, ಪೇಪರ್ ವರ್ಕ್ ಮಾಡಿ ಹೋಗ್ಬೋದು ನೀವು, ಕಮ್ಯುನಿಕೇಟ್ ಮಾಡಿ ಹೋಗ್ಬೋದು ನೀವು, ಟ್ರಾವೆಲಿಂಗಲ್ಲಿ ಹೋಗ್ಬೋದು ನೀವು, ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾ ಹೋಗ್ಬೋದು ನೀವು. ಆನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಮಾಡ್ಬೋದು ನೀವು. ಆನಂತರ ಅಲ್ಲಿ ನ್ಯಾಚುರಲ್ ರಾಶಿ ಯಾವುದು ಬರ್ತದೆ, ಮಿಥುನ ರಾಶಿ, ಅದು ಮೈಂಡಿಗೆ ಸಂಬಂಧ. ಹಾಗಾದರೆ ಮೈಂಡ್ ರಿಲೇಟೆಡ್ ಅಂದರೆ ಫಿಸಿಕಲ್ ರಿಲೇಟೆಡ್ ಅಲ್ಲ, ಮೈಂಡ್ ರಿಲೇಟೆಡ್ ಯಾವುದೇ ಕೆಲಸ ನಿಮಗೆ ವರ್ಕ್ ಆಗಲಿಕ್ಕೆ ಶುರು ಆಗುತ್ತೆ. ಈಗ 10th ಲಾರ್ಡ್ ಥರ್ಡ್ ಹೌಸಲ್ಲಿ ಇದ್ದಾನೆ ಅಂದಾಗ ನಿಮಗೆ ಅಲ್ಲಿ ಇನ್ನೊಂದು ಆಪ್ಷನ್ ಏನು ಬರುತ್ತೆ, ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಥವಾ ಲ್ಯಾಪ್ಟಾಪ್ ಸೇಲ್ಸ್ ಆ್ಯಂಡ್ ಸರ್ವಿಸ್. ಯಾಕಂದರೆ ಕಮ್ಯುನಿಕೇಷನ್ ಡಿವೈಸನ್ನು ರಿಪೇರಿ ಮಾಡೋದು, ಮಾರಾಟ ಮಾಡೋದು, ಅಥವಾ ಅದರ ಮಾಲೀಕತ್ವವನ್ನು ಪಡ್ಕೊಂಡು ನೀವು ಸೇಲ್ಸ್ ಮಾಡೋದು, ಅದು ಕೂಡ ನಿಮಗೆ ವರ್ಕ್ ಆಗಲಿಕ್ಕೆ ಶುರು ಆಗುತ್ತೆ. ನೀವು ಖಂಡಿತ ಮಾಡ್ಕೊಳ್ಬೋದು. ನಿಮ್ಮರೊಳಜಿಸ್ಟ್ ಕೂಡ ಆಗ್ಬೋದು, ಹೆಸರನ್ನ ಚೇಂಜ್ ಮಾಡಿಕೊಡೋದು, ನೀವು ಮೊಬೈಲ್ ನಂಬರನ್ನು ಚೇಂಜ್ ಮಾಡಿದೆ, ಏನು ಬೇಕಾದರೂ ನೀವು ಮಾಡ್ಕೊಳ್ಬೋದು, ತೊಂದರೆ. ಓವರ್ ಆಲ್ ಥರ್ಡ್ ಹೌಸನ್ನು ಬಹಳ ಪರ್ಫೆಕ್ಟಾಗಿ ಬಳಸಬೇಕಾದಂಥ ಅನಿವಾರ್ಯತೆ ಉಂಟು ಯಾವಾಗ 10th ಲಾರ್ಡ್ ಥರ್ಡ್ ಹೌಸಲ್ಲಿ ಬರ್ತಾನೆ. ಗೊತ್ತಾಗುತ್ತಾ? ಯಾವಾಗ 10th ಲಾರ್ಡ್ ಥರ್ಡ್ ಹೌಸಲ್ಲಿ ಬರ್ತಾನೆ ಅಲ್ಲಿ ಎರಡು ಇನ್ಫ್ಲುಯೆನ್ಸ್ ಆಗುತ್ತೆ. ಯಾಕಂದರೆ 10th ಹೌಸ್ಗೆ ಥರ್ಡ್ ಹೌಸ್ ಏನಿದೆ 6th ಹೌಸ್, ಆರನೇ ಮನೆ, ರೋಗರಣ ರಿಪು. ಆವಾಗ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಬಾಂಧವ್ಯ ಅಂತೂ ಚೆನ್ನಾಗಿರಬೇಕು. ಒಡ ಹುಟ್ಟಿದವ್ರ ಜೊತೆಗೆ ನೀವು ಆ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಆನಂದ ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಸಮೇತ ನೀವು ಬಾಂಧವ್ಯವನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಅವ್ರ ಜೊತೆ ಇರಬೇಕಾಗುತ್ತೆ. ಆವಾಗ ಕೂಡ ನಿಮ್ಮ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ 100% ಕ್ರಿಯೇಟ್ ಆಗುತ್ತೆ. ನೀವು ಈ ಸಣ್ಣ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಸರ್. ಇವತ್ತಲ್ಲ ನಾಳೆ ವಿಜಯರಾಜ್ ಹೇಳಿದ್ದಾರೆ ಈ ಥರ ಮಾಡಬೇಕು, ನಾನು ಮಾಡ್ತಾ ಇದ್ದು ನೋಡಿ ಗೆಲುವು ನನ್ನದಾಯಿತು, ಅದು ನಿಮ್ಮ ಪಾಲಿಗೆ ಬರುತ್ತೆ. ವಾವ್ ಅನ್ನುವಷ್ಟರ ಮಟ್ಟಿಗೆ ರಿಸಲ್ಟ್ ಬರಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಇಷ್ಟವರೆಗೆ ಗೊತ್ತಿಲ್ಲ. ಕಾರ್ಯಕ್ಷೇತ್ರ ಅಧಿಪತಿ 10th ಲಾರ್ಡ್ ಥರ್ಡ್ ಹೌಸಲ್ಲಿ ಇದ್ದಾನೆ, ಒಡ ಹುಟ್ಟಿದವ್ರ ಜೊತೆ ಜಗಳ, ಅಕ್ಕಪಕ್ಕದ ಮನೆಯವ್ರ ಜೊತೆ ಜಗಳ, ಚುಗುಲಿ ಮಾಡುವುದೇ ಆಯಿತು, ಯಾವಾಗಲೂ ಕೂಡ ಇದು ಪರಿಸ್ಥಿತಿ ಆಯಿತು. ಕಂಠವನ್ನು ಚೆನ್ನಾಗಿ ಬಳಸಲಿಕ್ಕಿಲ್ಲ, ವಾಣಿಯನ್ನು ಬಳಸಲಿಕ್ಕಿಲ್ಲ, ಇದು ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅಲ್ವಾ, ಯಾವುದೋ ಒಂದು ರೂಪದಲ್ಲಿ. ಆವಾಗ ಬೈ ಡಿಫಾಲ್ಟ್ ಕಾರ್ಯಕ್ಷೇತ್ರ ತೊಂದರೆ ಅಂತೂ, ದುಶ್ಮನಂತೂ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ, ನಿಮಗೆ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ. ಈಗೇನು ಮಾಡ್ತೀರಾ? ಅದಕ್ಕೆ ಹೇಳ್ತೀನಿ, ಟೆಕ್ನಿಕ್ ಗೊತ್ತಾದಾಗ ಆ ಪಾರ್ಟನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೋದು. ಮೇಕಲ್ ಅವರೇ ಅರ್ಥ ಆಯ್ತಾ? ಚೆನ್ನಾಗಿಡು, ಆವಾಗ ಒಳ್ಳೆ ರಿಸಲ್ಟ್ ಬರ್ತದೆ. ಓಕೆ, ಕ್ಲಿಯರ್ ಆಯ್ತು. ಈಗ ಆನಂತರ ನೆಕ್ಸ್ಟ್ 10th ಲಾರ್ಡ್ 4th ಹೌಸಲ್ಲಿ ಅಲ್ವಾ, 10th ಲಾರ್ಡ್ 4ನೇ ಮನೆಯಲ್ಲಿ ಬಂದಾಗ ಇಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. 10th ಲಾರ್ಡ್ 4ನೇ ಮನೆಯಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಮ 4ನೇ ಮನೆ ಅಂತ ಏನುಂಟಲ್ಲ ಅದು ಸುಖಸ್ಥಾನ. 10th ಹೌಸ್ ಏನಿದೆ ಅದು ಕಾರ್ಯಕ್ಷೇತ್ರ, ಕರ್ಮಸ್ಥಾನದ ಅಧಿಪತಿ 4ನೇ ಮನೆಗೆ ಬಂದ ಅಂದ್ರೆ ಏನಾಯ್ತು, ಕಾರ್ಯಕ್ಷೇತ್ರದಲ್ಲಿ ಸುಖ ಅನುಭವಿಸ್ಲಿಕ್ಕೆ ಉಂಟು ಅಂತ ಇಂಡಿಕೇಶನ್ ಅಂತೂ ಬಂತು. ಬಟ್ ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಏನು ಗೊತ್ತಾ, ಯಾವಾಗ ನೀವು ಕೆಲಸದಲ್ಲಿ ಹೋಗ್ತೀರಾ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ, ಆವಾಗ ನಿಮಗೆ 4th ಹೌಸ್ ಕ್ಲೋಸ್ ಆಗುತ್ತೆ. 4th ಹೌಸ್ ಕೆಲಸ ಮಾಡಲ್ಲ, ಅಲ್ಲಿಗೆ ಫಿನಿಶ್. ಆದರೆ ಯಾವಾಗ 4th ಹೌಸ್ ಕೆಲಸ ಮಾಡುತ್ತೆ 10th ಹೌಸ್ ಕ್ಲೋಸ್ ಆಗುತ್ತೆ. ಗೊತ್ತಾಗುತ್ತೆ ಹೇಗೆ ಕ್ಲೋಸ್ ಆಗುತ್ತೆ ಅಂತ. ಕಾರ್ಯಕ್ಷೇತ್ರದಲ್ಲಿರುವಾಗ ಮನೆ ಇರುವುದಿಲ್ಲ ನಿಮಗೆ, ನೀವು ಕೆಲಸದಲ್ಲಿರ್ತೀರಾ, ಬಂಧನದಲ್ಲಿರ್ತೀರಾ, ರೈಟಾ? ಬಂಧನದಲ್ಲಿ ತಾನೇ ಇರೋದು. ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ನೀವು ಅವರ ಅಡಿ ಕೆಲಸ ಮಾಡ್ತಾ ಇರ್ತೀರಾ, ಈವನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆ ಬಿಸ್ನೆಸ್ಗೆ ಸಂಬಂಧಪಟ್ಟು ತಿರುಗ್ತಾ ಇರ್ತೀರಾ, ಮನೆಯ ವಿಚಾರಗಳಲ್ಲಿ ಬರುವುದಿಲ್ಲ, ಸುಖದ ವಿಚಾರಗಳಲ್ಲಿ ಬರುವುದಿಲ್ಲ. ಅದಕ್ಕೆ ಹೇಳಿದ್ದು 10ನೇ ಮನೆಯಲ್ಲಿ ಇಮೋಷನ್ಸ್ ಇಲ್ಲ ಅಂತ. ಅದೇ ರೀತಿ ನೀವು ಕಾರ್ಯಕ್ಷೇತ್ರದಿಂದ ಮನೆಗೆ ಬಂದಾಗ ನೀವು ಫ್ರೀಡಮನ್ನು ಅನುಭವಿಸ್ತೀರಾ, ಫ್ರೀ ಆಗಿರ್ತೀರಾ, ಖುಷಿಯನ್ನು ಅನುಭವಿಸ್ತೀರಾ, ಲಕ್ಸುರಿಯನ್ನು ಅನುಭವಿಸ್ತೀರಾ, ಫ್ಲೆಕ್ಸಿಬಿಲಿಟಿಯನ್ನು ಅನುಭವಿಸ್ತೀರಾ. ಆವಾಗ ಕಾರ್ಯಕ್ಷೇತ್ರ ಕ್ಲೋಸ್ ಆಯಿತು, ಕೆಲಸ ಇಲ್ಲ, ಕಾರ್ಯಕ್ಷೇತ್ರ ಅಲ್ಲಿ ಬಂದಾಯಿತು. ಈಗ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ತುಂಬ ಸುಖದಲ್ಲಿ ಹೋದಾಗ ಕಾರ್ಯಕ್ಷೇತ್ರ ಕ್ಲೋಸ್ ಆಗುತ್ತೆ. ಅರ್ಥ ಆಯ್ತಾ? ತುಂಬ ಸುಖ ಅಂದರೆ ಏನಪ್ಪ, ಇಡೀ ದಿನ ನಿದ್ದೆ, ಆರಾಮಾಗಿರೋದು, ಬಂದರೂ ಆಯಿತು ಬರದಿದ್ರೂ ಆಯಿತು,
ಈ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಂಡಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಯ್ತು. ಈಗ ಅದಕ್ಕೆ ಯಾವಾಗ 10th ಲಾರ್ಡ್ 4th ಹೌಸ್ಗೆ ಬರ್ತಾನೆ, ಬಹಳ ಜಾಗರೂಕರಾಗಿರ್ಬೇಕು. ಹಾ, ನಿಮ್ಗೆ ಯಾವ್ದ್ರಲ್ಲಿ ಇನ್ಕಮ್ ಬರುತ್ತೆ? ಭೂಮಿ ವಿಚಾರದಲ್ಲಿ ಇನ್ಕಮ್ ಬರುತ್ತೆ, ಅಥವಾ ಭೂಮಿ ವಿಚಾರದಲ್ಲಿ ಹೋದಾಗ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿದ್ದುಕೊಂಡೇ ನೀವು ವ್ಯಾಪಾರ ಮಾಡ್ಬೋದು, ಮನೆಯಲ್ಲಿದ್ದುಕೊಂಡೇ ನೀವು ಯಾವುದೇ ಕೋರ್ಸ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ತೊಂದರೆ ಇಲ್ಲ. ಮನೆಯಲ್ಲಿದ್ದುಕೊಂಡು ಟೀಚಿಂಗ್ ಮಾಡ್ಬೋದು, ತೊಂದರೆ ಇಲ್ಲ, ನೀವು ಮಾಡ್ಬೋದು. ಅಂದ್ರೆ 4th ಹೌಸನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು ನೀವು. ತಾಯಿ ನಿಮ್ಮ ಜೊತೆಗಿರ್ಬೇಕು. ತಾಯಿ ಜೊತೆಗಿಲ್ಲ ಅಂದ್ರೆ ಪರವಾಗಿಲ್ಲ, ಇರುವಾಗ ಇರಬೇಕು ಅವರು, ಮತ್ತೆ ಇಲ್ಲ ಇದ್ರೆ ತೊಂದರೆ ಇಲ್ಲ. ಒಂದು ಸ್ವಂತ ಮನೆ ಮಾಡಿದ ನಂತರ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅಂತೂ 100% ಕ್ರಿಯೇಟ್ ಆಗುತ್ತೆ. ಒಂದು ಸ್ವಂತ ಮನೆ ಮಾಡಬೇಕು. ಅವಾಗ ನೋಡಿ, ಅಲ್ಲಿ ಯಾವುದ್ರಲ್ಲೆಲ್ಲ ಹೋಗ್ಬೋದು? ಈಗ ಭೂಮಿ ವಿಚಾರದಲ್ಲಿ ಹೋಗ್ಬೋದು, ಮನೆ ಮಾರಾಟದ ವಿಚಾರದಲ್ಲಿ ಕೂಡ, ಮನೆ ಮಾಡಿ ಮಾರುವಂಥ ವಿಚಾರದಲ್ಲಿ ಕೂಡ ಹೋಗ್ಬೋದು. ಆನಂತರ ವಾಹನವನ್ನು ಮಾರಾಟ ಮಾಡುವ ವಿಚಾರದಲ್ಲಿ ಕೂಡ ಹೋಗ್ಬೋದು, ಬಿಸ್ನೆಸ್ ಅದರ ಮುಖಾಂತರ ಕೂಡ ಮಾಡ್ಬೋದು. ಅಥವಾ ಹಾಲು ಮಾರುವಂಥದ್ದು, ನೀರು ಮಾರುವಂಥದ್ದು, ನೀರಿನ ಬಿಸ್ನೆಸ್ ಮಾಡುವಂಥದ್ದು, ಅದು ಕೂಡ ನಿಮಗೆ ಒಗ್ಗಿ ಬರುತ್ತೆ, ತೊಂದರೆ ಇಲ್ಲ. ಓವರಾಲ್ ನೀವು ಮನೆಯನ್ನು ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಓವರಾಲ್ ನಾನು ಹೇಳ್ತೀನಿ, ಯಾವಾಗ 10th ಲಾರ್ಡ್ 4th ಹೌಸ್ಗೆ ಬರ್ತಾರೆ, ಅವಾಗ ಒಂದು ಸ್ವಂತ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕಾರ್ಯಕ್ಷೇತ್ರದಲ್ಲಿ ಆ ಸ್ಟೇಟಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬೇಗ ಟ್ರೈ ಮಾಡಿ ನೋಡಿ ಸರ್. ಯಾರಿಗೆಲ್ಲ 10th ಲಾರ್ಡ್ 4th ಹೌಸಲ್ಲಿ ಇದ್ದಾನೆ, ಅವರಿಗೆಲ್ಲ ತಾಯಿ ಜೊತೆಗೆ ಇದ್ದಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಆಗಿದೆ. ಅವರೆಲ್ಲ 4 ವೀಲರ್ ಖರೀದಿ ಮಾಡಿದಾಗ ಅವರ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಆಗಿದೆ. 10th ಲಾರ್ಡ್ 4th ಹೌಸಲ್ಲಿ ಇದ್ದಾಗ ಅವರ ಹೆಸರಿನಲ್ಲಿ ಮನೆ ಅಥವಾ ಭೂಮಿ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಆಗಿದೆ. ಬೇಕಾದ್ರೆ ಹೌದಾ ಅಲ್ವ ಅಂದಂಗೆ ಮೆಸೇಜ್ ಮಾಡಿ ತೋರಿಸ್ತಾ ನೋಡಿ ಏನಾಗುತ್ತೆ ಅಂತ. 100% ಹಾಗೇನೆ ಆಗಬೇಕು. ಅರ್ಥ ಆಯ್ತಾ ನಿಮಗೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ 10th ಲಾರ್ಡ್ 4th ಹೌಸಲ್ಲಿ ಬಂದಾಗ ಬಹಳ ಜಾಗರೂಕರಾಗಿ ಅಂತೂ ಇರಬೇಕು. ಆರಾಮಂತೂ ಕೊಡ್ತಾನೆ, ಮನೆಯನ್ನು ಯೂಸ್ ಮಾಡ್ಕೊಳ್ಬೇಕು. ನಿಮ್ಮ ಹೆಸರಲ್ಲಿ ಮನೆ ಅಥವಾ ಭೂಮಿ ವಾಹನ ಉಂಟು ಅಂತಾದಾಗ ಪರವಾಗಿಲ್ಲ. ಅವಾಗ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಬಳಿಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಸರ್. ಇದ್ರೆ, ಇಲ್ಲ ಅಂದರೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಏನು ಪ್ರಶ್ನೆ ಏನು ಬರುತ್ತೆ? ಬೇರೆ ಇದಕ್ಕೆ ಬರೋದಲ್ಲ ಸರ್, ತಾಯಿ ಇಲ್ಲ ಅದೇ ಬರುತ್ತೆ ಈಗ, ರೈಟಾ? ಓಕೆನಾ? ಯಾಕಂದರೆ ನಿಮಗೆ ವಯಸ್ಸಾಗಿದೆ ಈಗ ಅಲ್ವಾ? ನಿಮ್ಗೇನೆ 60 ಆದಾಗ ತಾಯಿ ಎಲ್ಲಿರ್ತಾರೆ ಅಲ್ವಾ? ಅರ್ಥ ಆಯ್ತಾ? ಇದು ಪರಿಸ್ಥಿತಿ. ಓಕೆ, ಹಾಗಾದರೆ 10th ಲಾರ್ಡ್ 4th ಹೌಸಲ್ಲಿ ಯಾರಿಗೂ ಇಲ್ಲವೇ? ಅಲ್ಲಿ ಯಾರಿಗೂ? ಈಗ 164 ಮಂದಿ ಇದ್ದೀರಾ, ಯಾರಿಗೂ ಇಲ್ಲ? ಅರೆ ವಾ, ವಿಚಿತ್ರ ಅಲ್ವಾ? ಭಯಾನಕ ವಿಚಿತ್ರ. ನಾನು ಯಾವತ್ತೂ ಕೂಡ ಒಂದು ಕ್ಲಾಸ್ ಪಾಠ ಮಾಡುವಾಗ ಹಾಗೇನೆ, ನಾನು ಯಾವುದೇ ಲಗ್ನ ಕೇಳಿದಾಗ ಲಗ್ನನೂ ಇರಲ್ಲ, ರಾಶಿ ಕೇಳಿದಾಗ ರಾಶಿನೂ ಇರಲ್ಲ, ಕಾಂಬಿನೇಷನ್ ಕೇಳಿದಾಗ ಕಾಂಬಿನೇಷನ್ ಕೂಡ ಇರಲ್ಲ, ಏನು ಕೂಡ ಇರಲ್ಲ. ಓಕೆನಾ? ಯಾವುದು ಕೂಡ ಇಲ್ಲ, ಹೀಗೇನೆ ಅಲ್ವಾ? ಅವ್ರೇನೋ ಕತೆ ಹೇಳ್ತಾ ಇದ್ದಾರೆ, ಹರಿಕತೆ ಕೇಳ್ತಾ ಇದ್ದಾರೆ, ನಾವೆಂದು ಕೇಳಿಸ್ಕೊಂಡು ಹೋಗುದು ಅಷ್ಟೇ ಅಲ್ವಾ? ಮಜಾ ಆಗುತ್ತೆ ಅಷ್ಟೇ. ಅದು ಹರಿಕತೆ ಕೇಳ್ದಾಗ ಆಗುತ್ತೆ. ಸಂಜೆ ಏನು ಮಾಡಲಿಕ್ಕೆ ಕೆಲಸ ಇಲ್ಲ, ಸಂಡೇ ತಾನೇ, ಎಲ್ಲ ಆಗಿದೆ, ಒಂದು ಬಿರಿಯಾನಿ ಮಾಡಿಟ್ಟಿದ್ದಾರೆ, ಈಗ ಊಟ ಮಾಡಿ ಮಲಗುವುದು ಅಷ್ಟೇ. ಓಕೆನಾ? ರೈಟ್, ಇದು ಪರಿಸ್ಥಿತಿ. ಓಕೆ, ನಾನು ಹೇಳಿದ್ರೆ ಅಲ್ಲಿ ಆ ರಿಸಲ್ಟ್ ಉಂಟಾ ಇಲ್ವಾ ಅದು ನನಗೆ ಹೇಳಬೇಕು ನೀವು ಅಲ್ವಾ? ರಿಸಲ್ಟ್ ಉಂಟಾ ಇಲ್ವಾ? 4000 ಯೂಸ್ ಮಾಡ್ಕೊಂಡಾಗ ನಿಮಗೆ ಆ ಸ್ಟೇಟಸ್ ಕ್ರಿಯೇಟ್ ಆಗಿದೆಯಾ ಇಲ್ವಾ, ಅದು ನನಗೆ ಬೇಕು. ರೈಟಾ? ಅರೆ ಉಂಟು ಅಂತ ಹೇಳುವುದಲ್ಲ, ಇಲ್ಲ ಸರ್ ಹೀಗೆ ಉಂಟು, ಹೀಗೆ ಮಾಡಿದೆ, ಹೀಗೆ ಉಂಟು. ಓಕೆನಾ? ಪರವಾಗಿಲ್ಲ ಬಿಡಿ. ಎನಿವೆ, ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ, ನೀವು ಗೆದ್ದು ಬಿಡ್ತೀರ, ತೊಂದರೆ ಇಲ್ಲ. ಈಗ ನಾನು ನಿಮಗೆ ಅನ್ಮ್ಯೂಟ್ ಮಾಡಲಿಕ್ಕೆ ಅವಕಾಶ ಕೊಡ್ಬೋದು, ಅದು ವಿಷಯ ಬೇರೆ. ಅದೇನಾಗುತ್ತೆ, ಈಗ ಕೆಲವರು ಏನು ಮಾಡ್ತಾರೆ, ನಾನು ಅನ್ಮ್ಯೂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟ ತಕ್ಷಣನೇ ಅನ್ಮ್ಯೂಟ್ ಅಂತ ಮಾಡ್ತಾರೆ. ಬಟ್ ಹಿಂದಿನಿಂದ ಒಂದಷ್ಟು ಬೋರ್ಗರೆಯುವಂಥ ಧ್ವನಿ ಇರ್ತದೆ ಕೆಲವ್ರ ಮನೇಲಿ, ಅಂತ, ಅದೆಲ್ಲ ಇಲ್ಲಿ ಬರಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾನು ಅನ್ಮ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತು ನಿಮಗೆ? ಯಾರು ಕೂಡ ಸೈಲೆಂಟ್ ಆಗಿರೋದಿಲ್ಲ ತಾನೆ. ಮನೆಯಲ್ಲೆಲ್ಲ ಗಲಾಟೆನೇ ಗಲಾಟೆ, ಹಿಂದಿನಿಂದ ಗಲಾಟೆ, ಮಕ್ಕಳ ಗಲಾಟೆ, ತುಂಬ ಜನರ ಮನೆಯಲ್ಲಿ ಇರ್ತದೆ. ಅದೆಲ್ಲ ಇಲ್ಲಿ ಕೇಳಿಸಿಕೆ ಶುರು ಆದರೆ ಏನಾಯಿತು ಅಲ್ವಾ? ಅದಕ್ಕೆ ನಾನು ಅನ್ಮ್ಯೂಟ್ ಮಾಡಲ್ಲ, ಬೇರೆ ಯಾವುದೇ ರೀಸನ್ ಅಲ್ಲ. ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಗೊತ್ತಾಯ್ತು. ಈಗ ಬೇಕಾದ್ರೆ ನೋಡಿ ನೀವು, ಹೌದಾ ಅಲ್ವಾ ಅಂತ ಅಲ್ವಾ? ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಓಕೆ, ಗೊತ್ತಾಯ್ತು. ಇನ್ನು ಬಂದ ಮೇಡ ಕಾರ್ಯಕ್ಷೇತ್ರ ಅಲ್ವಾ? 10th ಲಾರ್ಡ್ 4th ಹೌಸಲ್ಲಿ ಆಯಿತು. ಈಗ 10th ಲಾರ್ಡ್ 10ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಬಂದಾಗ ಅಲ್ವಾ? 10ನೇ ಮನೆ ಅಧಿಪತಿ 5ನೇ ಮನೆ ಏನು? 5ನೇ ಮನೆ ಬಂದು ನಿಮ್ಮ ರಿಯಾಲಿಟಿ. ರೈಟಾ? ನಿಮ್ಮ ರಿಯಾಲಿಟಿ, ಸತ್ಯ ಯಾವತ್ತಿದ್ರು ಕೂಡ. ಹಾಗಾದರೆ 5ನೇ ಮನೆ ಬಂದು ಕ್ರಿಯೇಟಿವಿಟಿ. ಹಾಗಾದರೆ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟದ ಕೆಲಸ ಮಾಡಿದಾಗ ಯಾವುದೇ ಒಂದು ರೂಪದಲ್ಲಿ ಕ್ರಿಯೇಟಿವಿಟಿಯನ್ನು ಬಳಸ್ಕೊಳ್ಳಿ. ಏನು ಬೇಕು, ಮನೋರಂಜನೆ ಅಲ್ವಾ? ಈಗ 10ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದಾನೆ. ಒಳ್ಳೆಯ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಜನರಿಗೆ ಸಜೆಸ್ಟ್ ಮಾಡಿ. ಫೇಕ್ ಮಾಡಬಾರ್ದು, ಅದು ಅರ್ಥ ಮಾಡ್ಕೊಳ್ಳಿ. ಫೇಕ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ ಅಲ್ವಾ? ಇದನ್ನು ತಂದಿಟ್ಕೊಳ್ಳಿ, ಮಾರನೇ ದಿನ ಕರೋಡೋಪತಿ ಆಗ್ತೀರಾ, ಅಥವಾ ದಯವಿಟ್ಟು ವ್ಯೂಸ್ಗೆ ಬೇಕಾಗಿ ಇಂಥದ್ದನ್ನು ಮಾಡಿದರೆ ನಿಮ್ಮ ಇದ್ದ ಕಾರ್ಯಕ್ಷೇತ್ರ ಕೂಡ ಹೊರಟೋಗುತ್ತೆ. 10th ಲಾರ್ಡ್ 5th ಹೌಸಲ್ಲಿ ಬಂದಾಗ ಅರ್ಥ ಆಯ್ತಾ ನಿಮಗೆ? ಇಂಥ ಮೂಲಿಕೆ ತಂದಿಟ್ಕೊಳ್ಳಿ, ನಾಳೆ ಮಾರನೇ ದಿನ ಆ ಶತ್ರು ಬಂದು ನಿಮ್ಮ ಕಾಲಿಗೆ ಬೀಳ್ತಾನೆ. ಸೊ ಇದೆಲ್ಲ ದಯವಿಟ್ಟು ಮಾಡಬೇಡಿ. ಓಕೆ, ಇದು ಮಾಡಿದಾಗ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ರಿಯಾಲಿಟಿ ಏನುಂಟು, ಸತ್ಯಕ್ಕೆ ಹತ್ತಿರವಾಗಿದೆ ಅಂಥದ್ದನ್ನು
ಯೂಟ್ಯೂಬ್ ಚಾನಲಲ್ಲಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನೋಡಿ ನಿಮ್ಮ ಲೈಫಲ್ಲಿ ಅದು ಏಳಿಗೆ ಬರಲಿಕ್ಕೆ ಶುರು ಆಗುತ್ತೆ. ಒಂದಷ್ಟು ಜನಕ್ಕೆ ಸಹಾಯ ಮಾಡೋದು. ಯಾಕಂದರೆ ಐದನೇ ಮನೆ ರಿಲೇಟೆಡ್ ಟು ಸೂರ್ಯನ ಭಾವ ತಾನೇ. ಸೂರ್ಯನ ಕೆಲಸ ಏನಿದೆ? ರಾಜನ ಕೆಲಸ ಏನಿರುತ್ತೆ? ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು. ಹಾಗಾದರೆ 10th ಲಾರ್ಡ್ 5ನೇ ಮನೆಯಲ್ಲಿ ಬಂದಾಗ ಮೇ ಬಿ ನಿಮಗೆ ಅಂಥ ಕೆಲಸ ಕೂಡ ಸಿಗ್ಬೋದು, ಸ್ಟೇಟಸ್ ಕೂಡ ಕ್ರಿಯೇಟ್ ಆಗ್ಬೋದು. ಬಟ್ ಬೇರೆಯವರಿಗೆ ಹೆಲ್ಪ್ ಮಾಡುವಂಥನ್ನು ಅಥವಾ ಕ್ರಿಯೇಟಿವಿಟಿಯಲ್ಲಿ ಹೋಗುವುದನ್ನು, ಬೇರೆಯವ್ರಿಗೆ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವುದನ್ನು ನೀವು ರೂಢಿಸಿಕೊಂಡಾಗ ಅಥವಾ ಮನೋರಂಜನೆಯಲ್ಲಿ ಹೋದಾಗ ಯಾವುದೇ ಒಂದು ರೂಪದಲ್ಲಿ ನೀವು ವಿಡಿಯೋ ಮಾಡಿ, ನೀವು ಫೋಟೋಗ್ರಾಫಿ ಮಾಡಿ, ನೀವೇನು ಬೇಕಾದ್ರೂ ಮಾಡಿ ಅಲ್ವಾ, ಮನೋರಂಜನೆ ಫೀಲ್ಡಲ್ಲಿ ಹೋಗಿ ನೀವು ಹಾಡು ಹಾಡಿ ಯಾವುದೇ ಒಂದು ರೂಪದಲ್ಲಿ ಮನೋರಂಜನೆಯನ್ನು ಬಳಸ್ಕೊಳ್ಳಿ. ಆವಾಗ ನಿಮ್ಮ ಸ್ಟೇಟಸ್ ಕ್ರಿಯೇಟ್ ಆಗಿದೆ. ಬಟ್ ಅಲ್ಲಿ ಏನು ಬೇಕು? ಅದ್ರ ರಿಯಾಲಿಟಿ ಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಮೋಸ, ವಂಚನೆ, ದಗ ಇದು ಇರಲಿಕ್ಕಿಲ್ಲ ಯಾರಿಗೂ ಕೂಡ. ಆವಾಗ ಏನಾಯಿತು? ಇಲ್ಲಾಂದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಬಹಳ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಸರ್. ಅರ್ಥ ಆಯ್ತಾ? ಭಾಳ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೊಳ್ಳಿ, ನಿಮಗೊಂದು ಐಡಿಯಾ ಬರುತ್ತಲ್ವ. ನನ್ನ ಕೆಲಸದ ಅಧಿಪತಿ ಅಂದರೆ ಕಾರ್ಯಕ್ಷೇತ್ರದ ಅಧಿಪತಿ 5th ಹೌಸಲ್ಲಿ ಇದ್ದಾನೆ, ಆವಾಗ ನಾನು ಏನು ಮಾಡಬೇಕಂತ ಗೊತ್ತಾಯ್ತು. ಈಗ ಇನ್ನೊಂದು ವಿಚಾರ ಏನು ಗೊತ್ತಾ? ತುಂಬ ಜನರಿಗೆ ಏನಾಗುತ್ತೆ, ಸರ್ ನನ್ನ 10th ಲಾರ್ಡ್ 5th ಹೌಸಲ್ಲಿ ಅಂತ ಇದ್ದಾನೆ ಸರ್, ಓಕೆನಾ, ಇದ್ದಾನೆ, ಪರವಾಗಿಲ್ಲ. ಬಟ್ ಭಾವ ಚಾರ್ಟಲ್ಲಿ 4ನೇ ಮನೆಗೆ ಹೋಗ್ತಾ ಇದ್ದಾನೆ ಸರ್, ಈಗ ನಾನೇನು ಮಾಡೋದು ಅಲ್ವಾ? ಈಗ ನಾನು ಕೂಡ ಏನು ಮಾಡುವಾಗಿಲ್ಲ. ನಿಮಗೆ ಗೊತ್ತಿರಬೇಕು ಭಾವ ಚಾರ್ಟ್ ಅಂದರೆ ಏನು ಅಂತ. ನಿಮ್ಗೆ ಯಾರು ಗುರುಗಳು ಕಲಿಸಿರ್ತಾರಲ್ಲ ಅವ್ರ ಹತ್ರ ಕೇಳಿ ಭಾವ ಚಾರ್ಟ್ ಏನು ಅಂತ. ಆವಾಗ ಅವರು ಹೇಳ್ತಾರೆ 10th ಲಾರ್ಡ್ 5ನೇ ಮನೆಗೆ ಬಂದ, ಅದು 5ನೇ ಮನೆಯಲ್ಲಿ ಇದ್ದಾನಾತ. ಬಟ್ ಭಾವ ಚಾರ್ಟಲ್ಲಿ 4th ಹೌಸ್ ತೋರಿಸ್ತಾ ಇದ್ದಾಗ ಅದರ ಮೀನಿಂಗ್ ಬೇರೆ ಇರ್ತದೆ. ಇಲ್ಲಿ ನನಗೆ ಗೊತ್ತಾಗೋದಿಲ್ಲ ಏನಂತ, ಬಟ್ ಮೀನಿಂಗ್ ಬೇರೆ ಇರ್ತದೆ. ನಾನು ಹೇಳೋಕೆ ಹೋದರೆ ತುಂಬ ಉಂಟು ಕತೆ ಅದರಲ್ಲಿ ಹೇಳಲಿಕ್ಕೆ, ತುಂಬ ಬಾರಿ ಹೇಳಿದ್ದೇನೆ ಕೂಡ. ಸೊ ಇಲ್ಲಿ ಕನ್ಫ್ಯೂಸ್ ಆಗುವುದೇ ತುಂಬ ಜಾಸ್ತಿ ಜನರು. ಈಗ ನಾನು ಬರೀ D1 ಚಾರ್ಟನ್ನು ಇಟ್ಕೊಂಡು ಪ್ರಿಡಿಕ್ಟ್ ಮಾಡ್ತಾ ಇದ್ದೇನೆ. ನೀವೇನು ಮಾಡ್ತೀರಾ? ಭಾವ ಚಾರ್ಟಿಗೆ ಹೋಗ್ತೀರಾ, ಆನಂತರ ನವಾಂಶಕ್ಕೆ ಹೋಗ್ತೀರಾ, ಆನಂತರ ದಶಾಂಶಕ್ಕೆ ಹೋಗ್ತೀರಾ ಅಲ್ವಾ? ಇಲ್ಲೇನಾಯಿತು? ಟೋಟಲಿ ಕನ್ಫ್ಯೂಸ್ ಆಯ್ತು. ಈಗ ಪ್ರಿಡಿಕ್ಷನ್ ಇಲ್ಲ, ಯಾವುದನ್ನು ಫಾಲೋ ಮಾಡೋದು ಸರ್ ಒಂದು ಗೊತ್ತಾಗಲ್ಲ. D10ನಲ್ಲಿ ಆತ ಬೇರೆಯೇ ಇದ್ದಾನೆ, D9ನಲ್ಲಿ ಬೇರೆಯೇ ಇದ್ದಾನೆ, ಭಾವ ಚಾರ್ಟಲ್ಲಿ ಬೇರೆಯೇ ಇದ್ದಾನೆ, ಇಲ್ಲಿ ಬೇರೆಯೇ. ಹೇಗೆ ಸರ್ ನಾನು ಫಾಲೋ ಮಾಡೋದಿಲ್ಲ? ಸೊ ಅದಕ್ಕೆ ಹೇಳ್ತೀನಿ ನಾನು, ಬರೇ D1 ಚಾರ್ಟನ್ನು ಇಟ್ಕೊಳ್ಳಿ. ಅಲ್ಲಿ ಬಲೆ ನಿಮ್ಮ ಗ್ರಹ 1 ಡಿಗ್ರಿಯಲ್ಲಿ ಬೇಕಾದರೂ ಬರಲಿ, ಅದು ಅದೇ ಭಾವವನ್ನು ಯೂಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದು ಏನಾಗ್ತಾ ಉಂಟು. ಅರ್ಥ ಆಗುತ್ತಾ? ಓಕೆನಾ? ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ. ಅದಕ್ಕೆ ಹೇಳಿದ್ದು ಕನ್ಫ್ಯೂಸ್ ಆಗಿ ತುಂಬ ಜನ ಆಗ್ತಾರೆ ಕನ್ಫ್ಯೂಸ್, ತುಂಬ ಅಂದರೆ ತುಂಬ ಜನ. ಈಗ ನಾನು ಮಾತಾಡಲಿಕ್ಕೆ ಬಿಟ್ಟರೆ ಕೂಡ ಅದನ್ನೇ ಹೇಳ್ತಾರೆ, ಸರ್ ಭಾವ ಚಾರ್ಟಲ್ಲಿ 4ನೇ ಮನೆಯಲ್ಲಿ ಇದ್ದಾನೆ, ಇಲ್ಲಿ ಇದೇ ಇದ್ದಾನೆ ಅಲ್ವಾ? ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಗೊತ್ತಾಯ್ತು ಈಗ. ಓಕೆ, ಆನಂತರ 10th ಲಾರ್ಡ್ 6th ಹೌಸ್ಗೆ ಬಂದಾಗ 6ನೇ ಮನೆ. 6ನೇ ಮನೆ ಏನಪ್ಪ? 10ನೇ ಮನೆಗೆ ಭಾಗ್ಯಸ್ಥಾನ. ಅರ್ಥ ಆಗುತ್ತಾ? 6ನೇ ಮನೆ 10ನೇ ಮನೆಗೆ ಭಾಗ್ಯಸ್ಥಾನ. ಓಕೆನಾ? ಈಗ ನೋಡಿ 10th ಲಾರ್ಡ್ 5th ಹೌಸ್ಗೆ ಬಂದಾಗ 5th ಹೌಸ್ ಬಂದು 10th ಹೌಸ್ಗೆ ಯಾವುದದು? ಅದು ಆಯುಷ್ಯ ಸ್ಥಾನ. ಹಾಗಾದರೆ ಯಾವಾಗ ನೀವು 5ನೇ ಮನೆಯಲ್ಲಿ ಮೋಸ, ದಗ, ವಂಚನೆ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂದಾಗ, ಅಥವಾ ಯಾವುದೇ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಅಲ್ಲಿ ಫೇಕನ್ನು ನೀವು ಪ್ರಸಾರ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂದಾಗ ನಿಮ್ಮ 10ನೇ ಮನೆ ಹೋಯ್ತು. ಈಗ 10ನೇ ಮನೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಗೊತ್ತಾ ನಿಮಗೆ? ಒಂದು ನಿಮ್ಮ ತಂದೆಯ ದುಡ್ಡು, ಹಣಕಾಸು, ತಂದೆಯ ಕುಟುಂಬ, ನಿಮ್ಮ ಸ್ಟೇಟಸ್, ಕೀರ್ತಿ ಪ್ರತಿಷ್ಠೆ, ಯಶಸ್ಸು, ನಿಮ್ಮ ಮಕ್ಕಳ ಆರೋಗ್ಯ, ನಿಮ್ಮ ಮದುವೆಯ ಸುಖ ಸ್ಥಾನ, ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ, ನಿಮ್ಮ ಒಡ ಹುಟ್ಟಿದವರ ಆಯುಷ್ಯ, ನಿಮ್ಮ ಅಮ್ಮನಿಗೆ ಅದು ಮಾರಕ ಸ್ಥಾನ. ಗೊತ್ತಾಯ್ತು? ಇಷ್ಟೆಲ್ಲ ಉಂಟು. ಹಾಗಾದರೆ 10th ಹೌಸ್ ಒಂದು ತೊಂದರೆಗೊಳಗಾಯಿತು, ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿಯಲ್ಲಿ ಪ್ರಾಬ್ಲಮ್ ಆಯಿತು, ತಂದೆಯ ದುಡ್ಡು ಎಲ್ಲ ಹೊರಟೋಯ್ತು, ತಂದೆಯ ಕುಟುಂಬದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು, ನಿಮ್ಮ ಒಡ ಹುಟ್ಟಿದವರಿಗೆ ಆಯುಷ್ಯದಲ್ಲಿ ತೊಂದರೆ ಕ್ರಿಯೇಟ್ ಆಯಿತು, ಮಕ್ಕಳಿದ್ರೆ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು, ನಿಮ್ಮ ಮದುವೆ ಜೀವನದಲ್ಲಿ ಸುಖ ವಂಚಿತ ಆಯಿತು. ಗೊತ್ತಾಯ್ತು? ಈಗ ನೋಡಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಸರ್. ಈಗ ಹೇಗೆ ಬಳಸ್ಕೊಳ್ಬೇಕು ನೋಡಿ, ಅದನ್ನು ಹೇಗೆ ಬಳಸ್ಕೊಳ್ಬೇಕು ನೀವು, ಗೊತ್ತಾಗುತ್ತೆ ನಿಮಗೆ ವಿಷಯ ಏನು ಅಂತ. ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ಓಕೆನಾ? ನನ್ನ 10th ಲಾರ್ಡ್ ಇದ್ದಾನಲ್ವ 4th ಹೌಸಲ್ಲಿ ಇದ್ದಾನೆ, ಅದಕ್ಕೆ ಮನೆಯಲ್ಲಿ ಕೂತು ಪಾಠ ಮಾಡ್ತಾ ಇದ್ದೀನಿ. ಅರ್ಥ ಆಗುತ್ತಾ? ಏನು ಮಾಡ್ತಾ ಇದ್ದೀನಿ? ಮನೆಯಲ್ಲಿ ಕೂತು ಪಾಠ ಮಾಡ್ತಾ ಇದ್ದೀನಿ, ಎಲ್ಲಿ ಕೂಡ ಮಾಡಲ್ಲ, ಮನೆಯಲ್ಲಿದ್ದೀನಿ. ಅರ್ಥ ಆಯ್ತಾ? ಇದು ವಿಷಯ, ಏನು ತೊಂದರೆ ಇಲ್ಲ. ಇದೀಗ ಏನು ಫ್ಲ್ಯಾಟ್ ಇದೆ, ಇದು ಮನೆ. ಓಕೆ, ಇಲ್ಲಿ ಆಫೀಸ್ ಮಾಡ್ಕೊಂಡು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಯಾವುದೇ ಹೊರಗಡೆ ಹೋಗುವುದಿಲ್ಲ. ಹಿಂದಿನದು ಕೂಡ ಹಾಗೇನೆ, 10th ಲಾರ್ಡ್ 4th ಹೌಸಲ್ಲಿ ನಾನು ಖುದ್ದಿದ್ದೇನಲ್ವಾ ಇಲ್ಲಿ 10th ಲಾರ್ಡ್ 4th ಹೌಸಲ್ಲಿ. ಓಕೆನಾ? ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. 10th ಲಾರ್ಡ್ ಕೂಡ 4th ಹೌಸಲ್ಲಿ, ಶನಿ ಕೂಡ 4th ಹೌಸಲ್ಲಿ ಅಲ್ವಾ? ಯಾವಾಗ ಬೇಕು ಪಾಠ ಮಾಡೋದು, ಯಾವಾಗ ಬೇಕು ಹೋಗಿ ಮಲ್ಕೊಳ್ಳೋದು, ಅಪಾಯಿಂಟ್ಮೆಂಟ್ ಇದ್ರೆ ನೋಡೋದು, ಇಲ್ಲ ಅಂದರೆ ಯಾಕಂದರೆ 4th ಹೌಸ್ ಇಂಪ್ಯಾಕ್ಟ್ ಉಂಟು. ನಾನೇನು ಮಾಡಲಿ? ಈಗ ಬರುತ್ತೆ, ಅದು ಯೂಸ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ನಾನು ಒಂದೇನು ಗಮನಿಸಿದೆ ಅಂದರೆ 10th ಲಾರ್ಡ್ 4th ಹೌಸ್ ತಾಯಿ ಜೊತೆಗೆ ಇದ್ದಾಗ ಒಳ್ಳೆ ಪ್ರೊಫೆಷನ್ ಬರುತ್ತೆ. ಹಾಗೇನೇ ಆಯಿತು. ಯಾವಾಗ ತಾಯಿಯ ಜೊತೆಗೆ ಇದ್ದೆ ನಾನು, ಆವಾಗಿಂದ ಪ್ರೊಫೆಷನ್ನಲ್ಲಿ ಒಂದು ಸ್ಟೇಟಸ್ ಕ್ರಿಯೇಟ್ ಆಯಿತು. ಆನಂತರ ಒಂದು ಗಾಡಿ ತಗೊಂಡೆ 4 ವೀಲರ್, ಆವಾಗ ಮತ್ತಷ್ಟು ಕ್ರಿಯೇಟ್ ಆಯಿತು ಅಲ್ವಾ? ಆನಂತರ ಮನೆ ಮಾಡಿದೆ, ಫ್ಲ್ಯಾಟ್ ಖರೀದಿ ಮಾಡಿದೆ, ಆವಾಗ ಇನ್ನಷ್ಟು ಕ್ರಿಯೇಟ್ ಆಯಿತು.
ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡಲಿಕ್ಕೆ ಶುರುವಾಯಿತು. ಈಗ ನಿಯರ್ ಅಬೌಟ್ 50K ಸಬ್ಸ್ಕ್ರೈಬರ್ ಇದ್ದಾರೆ. ತೊಂದರೆ ಇಲ್ಲ. ಅರ್ಥ ಆಯ್ತಾ? ಅಲ್ಲಿವರೆಗೆ ಬಂತು. ಈಗ ನಾನು ಖುದ್ದಿದ್ದೇನಲ್ವ ಇಲ್ಲಿ, ಅದಕ್ಕೆ ಹೇಳಿದ್ದು ನಿಮ್ಮ ಜಾತಕದಲ್ಲಿ 10th ಲಾರ್ಡ್ ಬೇರೆ ಕಡೆ ಇರ್ಬೋದಲ್ವ, ಅದನ್ನು ಬಳಸ್ಕೊಳ್ಳಿ. ಈಗ ಅದು ನೀವು ಗೆಲ್ತೀರಾ, 100% ಆಗುತ್ತೆ. ಓಕೆ, 10th ಲಾರ್ಡ್ 6th ಹೌಸಲ್ಲಿ ಬಂದಾಗ ನಾರಾಯಣ ಅವರೇ, 10th ಲಾರ್ಡ್ 6th ಹೌಸ್ 6ನೇ ಮನೆ ಬಂದು ನಿಮ್ಮ ಕಾರ್ಯಕ್ಷೇತ್ರದ ಭಾಗ್ಯಸ್ಥಾನ. ಅರ್ಥ ಆಯ್ತಾ? ಕಾರ್ಯಕ್ಷೇತ್ರ ಭಾಗ್ಯಸ್ಥಾನ ಅಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಅಬಂಡೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು 6ನೇ ಮನೆ, ರೈಟ್ ತಾನೆ? ಓಕೆ, ಆ ಜ್ಯೋತಿ ಅವರೇ, ಕಾರ್ಯಕ್ಷೇತ್ರದ ಅಧಿಪತಿ 6ನೇ ಮನೆಯಲ್ಲಿ ಬಂದಾಗ ನೀವು ಅದೇನಾಗುತ್ತೆ, 6ನೇ ಮನೆ ಬಂದು ನಿಮ್ಮ ಲಗ್ನದಿಂದ 6ನೇ ಮನೆ ರೋಗರಣರಿಪು. ಬಟ್ 10th ಲಾರ್ಡ್ ಬಂದಾಗ ಅದಕ್ಕೆ ಅದು ಭಾಗ್ಯಸ್ಥಾನ. ಅಂದರೆ ಕಾರ್ಯಕ್ಷೇತ್ರದಲ್ಲಿ ಅದೇನು ಫೈಲಾವ್ ಬೇಕು, ಫೈಲಾವ್ ಅಂದರೆ ವಿಸ್ತಾರಿತ ಬೇಕು, ಅಬಂಡೆಂಟ್ ಬೇಕು, ಅಭಿವೃದ್ಧಿ ಬೇಕು, ಅದು ನಿಮ್ಮ 6ನೇ ಮನೆಯಿಂದ ಬರುತ್ತೆ. ಹಾಗಾದ್ರೆ 6ನೇ ಮನೆ ಅಂದ್ರೆ ಏನು? 6ನೇ ಮನೆ ಸೇವೆ. ಅರ್ಥ ಆಗುತ್ತಾ? ಬೇರೆಯವರ ಕಷ್ಟದಿಂದ ದುಡ್ಡನ್ನ ಮಾಡುವಂಥದ್ದು, ಬೇರೆಯವರ ಕಷ್ಟಕ್ಕೆ ಸೊಲ್ಯೂಷನ್ ಕೊಟ್ಟು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ವಕೀಲರ್ ಇರ್ಬೋದು, ಜಡ್ಜಸ್ ಇರ್ಬೋದು, ಯಾವುದೇ ಇರ್ಬೋದು, ನೀವು ನರ್ಸ್ ಆಗಿ ಇರ್ಬೋದು, ಅಥವಾ ಬೇರೆ ಒಂದು ರೂಪದಲ್ಲಿ ನೀವು ಸೇವೆ ಕೊಡುವವರು ಇರ್ಬೋದು, ನೀವೇನು ಬೇಕಾದ್ರೂ ಮಾಡಿ. ನೀವು ಅದನ್ನು ಮಾಡಿದಾಗ ಮೇ ಬಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ಅಭಿವೃದ್ಧಿ ಅಂತ ಏನುಂಟು, ಅಬಂಡೆಂಟ್ ಅಂತ ಏನುಂಟು, ಅದು ಬರಲಿಕ್ಕೆ ಶುರು ಆಗುತ್ತೆ. ಗೊತ್ತಾಗುತ್ತಾ ಸರ್? 6th ಹೌಸನ್ನು ಆ ಥರ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು. 6th ಹೌಸಲ್ಲಿ ಏನಿರ್ತದೆ? ಪಾರದರ್ಶಕತೆ. 6th ಹೌಸಲ್ಲಿ ಏನಿರ್ತದೆ? ಒಂದು ಸಿಸ್ಟಮ್ ಇರ್ತದೆ. 6th ಹೌಸಲ್ಲಿ ಏನಿರ್ತದೆ? ಒಂದು ಡೈಲಿ ರುಟೀನ್ ಇರ್ತದೆ. ಅಲ್ಲಿ ಯಾವುದೇ ಕಾರಣ ಕೂಡ ನಂಬಿಕೆ ಕೆಲಸ ಮಾಡ್ತದೆ. ನಂಬಿಕೆ ಅಂದಾಗಲ್ಲ, ಪ್ರಾಕ್ಟಿಕಲ್ ಕೆಲಸ ಮಾಡ್ತದೆ. ನಂಬಿಕೆಯಿಂದ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ 6th ಹೌಸಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿ ಪ್ರಾಕ್ಟಿಕಲ್ ಆಗಿರಬೇಕು, ಸೇವೆನೂ ಮಾಡಬೇಕು, ಅದು ಕೂಡ ನೊಂದವರ ಬಾಳಿಗೆ ನೀವು ಬೆಳಕಾಗಬೇಕು. ಅವರ ಮಧ್ಯೆ ಹೋಗಿ ನಿಂತು ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಅದರಿಂದ ನಿಮಗೆ ದುಡ್ಡು ಬರುತ್ತೆ ಮತ್ತು ಸ್ಟೇಟಸ್ ಕೂಡ ಕ್ರಿಯೇಟ್ ಆಗುತ್ತೆ. ಗೊತ್ತಾಗುತ್ತಾ? ಟ್ರೈ ಮಾಡಿ ನೋಡಿ ಸರ್, ಎಷ್ಟು ಈಸಿಯಾಗಿರುತ್ತೆ ಗೊತ್ತಾ? ಎಷ್ಟು ಈಸಿಯಾಗಿರುತ್ತೆ. ನಿಮಗೆ ಟೆಕ್ನಿಕ್ ಗೊತ್ತಾಯಿತು ಅಂದಾಗ ನೀವು ಅದರಲ್ಲಿ ತುಂಬ ಚೆನ್ನಾಗಿ ನೀವು ಗಳಿಕೆ ಮಾಡ್ಬೋದು, ತುಂಬ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು, ಆ ಸ್ಟೇಟಸನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಈಸ್ ಮಚ್ ಬೆಟರ್. ನಾನು ಹೇಳ್ತೀನಿ, ಇದು ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಈಗ 10th ಲಾರ್ಡ್ 6th ಹೌಸಲ್ಲಿ ಬಂದಾಗ ಮೇ ಬಿ ಕೆಲವೊಂದು ಬಾರಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ, ಇಲ್ಲ ಅಂತೇನಿಲ್ಲ. ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಓವರ್ ಆಲ್ ನಿಮಗೆ ಕಂಫರ್ಟೇಬಿಲಿಟಿ ಅಂತ ಏನು ಅದನ್ನು ಬಿಡಬೇಕಾಗುತ್ತೆ, ನಿಮ್ಮ ಕಂಫರ್ಟನ್ನು ತ್ಯಜಿಸಬೇಕಾಗುತ್ತೆ. ಯಾಕೆ? 4ನೇ ಮನೆಗೆ ಅದು 3ನೇ ಮನೆ, ನಿಮ್ಮ 4th ಹೌಸ್ಗೆ 3ನೇ ಮನೆ, ನಿಮ್ಮ ಜಾತಕದ 6ನೇ ಮನೆ. 3ನೇ ಮನೆ ಟ್ರಾವೆಲಿಂಗ್. ಹಾಗಾದರೆ ನಿಮ್ಮ ಕಂಫರ್ಟ್ ಝೋನಿಂದ ಹೊರಬರಬೇಕಾಗುತ್ತೆ. ಕಂಫರ್ಟ್ ಝೋನಿಂದ ಹೊರಬಂದು ಹೋರಾಟ ಮಾಡಿದಾಗ, ಬೇರೆಯವರಿಗೆ ಬೇಕಾಗಿ ನಿಮ್ಮನ್ನು ನೀವೇ ತೊಡಗಿಸಿಕೊಂಡಾಗ ನಿಮ್ಮ ಕಾರ್ಯಕ್ಷೇತ್ರ ಬೆಳಗುವುದರಲ್ಲಿ, ಅಭಿವೃದ್ಧಿ ಹೊಂದುವುದರಲ್ಲಿ, ಅದರಲ್ಲಿ ಅಬಂಡೆಂಟ್ ಬರುವುದರಲ್ಲಿ, ಕೀರ್ತಿ ಪ್ರತಿಷ್ಠೆ ಯಶಸ್ಸು ಕ್ರಿಯೇಟ್ ಆಗುವುದರಲ್ಲಿ ಡೌಟೇ ಇಲ್ಲ ಸರ್. ಅದೃಷ್ಟ ನಿಮ್ಮದು ಅಲ್ವಾ? ಅದು ಕೂಡ ಯಾವಾಗ ಬುಧ ದೇಶ ಎಲ್ಲ ಬಂತು, ಈಗ ಬುಧ ದೇಶ ಬಂತು ಅಥವಾ 6ನೇ ಮನೆ ಅಧಿಪತಿಯ ದೇಶ ಬಂತು, ಮತ್ತೆ ಕೇಳೋದೇ ಬೇಡ ಅಲ್ವಾ? ಲೈಫ್ ಈಸ್ ಜಿಂಗಾಲಾಲ. ಓಕೆನಾ? ಸ್ಟೇಟಸ್ ಅಂತೂ ಕ್ರಿಯೇಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಅದೇ ರೀತಿ ನಿಮ್ಮ 10th ಲಾರ್ಡ್ 7th ಹೌಸ್ಗೆ ಬಂದ, 10ನೇ ಮನೆ ಅಧಿಪತಿ 7ನೇ ಮನೆಗೆ ಬಂದ. 7ನೇ ಮನೆ ಏನಿರ್ತದಪ್ಪ? 7ನೇ ಮನೆ, 7ನೇ ಮನೆ ಬಂದು ನಿಮ್ಮ ಪಾರ್ಟ್ನರ್. ಓಕೆ, 7ನೇ ಮನೆ ಬಂದು ಪಾರ್ಟ್ನರ್ ಹೌದು, ಬಟ್ ಅದು ಸಮಾಜ, ಜನರ ಜೊತೆಗೆ ಬೆರೀಬೇಕಂತ ಉಂಟು. ಬಿಸ್ನೆಸ್ ಮಾಡಿ ಕೂಡ ಹಣ ಬರ್ಬೋದು ನಿಮಗೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಹಣ ಬರ್ಬೋದು ನಿಮಗೆ, ಜನರ ಜೊತೆಗೆ ಬೆರೆಯುವುದರಿಂದ ಹಣ ಬರ್ಬೋದು, ಯಾವುದೇ ಒಂದು ರೂಪದಲ್ಲಿ ಅವರ ಸೇವೆ ಕೂಡ ಮಾಡ್ಬೋದು ನೀವು. ಆನಂತರ ಕೆಲವ್ರಿಗೆ ಏನಿರ್ತದೆ, ಇದು ನಡೆಸ್ತಾರಲ್ವ, ಏನು ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ, ಮ್ಯಾರೇಜ್ಗೆ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಅಲ್ವಾ, ವಿವಾಹ.com ಅಥವಾ ಇನ್ಯಾವುದು ಕೂಡ ಅಂಥದ್ರಲ್ಲೆಲ್ಲ ಕೆಲಸ ಮಾಡಿ ಕೂಡ ದುಡ್ಡು ಬರುವಂಥ ಯೋಗ ಭಾಗ್ಯ ಅಥವಾ ಸ್ಟೇಟಸ್ ಕ್ರಿಯೇಟ್ ಆಗುವಂಥ ಯೋಗ ಭಾಗ್ಯ ಅಲ್ಲಿ ಬರುತ್ತೆ. ಈ 7th ಹೌಸ್ ಇಲ್ಲಿ ಇದೆ ಅಲ್ವಾ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಅದು 10ನೇ ಮನೆಗೆ 10ನೇ ಮನೆ, ಭಾವಂ ನೋಡಿ, ಬೇಕಾದ್ರೆ ಲೆಕ್ಕ ಮಾಡಿ. 10ನೇ ಮನೆಗೆ 10ನೇ ಮನೆ, 4ನೇ ಮನೆಗೆ 4ನೇ ಮನೆ, 7th ಹೌಸ್. 7th ಹೌಸ್ ಬಂದು ನಿಮ್ಮ ಪಾರ್ಟ್ನರ್. ಹಾಗಾದರೆ ಕೆಲವೊಂದು ಬಾರಿ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅಲ್ವಾ, ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ಯಾರು ಪಾರ್ಟ್ನರ್ ಅಂದರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಓಕೆನಾ, ಪಾರ್ಟ್ನರ್. ಹಾಗಾದರೆ ಈ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಲ್ವಾ, ಆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ತೊಂದರೆ ಇಲ್ಲ. ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಜಗಳ ಆಯಿತು, ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್. ಇವಾಗ ನಿಮ್ಮ 10th ಹೌಸ್ಗೂ ಪ್ರಾಬ್ಲಮೇ, ಅರ್ಥ ಆಯ್ತಾ? 10th ಹೌಸ್ಗೂ ಪ್ರಾಬ್ಲಮೇ, 4th ಹೌಸ್ಗೂ ಪ್ರಾಬ್ಲಮೇ. ಅದರ ಅರ್ಥ ಏನು? ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಬರೋದು ಒಂದು ಉಂಟು. ನಿಮ್ಮ ಕಾರ್ಯಕ್ಷೇತ್ರ ಸಮಸ್ಯೆ ಆಯಿತು, ಮ್ಯಾರಿಡ್ ಲೈಫ್ನ ಸುಖದಲ್ಲಿ ಸಮಸ್ಯೆ ಆಯಿತು, ಆನಂತರ ಭೂಮಿ ಮನೆ ವಾಹನ ಮಾಡಬೇಕಂತ ಹೋಗ್ತದೆ, ಅಲ್ಲಿ ಸಮಸ್ಯೆ ಆಯಿತು, ಪ್ರಾಬ್ಲಮ್ ಆಯ್ತು. ಈಗ ಇದನ್ನು ಅನುಭವಿಸ್ಬೇಕಾದ ಅನಿವಾರ್ಯತೆ ಬಂತು, ಸರಿ, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಾದರೆ ನೀವು ನೋಡಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವ ಥರ ಇರಬೇಕು ಅಂತ, ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವ ಥರ ಇರಬೇಕು, ಅರ್ಥ ಆಗುತ್ತಾ? ಅದಕ್ಕೆ 10th ಲಾರ್ಡ್ 7th ಹೌಸಲ್ಲಿ ಬಂದಾಗ, ಪಾರ್ಟ್ನರ್ ಜೊತೆಗೆ ಬಾಂಧವ್ಯವನ್ನು ಹೊಂದಿದಾಗ,
ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಬೋದು. ವಿವಾಹ.com ಥರ ಏನಾದರೂ ಆ್ಯಪನ್ನು ರೆಡಿ ಮಾಡಿ ಅದರಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಅಥವಾ ಯಾರಿಗಾದ್ರೂ ವಿವಾಹಕ್ಕೆ ಸಂಬಂಧಪಟ್ಟ ವಧುವರನ್ನು ಹುಡುಕುವಂಥ ಕೆಲಸವನ್ನು ಕೂಡ ನೀವು ಮಾಡ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು. ವಿದೇಶ ಪ್ರಯಾಣ ಮಾಡ್ಬೋದು. ಯಾಕಂದರೆ 7th ಹೌಸ್ ವಿದೇಶ ಪ್ರಯಾಣ, ಅಲ್ಲಿ ವಿದೇಶ ಪ್ರಯಾಣ ಕೂಡ ಮಾಡ್ಬೋದು ಅಲ್ವಾ. ಕಮರ್ಷಿಯಲ್ ಆಗಿ ಯಾವುದೇ ರೂಪದಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಓವರಾಲ್ ನೀವು ಜನರ ಜೊತೆಗೆ ಟಚ್-ಅಪ್ ಇರಬೇಕಾಗುತ್ತೆ. ಯಾಕಂದರೆ 7th ಹೌಸ್ ಬಂದು ಸಮಾಜ. ಕ್ಲಿಯರ್ ಆಯ್ತಾ ಈಗ? ಓಕೆನಾ? ಆ ಮೂಮೆಂಟಲ್ಲಿ ನಿಮಗೆ ಆ ಸ್ಟೇಟಸ್ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ, ಅದು ಬಂದೇ ಬರುತ್ತೆ 100%. ಬಟ್ ಓವರಾಲ್ ಏನು ಗೊತ್ತಾ, ಈಗ 10th ಲಾರ್ಡ್ 10th ಲಾರ್ಡ್ 7th ಹೌಸಲ್ಲಿ ಇದ್ದಾನೆ ಅಥವಾ ಇಲ್ಲ ಪರವಾಗಿಲ್ಲ. ಬಟ್ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಬಾಂಧವ್ಯವನ್ನು ಮೇಂಟೈನ್ ಮಾಡಿದಾಗ ನಿಮ್ಮ ಕಾರ್ಯಕ್ಷೇತ್ರ ಆಟೋಮೆಟಿಕ್ಲಿ ರಿಪೇರಿ ಆಗುತ್ತಲ್ಲ. ಯಾಕಂದರೆ 10ನೇ ಮನೆಗೆ 10ನೇ ಮನೆ ಅದು ಅಲ್ವಾ. 4ನೇ ಮನೆಗೆ 4ನೇ ಮನೆ. ಭೂಮಿ ಮಾಡಿಲ್ಲ, ಮನೆ ಮಾಡಿಲ್ಲ, ವಾಹನ ಇಲ್ಲ, ಸುಖನೇ ಇಲ್ಲ, ಮಾಡಬೇಕು ಗೊತ್ತಾಗೋದಿಲ್ಲ, ಭೂಮಿ ವಿಚಾರದ ಸಮಸ್ಯೆ ಇದೆ, ಮೋಸ ಮಾಡಿದ್ದಾರೆ, ಬರ್ತಾ ಇಲ್ಲ, ಹಿರಿಯರ ಆಸ್ತಿ ಬರ್ತಾ ಇಲ್ಲ, ಅವಾಗೆಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಒಂದು ಬಾಂಧವ್ಯವನ್ನು ಮೇಂಟೈನ್ ಮಾಡಿದಾಗ ಮೇ ಬಿ ನಿಮ್ಮ 4ನೇ ಮನೆ ಕೂಡ ರಿಪೇರಿ ಆಗುತ್ತೆ. ಯಾಕಂದರೆ 4th ಹೌಸ್ ಅದು. ಇಲ್ಲಿ ಬೇಕಾದ್ರೆ ಇಷ್ಟು ಜನ ಇದ್ದೀರಲ್ಲ, ಎಷ್ಟು 169 ಮಂದಿ ಇದ್ದೀರ, ರೈಟ್ ತಾನೆ? ಓಕೆನಾ? ಈ 169 ಮಂದಿಯಲ್ಲಿ ಈಗ ಬೇಕಾದರೆ ಟ್ರೈ ಮಾಡಿ ನೋಡಿ. ಏನು ಗೊತ್ತಾ, ಯಾರಿಗೆಲ್ಲ ಭೂಮಿ ವಿಚಾರ ಸಮಸ್ಯೆ ಇದೆ, ಮನೆ ವಿಚಾರ ಸಮಸ್ಯೆ ಇದೆ, ನಾನು ಡೆಫಿನೆಟ್ ಆಗಿ ಹೇಳ್ತೇನೆ, ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದಕ್ಕೆ ನಿಮಗೆ ಸಮಸ್ಯೆ ಆಗ್ತಾ ಉಂಟು. ಅದಕ್ಕೆ ಅಲ್ಲಿ ಏನು ಸೊಲ್ಯೂಷನ್ ಬೇಕು ಸಿಗ್ತಾ ಇಲ್ಲ. ಗೊತ್ತಾಯ್ತಾ ನಿಮಗೆ? ಈಗ ಪಾರ್ಟ್ನರ್ ಜೊತೆಗೆ ನಿಮ್ಮನ್ನು ನೀವೇ ಮೇಂಟೈನ್ ಮಾಡ್ಕೊಳ್ಳಿ ಅಲ್ವಾ, ಏನೇ ಇದ್ದರೂ ಕೂಡ ಅಲ್ವಾ. ಅರ್ಥ ಆಯ್ತಾ? ಪಾರ್ಟ್ನರ್ ಜೊತೆಗೆ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಅವಾಗ ನೋಡಿ ಯಾವ ರಿಸಲ್ಟ್ ಬರಲಿಕ್ಕೆ ಶುರು ಆಗುತ್ತೆ. ಆವಾಗ ನಿಮ್ಮ ಕಾರ್ಯಕ್ಷೇತ್ರದ ಸಮಸ್ಯೆ ಕೂಡ ದೂರ ಆಗುತ್ತೆ ಅಲ್ವಾ ಅನನ್ಯ ಅವರೇ. ಆ ನಂತರ ನಿಮ್ಮ 4th ಹೌಸ್ನ ಸಮಸ್ಯೆ ಕೂಡ ದೂರ ಆಗುತ್ತೆ. ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ನಿಮ್ಮ 7th ಹೌಸ್ಗೆ. ನಾವೇನೋ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ, ಅದು ಬರೇ ಹೆಂಡತಿ ಬರೇ ಗಂಡ ಅನ್ನ. ನಿಮ್ಮ ಸ್ಟೇಟಸ್ ಅದು, ನಿಮ್ಮ ಸುಖ ಸ್ಥಾನ, ಸುಖಕ್ಕೆ ಸಂಬಂಧಪಟ್ಟಂತೆ ಸ್ಟೇಟಸ್ಗೆ ಸಂಬಂಧ ಅದು ಪಾರ್ಟ್ ಕೆಲಸ ಮಾಡ್ತಾ ಉಂಟು. ಈಗ ಅಲ್ಲಿ ಅಫ್ಲಿಕ್ಷನ್ ಬಂತು, ಮೇ ಬಿ 2 ಕಡೆ ಕೂಡ ಅಫ್ಲಿಕ್ಷನ್ ಆಗ್ಬೋದು, ತೊಂದರೆ ಆಗ್ಬೋದು. ನಿಮಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತಲ್ವ, ನೀವು ಮಾಡ್ಬೋದು. ಅದೇ ರೀತಿ 10th ಲಾರ್ಡ್ 8th ಹೌಸಲ್ಲಿ ಬಂದುಬಿಟ್ಟ, 8ನೇ ಮನೆ. ಎಲ್ಲಿ? 10th ಲಾರ್ಡ್ 8th ಹೌಸ್. 8th ಹೌಸ್ ಏನಪ್ಪ? ಅಕಲ್ಟ್ ಅಲ್ವಾ. ಆನಂತರ 8th ಹೌಸ್ ಬಂದು ನಿಮ್ಮ ರಹಸ್ಯ. 8th ಹೌಸ್ ಬಂದು ಡೆಪ್ತ್ ಅಲ್ವಾ. ಅದು ನಿಮ್ಮ ಲಗ್ನಕ್ಕೆ ಆಯುಷ್ಯ ಸ್ಥಾನ, ಬಟ್ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಲಾಭ ಸ್ಥಾನ. ಓಕೆನಾ? ಹಾಗಾದರೆ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ರಿಸರ್ಚನ್ನು ನೀವು ಮೈಗೂಡಿಸ್ಕೊಂಡಾಗ, ಯಾವುದೇ ಕೆಲಸ ಮಾಡಿ ಅದರಲ್ಲಿ ರಿಸರ್ಚ್ ಬೇಕು ನಿಮಗೆ. ಈಗ ನೀವು ಆಲ್ರೆಡಿ ಒಬ್ಬ ಜ್ಯೋತಿಷಿ ಆಗಿದ್ದೀರಾ, ವಾಸ್ತುಜ್ಞರಾಗಿದ್ದೀರಾ, ಸಂಖ್ಯಾಶಾಸ್ತ್ರಜ್ಞರಾಗಿದ್ದೀರಾ, ಅಥವಾ ಯಾವುದೋ ಒಂದು ರೂಪದಲ್ಲಿ ರಹಸ್ಯಗಳನ್ನು ಭೇದನೆ ಮಾಡುವಂಥ ಕೆಲಸ ಮಾಡ್ತೀರಾ, CIDಯಲ್ಲಿದ್ದೀರಾ, ನೀವು ಏನು ಬೇಕಾದ್ರು ಮಾಡಿ, CBIಯಲ್ಲಿದ್ದೀರಾ, ನೀವು ಏನು ಬೇಕಾದ್ರು ಮಾಡಿ. ಹಾಗಾದರೆ ನಿಮಗೆ ಅಲ್ಲಿ ಸ್ಟೇಟಸನ್ನು, ಯಾಕಂದರೆ 8ನೇ ಮನೆ ಯೂಸ್ ಮಾಡ್ಕೊಳ್ತಾ ಇದ್ದೀರಿ, ಹಾಗಾದರೆ ಸ್ಟೇಟಸ್ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅರ್ಥ ಆಯ್ತಾ? 100% ಬರುತ್ತೆ. ಒಂದು ವೇಳೆ 8ನೇ ಮನೆ ಯೂಸೇ ಮಾಡ್ಕೊಂಡಿಲ್ಲ, ಮೇ ಬಿ ಪ್ರಾಬ್ಲಮ್ ಕೂಡ ಉಂಟಾಗುವಂಥ ಸಾಧ್ಯತೆಗಳಿದೆ ನಿಶಿಯವರೇ. ಅರ್ಥ ಆಯ್ತಾ? ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅದಕ್ಕೆ ನೋಡ್ಕೊಳ್ಬೇಕು. 10th ಲಾರ್ಡ್ 8th ಹೌಸಲ್ಲಿ ಬಂದುಬಿಟ್ಟ, ಆವಾಗ ಏನು ಕೆಲಸ ಮಾಡ್ತೀರಾ ಅದರಲ್ಲಿ ರಿಸರ್ಚ್ ಮಾಡಿ, ಅದರಲ್ಲಿ ಇನ್ನಷ್ಟು ಡೆಪ್ತಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ಇನ್ನಷ್ಟು ಆಳಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗೆಲ್ಲ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ ಅಲ್ವಾ. ಅವರಿಗೆ ಡಿವೋರ್ಸ್ ಕೊಟ್ಟು ಸುಮ್ಮನೆ ಇರೋದು ಅಷ್ಟೇ, ಮತ್ತೇನು ಮಾಡಲಿಕ್ಕಾಗುತ್ತೆ. ಸೈಕೋ ಪಾರ್ಟ್ನರ್ ಇದ್ದಾಗ ಅವ್ರನ್ನ ನಿಭಾಯಿಸೋದು ಹೇಗೆ? ಡಿವೋರ್ಸ್ ಕೊಟ್ಟು ಸುಮ್ಮನೆ ಇರಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲಲ್ವಾ. ಅರ್ಥ ಆಯ್ತಾ? ಇದು ಪ್ರಾಬ್ಲಮ್. ಅದು ಸೈಕೋ ಪಾರ್ಟ್ನರ್ ಆ್ಯಕ್ಚುಲಿ ಇರಬಾರ್ದು, ಅದು ಯಾಕೆ ಹಾಗೆ ಆದರೂ ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅಲ್ವಾ. ತುಂಬ ತೊಂದರೆ ಅನುಭವಿಸೋದಕ್ಕಿಂತ ಡಿವೋರ್ಸ್ ಮಾಡಿ ಸುಮ್ಮನೆ ಇರೋದೇ ಒಳ್ಳೆಯದು. ಆದರೆ ಇನ್ನೊಂದೇನಾಗುತ್ತೆ, ಅವ್ರಿಗೇನೋ ತೊಂದರೆ ಆಯಿತು, ಆವಾಗ ಡಿವೋರ್ಸ್ ಕೊಟ್ಟು ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದರ ಬಗ್ಗೆ ನೀವು ಹಿರಿಯರು ಸೇರಿಕೊಂಡು ಚರ್ಚೆ ಮಾಡಬೇಕಾಗುತ್ತೆ, ನೀವೇನು ಮಾಡಬೇಕಂತ ಅಲ್ವಾ. ಕೆಲವರು ಇರ್ತಾರೆ ಹಾಗೆ, ಏನೂ ಮಾಡೋಕ್ಕಾಗಲ್ಲ. ಮೇ ಬಿ ತಂದೆ ತಾಯಿ ಸಂಸ್ಕಾರ ಕೊಟ್ಟಿರೋದಿಲ್ಲ, ಸೈಕೋ ಥರನೇ ವರ್ತನೆ ಮಾಡ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ ಎದುರಿನ ಪಾರ್ಟಿ ಏನು ಅಂತ. ಸೊ ಇದೊಂಥರ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಓಕೆನಾ? ಎನಿವೆ, ಈಗ 10th ಲಾರ್ಡ್ ಎಲ್ಲೋ ಒಂದು ಕಡೆ 8th ಹೌಸಲ್ಲಿ ಬಂದ, ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ಡೆಪ್ತನ್ನು ನೀವು ಉಪಯೋಗ ಮಾಡಬೇಕು. ಅಂದರೆ ಅದರರ್ಥ ಅದರಲ್ಲಿ ಇನ್ನಷ್ಟು ವಿವರಣೆಗಳನ್ನ ತೆಗೆದುಕೊಳ್ಳೋದು, ಇನ್ನಷ್ಟು ಅದರಲ್ಲಿ ತುಂಬ ಆಳಕ್ಕೆ ಹೋಗಿ ರಿಸರ್ಚ್ ಮಾಡುವುದು ಅಲ್ವಾ. ಇದು ಮಾಡಿದಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು, ಒಂದೊಳ್ಳೆ ಇಂಪ್ಯಾಕ್ಟನ್ನು ಪಡ್ಕೊಳ್ತೀರಾ. ಯಾವಾಗೆಲ್ಲ ನಿಮ್ಮ ಕಾರ್ಯಕ್ಷೇತ್ರದ ಅಧಿಪತಿ 10th ಲಾರ್ಡ್ 7th ಹೌಸ್ಗೆ ಬಂದ, ಮದುವೆಯ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಉಂಟಾಗುತ್ತೆ. ಯಾವಾಗೆಲ್ಲ ನಿಮ್ಮ ಕಾರ್ಯಕ್ಷೇತ್ರ ಅಧಿಪತಿ 8ನೇ ಮನೆಗೆ ಬಂದುಬಿಟ್ಟು 10th ಲಾರ್ಡ್, ಅವಾಗೆಲ್ಲ ಕೂಡ ಮದುವೆ ಆದ ನಂತರನೇ ನಿಮಗೆ ಪ್ರಗತಿ ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಮತ್ತು ನಾನು ಹೇಳಿದ ಟೆಕ್ನಿಕನ್ನು ಬಳಸ್ಕೊಂಡಾಗ, ರಹಸ್ಯಗಳನ್ನು ಅಲ್ಲಿ ಬಳಸ್ಕೊಂಡಾಗ ಮೇ ಬಿ ಕಾರ್ಯಕ್ಷೇತ್ರ ಬಹಳಷ್ಟು ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಷನ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಕ್ಲಿಯರ್ ಆಯಿತಾ? ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವ್ರ ಜೊತೆ ಕೂಡ ಸಂಬಂಧಗಳನ್ನು ಮೇಂಟೈನ್ ಮಾಡಬೇಕು, ಅವ್ರ ಜೊತೆ ಕೂಡ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು. ಆವಾಗೆಲ್ಲ ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಯಾವಾಗ 10th ಲಾರ್ಡ್ 8th ಹೌಸಲ್ಲಿ ಬರ್ತಾನೆ, ಬೈ ಡಿಫಾಲ್ಟ್ ಆಗಿ ನಿಮಗೆ ರಹಸ್ಯ ವಿದ್ಯೆಗಳೆಲ್ಲ ಆತ ಕರ್ಕೊಂಡು ಹೋಗ್ತಾನೆ ಅಂತ ಉಂಟು. ಅದು ಏನು ಬೇಕಾದ್ರಲ್ಲಿ, ಅದು ಮೆಡಿಟೇಷನ್ ಮಾಡ್ತೀರಾ, ಮಾಡಿಸ್ತೀರಾ, ರೇಖಿ ಕಲಿತು ಮೆಡಿಟೇಷನ್ ಮಾಡ್ತೀರಾ, ಅದರ ಮುಖಾಂತರ ಹೀಲಿಂಗ್ ಮಾಡ್ತೀರಾ, ಅಥವಾ ರಹಸ್ಯ ವಿದ್ಯೆಗಳು ಕಲಿತೀರಾ, ಜ್ಯೋತಿಷ್ಯದ ಮುಖಾಂತರ ಬೇರೆಯವ್ರನ್ನ ಮೋಟಿವೇಟ್ ಮಾಡ್ತೀರಾ, ಅಥವಾ ನಿಮಗೆ ಬಿಟ್ಟದ್ದು. ಓವರ್ ಆಲ್ ನಿಮಗೆ ಅದೊಂದು ಇಂಪ್ಯಾಕ್ಟ್ ಅನ್ನೋದು ಬರಲಿಕ್ಕೆ ಅಂತೂ ಶುರು ಆಗುತ್ತೆ.
ಲಗ್ನ ಪರ್ಫೆಕ್ಟ್ ಆಗಿದ್ದಾಗ. ಅರ್ಥ ಆಯ್ತಾ ನಿಮಗೆ? ಅವಾಗ ನೋಡ್ಕೊಳ್ಳಿ. ಈಗ 10th ಲಾರ್ಡ್ 9th ಹೌಸ್ಗೆ ಬಂದ ಅಲ್ವಾ? 10th ಲಾರ್ಡ್, ಹಾಂ 10th ಲಾರ್ಡ್ 8th ಲಾರ್ಡ್ 10th ಹೌಸಲ್ಲಿ ಬಂದಾಗ ಕೂಡ ಹಾಗೇನೆ. ಓಕೆನಾ? ಅದನ್ನು ನೀವು ನೋಡ್ಕೊಳ್ಳಿ. 10th ಲಾರ್ಡ್ 9th ಹೌಸ್ಗೆ ಬಂದ ಈಗ ಅಲ್ಲ, ಈಗ 10ನೇ ಮನೆ ಭಾಗ್ಯಕ್ಕೆ ಬಂದ. ಆ್ಯಕ್ಚುಲಿ ಒಳ್ಳೆ ಲಕ್ಷಣನೇ, ತೊಂದರೆ ಇಲ್ಲ. ಯಾಕಂದರೆ ಕೇಂದ್ರಾಧಿಪತ್ಯದ ಪ್ಲಾನೆಟ್ಸ್ ಎಲ್ಲಿ ಬಂದ? ಭಾಗ್ಯಕ್ಕೆ ಬಂದ ಅಲ್ವಾ? ಅದು ಒಳ್ಳೆ ರಿಸಲ್ಟ್ ಅನ್ನೋದು 100% ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಹೈಯರ್ ಎಜುಕೇಷನ್ ಇಲ್ಲಿ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡುತ್ತೆ. ನಿಮ್ಮ ಹೈಯರ್ ಎಜುಕೇಷನ್ ಏನೋ ಅದು ನಿಮಗೆ ಸ್ಟೇಟಸನ್ನು ಕ್ರಿಯೇಟ್ ಮಾಡುತ್ತೆ. ನಿಮ್ಮ ವಿದೇಶ ಪ್ರಯಾಣ ನಿಮಗೆ ಸ್ಟೇಟಸನ್ನು ಕ್ರಿಯೇಟ್ ಮಾಡುತ್ತೆ. ತಂದೆ ಜೊತೆಗೆ ಬಾಂಧವ್ಯ ಸ್ಟೇಟಸನ್ನು ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಗುರುಗಳ ಜೊತೆಗಿನ ಸಂಬಂಧ ಸ್ಟೇಟಸನ್ನು ಕ್ರಿಯೇಟ್ ಮಾಡುತ್ತೆ. ಧಾರ್ಮಿಕತೆಯಲ್ಲಿ ಹೋಗುವುದು, ಆಧ್ಯಾತ್ಮದಲ್ಲಿ ಹೋಗುವುದು ಕೂಡ ನಿಮಗೆ ಸ್ಟೇಟಸನ್ನು ಕ್ರಿಯೇಟ್ ಮಾಡುತ್ತೆ. ರೈಟಾ? ಓಕೆನಾ? ಯಾವಾಗ? 10th ಲಾರ್ಡ್ 9th ಹೌಸಲ್ಲಿ ಬಂದಾಗ. ಓಕೆ, ಹಾಗಾದರೆ ಇಲ್ಲಿ ಈ ಒಂದು ವಿಚಾರ ಏನುಂಟು ಅಂದರೆ, ಯಾವಾಗ ನೀವು, ನಾನು ಆಗಲೇ ಹೇಳಿದೆ ನಿಮಗೆ, ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಧರ್ಮದ ಬಗ್ಗೆ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದರ ಬಗ್ಗೆ ನೀವೇನೋ ಮಾತಾಡ್ತಾ ಹೋಗ್ತೀರಿ, ಆವಾಗ ನಿಮಗೆ ಮೇ ಬಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಬರ್ಬೋದು ಅಲ್ವಾ? ಹಾಂ, ಫಾರಿನ್ಗೆ ಹೋಗಿ ಟ್ರಾವೆಲಿಂಗ್ ಮಾಡಿ, ದೂರ ಟ್ರಾವೆಲ್ ಮಾಡಿ, ಓವರಾಲ್ ಮನೆಯಿಂದ ದೂರ ಹೋಗಿ, ಅದು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ಇಂಪ್ಯಾಕ್ಟನ್ನು, ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಲ್ವಾ? ಇನ್ನೆಷ್ಟು ಬೇಕಾದ್ರೂ ನೀವು ಅದರಲ್ಲಿ ಹುಡುಕಿ ತೆಗಿಬೋದು, ಪರವಾಗಿಲ್ಲ. ಯಾವುದೇ ಪೌರೋಹಿತ್ಯ ಮಾಡ್ತೀರಂದಾಗೂ ಪರವಾಗಿಲ್ಲ ಅಲ್ವಾ ಮಧುಪ್ರಿಯ ಅವರೇ? ಪೌರೋಹಿತ್ಯ ಮಾಡ್ತಾ ಇದ್ದೀನಿ, ಅದು ಕೂಡ ಓಕೆ ಅಲ್ವಾ? ನಾನು ತುಂಬ ಆಧ್ಯಾತ್ಮದಲ್ಲಿ ಹೋಗ್ತಾ ಇದ್ದೇನೆ, ಅದು ಓಕೆ, ನೀವು ಹೋಗಿ, ಪರವಾಗಿಲ್ಲ. ತಂದೆ ಬಿಸ್ನೆಸ್ಸನ್ನು ಜೊತೆಗೆ ಇದ್ದೇನೆ, ಅದು ಓಕೆ, ಪರವಾಗಿಲ್ಲ. ತಂದೆ ಜೊತೆಗೆ ಇದ್ದೀರಾ ನೀವು, ಅದು ಪರವಾಗಿಲ್ಲ. ಹೈಯರ್ ಎಜುಕೇಷನ್ ಮಾಡ್ಕೊಂಡು ನಾವು ತುಂಬ ಒಳ್ಳೆಯ ಸ್ಟೇಟಸನ್ನು ಕ್ರಿಯೇಟ್ ಮಾಡಿ, ಅದು ಓಕೆ, ನೀವೇನು ಬೇಕಾದ್ರೂ ಮಾಡಿ. ಓವರಾಲ್ ನೋಡ್ಲಿಕ್ಕೆ ಹೋದರೆ 9th ಹೌಸನ್ನು ಬಳಸ್ಕೊಳ್ಬೇಕಾಗುತ್ತೆ, ಸ್ಟೇಟಸನ್ನು ಅಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಬಂದಾಗ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಯಾಕಂದರೆ ಅದರ ಡಿಸ್ಪೋಸಿಟರ್ ತಾನೇ ಅದು. 10th ಹೌಸ್ನ ಡಿಸ್ಪೋಸಿಟರ್ 9th ಹೌಸಲ್ಲಿದ್ದಾಗ 9th ಹೌಸನ್ನು ನೀವು ಅಫ್ಲಿಕ್ಷನ್ಗೆ ಒಳಪಡಿಸಿದಾಗ ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನು ಎದುರಿಸಲಿಕ್ಕೆ ಏನುಂಟು ನಿಮಗೆ? ಅರ್ಥ ಆಗುತ್ತಾ? ಈಗ ನೋಡಿ, ಈಗ ಒಂದು ಮಾತಿದೆ ಏನಂದರೆ, ಶನಿ ಮತ್ತು ಗುರು ಜಾತಕದಲ್ಲಿ ಬಂದಾಗ ಅದನ್ನೇನೋ ಧರ್ಮಕರ್ಮಾಧಿಪತಿ ಯೋಗ ಅಂತ ಹೇಳ್ತೇವೆ. ಬಟ್ ಅದೇನೋ ಅಷ್ಟು ಸುಲಭನ ಧರ್ಮಕರ್ಮಾಧಿಪತಿ ಯೋಗ ಅಲ್ವಾ? ಅದು ಈಗ ಮೇಷ ಲಗ್ನಕ್ಕೆ ನೀವು ಹೇಳ್ಬೋದು ಅದನ್ನು ಧರ್ಮಕರ್ಮಾಧಿಪತಿ ಯೋಗ ಅಂತ, ಬೇರೆ ಲಗ್ನಕ್ಕೆ ಅದನ್ನು ಹೇಳೋ ಹಾಗಿಲ್ಲ. ಯಾಕಂದರೆ ಲಗ್ನಾಧಿಪತಿ ಇದು 9th ಲಾರ್ಡ್ ಚೇಂಜ್ ಆಗ್ತಾ ಹೋಗ್ತಾನೆ, ಆವಾಗ ಹೇಳುವಾಗಿಲ್ಲ. ಮೇಷ ಲಗ್ನಕ್ಕೆ ಅಂತ ಹೇಳ್ಬೋದು. ಆದರೂ ಕೂಡ ನಾವೇನು ಹೇಳ್ತೇವೆ, ಯಾವುದೇ ಲಗ್ನದಲ್ಲಿ ಗುರು ಮತ್ತು ಶನಿ ಒಟ್ಟಾದಾಗ ಧರ್ಮಕರ್ಮಾಧಿಪತಿ ಯೋಗ ಅಂತ ಹೇಳ್ತೇವೆ. ಓಕೆ, ಹೇಳಿಪ್ಪ, ಪರವಾಗಿಲ್ಲ. ಈಗೇನಾಗುತ್ತೆ ನೋಡಿ, ಅಲ್ಲೇನಾಗುತ್ತೆ, ಒಂದು ಕಡೆ ಕರ್ಮಾಧಿಪತಿ ಕೆಲಸ ಮಾಡ್ತಾನೆ, ಇನ್ನೊಂದು ಕಡೆ ಧರ್ಮಾಧಿಪತಿ ಕೆಲಸ ಮಾಡ್ತಾನೆ. ಅವಾಗೇನಾಯಿತು, ಈ ಕಾರ್ಯಕ್ಷೇತ್ರಕ್ಕೆ ಬಾರಿಗೂ ಚೇಂಜಸ್ಸನ್ನು ನೋಡಬೇಕಾಗಿ. ನೋಡಿ, ನಿಮ್ಮಲ್ಲಿ ಯಾರಿಗಾದರೂ ಉಂಟಾ ಅಂತ? ಶನಿ ಮತ್ತು ಗುರುವಿನ ಕಾಂಬಿನೇಷನ್, ಬಾರಿಗೂ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಬಾರಿಗೂ ಕೆಲಸದಲ್ಲಿ ಬದಲಾವಣೆ. ಯಾವುದೋ ಒಂದು ವಿಚಾರನ ಇಟ್ಟುಕೊಂಡು ಕೆಲಸ ಬಿಡುವುದು, ಮತ್ತೊಂದು ಕೆಲಸಕ್ಕೆ ಸೇರೋದು. ಯಾವುದೋ ಒಂದು ವಿಚಾರನ ಇಟ್ಕೊಂಡು ಕೆಲಸ ಡ್ರಾಪ್ ಆಗೋದು. ಬೇಗ ನೋಡಿ, ಹೌದಾ ಅಲ್ವಾ ಅಂತ ಅಲ್ವಾ? ರೈಟಾ? ಇದು ಪರಿಸ್ಥಿತಿ ಸುರೇಶ್ ಬಾಬು. ಅದಕ್ಕೆ ಹೇಳೋದು, ನಿಮ್ಮ ಧರ್ಮಕರ್ಮಾಧಿಪತಿ ಯೋಗ ಎಲ್ಲಿ ವರ್ಕ್ ಆಯ್ತು ಸರ್? ಈಗ ಅದು ಮೇಷ ಲಗ್ನಕ್ಕೆ ವರ್ಕ್ ಆಗುತ್ತೆ, ಬಾಕಿ ಯಾರಿಗೂ ವರ್ಕ್ ಆಗುತ್ತೆ? ಯಾರಿಗೂ ವರ್ಕ್ ಆಗಲ್ಲ, ಸುಮ್ಮನೆ ಆಗುವುದಿಲ್ಲ ಅಲ್ವಾ? ಹೇಳಲಿಕ್ಕೆ ಧರ್ಮಕರ್ಮಾಧಿಪತಿ ಯೋಗ, ಅಲ್ಲಿ ವರ್ಡ್ಸ್ ಚೆನ್ನಾಗಿದೆ ಕೇಳಲಿಕ್ಕೆ, ಧರ್ಮಕರ್ಮಾಧಿಪತಿ ಯೋಗ ಅಲ್ವಾ? ಆ ಥರ ಇರಬೇಕಾಗುತ್ತೆ ತಾನೇ? ಇದು ಪರಿಸ್ಥಿತಿ ಆಯಿತು ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ನಾನು, ಧರ್ಮದ ಭಾವವನ್ನು ಈ ಥರ ನೀವು ಯೂಸ್ ಮಾಡಿಕೊಂಡಾಗ ಮೇ ಬಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗೋದಲ್ಲದೆ ಸ್ಟೇಟಸ್ ಅಂತೂ 100% ಕ್ರಿಯೇಟ್ ಆಗುತ್ತೆ. ಆ್ಯಕ್ಚುಲಿ ಒಳ್ಳೆ ಯೋಗ, ತೊಂದರೆ ಇಲ್ಲ, ಹೋಗ್ಬೋದು. ರೈಟ್ ತಾನೇ? ಓಕೆನಾ? ಗೊತ್ತಾಯ್ತು. ಈಗ ಆನಂತರ 10th ಲಾರ್ಡ್ 10th ಹೌಸಲ್ಲಿ ಬಂದಾಗ 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದಾನೆ ಅಲ್ವಾ? ಇದು ಓಕೆ, ಆತನ ಮನೆಯಲ್ಲಿದ್ದಾನೆ. ಈಗ ಅಲ್ಲಿ ಅಂಥ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಕಡಿಮೆ. ಮತ್ತೆ ಕರ್ಮಕಾರಕ ಶನಿಯನ್ನು ನೋಡ್ಕೊಳ್ಳಿ, ಶನಿ ಯಾವ ಪೊಸಿಷನಲ್ಲಿ ಇದ್ದಾನೆ, ಆತ ಏನು ಮಾಡ್ತಾನೆ ಅಲ್ವಾ? ಶನಿಯನ್ನು ಉಪಯೋಗ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ಥರ ಇಂಪ್ಯಾಕ್ಟ್ ಉಂಟು. ಅರ್ಥ ಆಯ್ತಾ ನಿಮಗೆ? 10th ಲಾರ್ಡ್ 10th ಹೌಸಲ್ಲಿ ಇದ್ದಾನೆ ಅಂದಾಗ ಇವತ್ತಲ್ಲ ನಾಳೆ ಸ್ಟೇಟಸನ್ನು ಕ್ರಿಯೇಟ್ ಮಾಡ್ತಾನಪ್ಪ. ಗೌರ್ಮೆಂಟ್ ಜಾಬ್ ಕೂಡ ಕೊಡಬಲ್ಲ ಆತ, ವಿದೇಶ ಪ್ರಯಾಣ ಕೂಡ ಕೊಡಬಲ್ಲ ಆತ. ಸ್ಟೇಟಸ್ ಅಂತೂ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ, 100% ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ಬಟ್ ನೀವು ತುಂಬ ಕೆಲಸ ಮಾಡಬೇಕಾಗುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. 10th ಹೌಸ್ ಶನಿಗೆ ಸಂಬಂಧಪಟ್ಟದ್ದು ಅಲ್ವಾ? ಅಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು ನೀವು. ಅಷ್ಟು ಹಾರ್ಡ್ ವರ್ಕ್ ಮಾಡಿದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಅದು ಬಟ್ 10th ಹೌಸಲ್ಲಿ ಸ್ಟೇಟಸನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ. 10th ಲಾರ್ಡ್ 10th ಹೌಸಲ್ಲಿ ಬಂದಾಗ ಸ್ಟೇಟಸ್ ಅಂತೂ ಕ್ರಿಯೇಟ್ ಆಗುತ್ತೆ. ಬಟ್ ಯಾವಾಗ ಆಗುತ್ತೆ? ನೀವು ಉದಯ ಅವರೇ, ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಾಗ. ಕ್ಲಿಯರ್ ಆಯ್ತಾ? ಕಷ್ಟಪಡಬೇಕಾಗುತ್ತೆ, ಅಲ್ಲಿ ಮೆಹನತ್ ಮಾಡಲೇಬೇಕಾಗುತ್ತೆ ಅಲ್ವಾ? ಓಕೆ ಸುಪ್ರಿಯ ಅವರೇ, ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ಆನ್ ದ 10th ಲಾರ್ಡ್ 11th ಹೌಸಲ್ಲಿ ಬಂದಾಗ 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಬಂದ, ಇದು ಒಂದು ಒಳ್ಳೆ ಕಾಂಬಿನೇಷನ್. ಇಲ್ಲೇನಾಗುತ್ತೆ, 10ನೇ ಮನೆ 11ನೇ ಮನೆಯಲ್ಲಿ ಬಂದ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಹೋಯ್ತು? ಸ್ಯಾಲ್ರಿ ಬಗ್ಗೆ ಹೋಯ್ತು. ರೈಟ್ ತಾನೆ? ಹಾಗಾದರೆ ಒಳ್ಳೆ ಸ್ಯಾಲ್ರಿ ಉಂಟು, ಕೆಲಸ ಮಾಡ್ತೇನೆ, ಒಳ್ಳೆ ಸ್ಯಾಲ್ರಿ ಇಲ್ಲ, ಬಿಟ್ಟು ಬಿಡ್ತೇನೆ, ಇದು ಪರಿಸ್ಥಿತಿ ಅಲ್ವಾ? ಇನ್ನೊಂದು ವಿಚಾರ ಏನಂದರೆ, ನೀವು ಕೆಲಸ ಮಾಡ್ತಿರಲ್ವ, ಸ್ಯಾಲ್ರಿ ಬರುತ್ತೆ ನಿಮಗೆ. ನೀವೇನೇ ಕೆಲಸ ಮಾಡಿದ್ರು ಕೂಡ ಸ್ಯಾಲ್ರಿ ಚೆನ್ನಾಗಿರುತ್ತೆ ನಿಮಗೆ, ಪರವಾಗಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, 11th ಹೌಸನ್ನು ಅಲ್ವಾ? ಓಕೆ ಆಶಾ ಅವರೇ, 11th ಹೌಸನ್ನು ನೀವು ಚೆನ್ನಾಗಿ ಬಳಸ್ಕೊಂಡು, 11th ಹೌಸಲ್ಲಿ ಯಾರು ಬರ್ತಾರಪ್ಪ? ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ನಿಮ್ಮ ಅಜ್ಜಿ, ನಿಮ್ಮ ಅಜ್ಜ
ನಿಮ್ಮ ಹಿರಿಯರ ಪ್ರಾಪರ್ಟಿ, ನಿಮಗಿಂತ ಮೊದಲೇ ಹುಟ್ಟಿದವರು, ನಿಮಗಿಂತ ಮೊದಲೇ ಮಾಡಿಟ್ಟಂಥ ಆಸ್ತಿ ಪಾಸ್ತಿ ಎಲ್ಲ 11ನೇ ಮನೆಯಲ್ಲಿ ಬರುತ್ತೆ. ಆನಂತರ 11ನೇ ಮನೆ ಅಂದರೆ ಅದೊಂಥರ ಗ್ಯಾಂಗ್ ಇದ್ದಾಗೆ. ಗ್ಯಾಂಗ್ ಅಂದರೆ ಗೊತ್ತಾಗುತ್ತಾ, ಈ ನಿಮ್ಮ ಲಯನ್ಸ್ ಕ್ಲಬ್ ಇರುತ್ತಲ್ವ, ಲಯನ್ಸ್ ಕ್ಲಬ್ ಇರ್ಬೋದು, ಆನಂತರ ನಿಮ್ಮ ರೋಟರಿ ಕ್ಲಬ್ ಆ ಥರ ಒಂದು ಕ್ಲಬ್ ಅಂತೇನೆ, ಅದು ನಿಮ್ಮ 11th ಹೌಸ್. ಒಂದಷ್ಟು ಫ್ರೆಂಡ್ಸ್ ಅಂತ ಒಟ್ಟು ಕೂತ್ಕೊಂಡು ಚರ್ಚೆ ಮಾಡ್ತಿರೋದು 11th ಹೌಸ್. ಗುಂಪಾಗಿ ಕೆಲಸ ಮಾಡುವಂಥದ್ದು 11th ಹೌಸ್. ಅಂದರೆ ಏನಾಗುತ್ತೆ, ಯಾವಾಗ 10th ಲಾರ್ಡ್ 11th ಹೌಸಲ್ಲಿ ಬಂದ, ನೀವೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಿ, ಗುಂಪಾಗಿ ಕೆಲಸ ಮಾಡ್ತೀವಿ, ಅದು ಫೇವರಬಲ್ ಆಗ್ಬೋದು. ಅಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ನಿಮ್ಮ ಅಕ್ಕ, ಅಣ್ಣ, ಅಜ್ಜ, ಅಜ್ಜಿ ಮತ್ತು ನಿಮ್ಮ ಗ್ಯಾಂಗಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ ನಿಮ್ಮ ಗುಂಪ, ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು, ಬಾಂಧವ್ಯನ ಮೇಂಟೈನ್ ಮಾಡಲೇಬೇಕು ಸರ್. ಹಿರಿಯರಿಗೆ ಸಹಾಯ ಮಾಡಲೇಬೇಕು. ಅಜ್ಜ ಮತ್ತು ಅಜ್ಜಿ ಇದ್ದರೆ ಸಹಾಯ ಮಾಡಬೇಕು. ಇಲ್ಲಾಂದರೆ ಯಾರಿಗಾದ್ರೂ ಪಾಪದವರಿಗೆ ಡೊನೇಷನ್ ಮಾಡಬೇಕು ನೀವು. ಆವಾಗೆಲ್ಲ ಹೋಗಿ ಏನಾಗುತ್ತೆ, ನಿಮ್ಮ 11th ಹೌಸ್ ಕೆಲಸ ಮಾಡ್ತದೆ. 11th ಹೌಸ್ ಇನ್ನೊಂದು ಏನಿದೆ, ಅದು ವಿದೇಶ ಪ್ರಯಾಣ. 11th ಹೌಸ್ ಕೂಡ ಆಗಿ, 12th ಹೌಸ್ ಕೂಡ ಆಗಿ, 9th ಹೌಸ್ ಕೂಡ ಆಗಿ, 7th ಹೌಸ್ ಕೂಡ ಆಗಿ, ಅದು ವಿದೇಶ ಪ್ರಯಾಣ. ಹಾಗಾದರೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿದಾಗ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಟೆಕ್ನಿಕಲ್ ನಾಲೆಜನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಳಸ್ಕೊಂಡಾಗ ಒಳ್ಳೆ ರಿಸಲ್ಟ್ ಬರ್ತದೆ, ಎಲ್ಲ ರೀತಿಯಲ್ಲಿ ಕೂಡ. ಅಥವಾ ಅಲ್ಲಿ ಬೆಳೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಸರ್, ಯಾವಾಗ 10th ಲಾರ್ಡ್ 11th ಹೌಸಲ್ಲಿ ಬರ್ತಾನೆ. ಕ್ಲಿಯರ್ ಆಯಿತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ತುಂಬ ಫೇವರಬಲ್ ಆಗುತ್ತೆ. ಆನಂತರ 10th ಲಾರ್ಡ್ 12th ಹೌಸಲ್ಲಿ ಬಂದುಬಿಟ್ಟ ಅಲ್ವಾ, ಏನು 10th ಲಾರ್ಡ್ 10ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಬಂದುಬಿಟ್ಟ. ಒಂದನೇದಾಗಿ ಕಾರ್ಯಕ್ಷೇತ್ರಕ್ಕೆ ಮನೆ ಬಿಟ್ಟು ದೂರ ಹೋಗಬೇಕಾದೀತು, ವಿದೇಶ ಪ್ರಯಾಣ ಮಾಡಬೇಕಾದೀತು. ವಿದೇಶ ಆಗಮನದಿಂದ ಅಥವಾ ವಿದೇಶದಲ್ಲಿ ಕೆಲಸ ಮಾಡುವುದರಿಂದ ಕೆಲಸದಲ್ಲಿ ಪ್ರಗತಿ, ಕೆಲಸದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ಆನಂತರ 12ನೇ ಮನೆ ಅಂತ ಏನುಂಟು, 12ನೇ ಮನೆ ಬಂದು ನಂಬಿಕೆ, 12ನೇ ಮನೆ ಆಧ್ಯಾತ್ಮ ಕೂಡ, 12ನೇ ಮನೆ ನಂಬಿಕೆಯನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ. ಈಗ ನೋಡಿ, ಈಗೇನಾಗುತ್ತೆ, ನೀವೇನಾದರೂ ಜ್ಯೋತಿಷಿ, ವಾಸ್ತುತಜ್ಞರು, ಪೌರೋಹಿತ್ಯ ಮಾಡುವವರು, ಆಧ್ಯಾತ್ಮಲ್ಲಿ ಹೋಗುವವರು, ಅಥವಾ ದೇವಸ್ಥಾನದ ಮುಕ್ತೇಶ್ವರರು, ನೀವೇನು ಬೇಕಾದರೂ ಇದ್ದಾಗ, ಅಂದರೆ 12th ಹೌಸು ನಂಬಿಕೆ. ಆ ನಂಬಿಕೆಗೆ ಯಾವುದೇ ಕೆಲಸವನ್ನು ಮಾಡಿದಾಗ ಸ್ಟೇಟಸ್ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಾಂದರೆ 10th ಲಾರ್ಡ್ 12th ಹೌಸಲ್ಲಿ ಬಂದಾಗ ಏನಾಗುತ್ತೆ, 10ನೇ ಮನೆ ಅಧಿಪತಿ 12ನೇ ಮನೆ, ಬಾರಿಗೂ ಕೆಲಸದಲ್ಲಿ ಚೇಂಜಸ್ ಬರುತ್ತೆ, ಬಾರಿಗೂ ವರ್ಗಾವಣೆ ಆಗುತ್ತೆ, ಬೇರೆ ಕಡೆ ಎಲ್ಲ ತಿರುಗಲಿಕ್ಕೆ ಸಿಗುತ್ತೆ. ಈಗ ಒಬ್ಬ ಗೌರ್ಮೆಂಟ್ ಆಫೀಸರ್ ಇರ್ಬೋದು, ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ಇರ್ಬೋದು. ಅಥವಾ ಅವಾಗೆಲ್ಲ ಏನಾಗುತ್ತೆ, ನಿಮಗೆ ಮೇ ಬಿ ನಿಮಗೆ ಬಾರಿಗೂ ಚೇಂಜಸ್ ಆಗಿ ನೀವು ತಿರುಗಾಟ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ. ಈಗ ತಿರುಗಾಟ ಮಾಡಿ ಕೂಡ ನಿಮಗೆ ಒಳ್ಳೇದಾಗ್ಬೋದು, ತೊಂದರೆ ಇಲ್ಲ. ಈಗ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನೀವು ಸೇಲ್ಸಲ್ಲಿದ್ದೀರಾ ಅಂತ ಇಟ್ಕೊಂಡು, ಸೊ ನಿಮಗೆ ತಿರುಗಬೇಕಾಗುತ್ತೆ ಅಲ್ವಾ. ಹಾಗಾದರೆ ನಿಮ್ಮ 10th ಲಾರ್ಡ್ 3rd ಹೌಸ್ಗೆ ಬಂದಾಗ ಕೂಡ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. 10th ಲಾರ್ಡ್ 11th ಹೌಸ್ಗೆ ಬಂದಾಗ, 7th ಹೌಸ್ಗೆ ಬಂದಾಗ ಕೂಡ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. 10th ಲಾರ್ಡ್ 12ನೇ ಮನೆಗೆ ಹೋದಾಗ ಕೂಡ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಓವರಾಲ್ ನಿಮಗೆ ತಿರುಗಾಟ ಅಂತೂ ಸಿಗುತ್ತೆ. ಇಲ್ಲಾಂದರೆ ವಿದೇಶಕ್ಕೆ ಹೋದಾಗ ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಇಲ್ಲಿ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಕ್ಲಿಯರ್ ಆಯ್ತಾ? ಈಗ 10th ಲಾರ್ಡ್ 12ನೇ ಮನೆಯಲ್ಲಿದ್ದಾಗ ವಿದೇಶಕ್ಕೆ ಹೋಗಿ ನೆಲೆಸಿದವ್ರನ್ನ ತುಂಬ ಜನ ನಾನಂತೂ ನೋಡಿದ್ದೇನೆ. 10ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಬಂದಾಗ, ಈಗ ಅಲ್ಲಿ ರಾಶಿ ಯಾವುದಿದೆ, ಅಲ್ಲಿ ಪ್ಲಾನೆಟ್ಸ್ ಯಾವುದೇ, ಅದು ವಿಷಯ ಬೇರೆ. ಬಟ್ ಈ ಥರ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಆಗಿ, ಓವರಾಲ್ ನೋಡ್ಲಿಕ್ಕೆ ಹೋದರೆ ಅಣ್ಣ ಅಕ್ಕನ ಜೊತೆಗೆ ಒಳ್ಳೆ ರೀತಿಯಲ್ಲಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ. ಆನಂತರ ಅದು 11th ಹೌಸಲ್ಲಿದ್ದಾಗ, 12ನೇ ಮನೆಯಲ್ಲಿ ನಿಮ್ಮ ಹಿರಿಯರು, ಆಗಿ ಹೋದಂಥ ಹಿರಿಯರಿಗೆ ತರ್ಪಣ ಬಿಟ್ಟಿಲ್ಲ ಸರ್, ಅಥವಾ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ, ಸೊ ಅದೆಲ್ಲ ಯಾರಾದರೂ ಹೇಳಿದ್ದಾರೆ ಅಂದಾಗ ಅವ್ರಿಗೆ ತರ್ಪಣ ಬಿಡುವಂಥ ಕೆಲಸ ಮಾಡಿ. ಓಕೆನಾ? ಮತ್ತು ಅವರ ಫೋಟೋಗಳನ್ನು ಮನೆಯಲ್ಲಿ ಎಲ್ಲಿಟ್ಟಿದ್ದೀರಾ ಅದನ್ನು ಪರೀಕ್ಷೆಗೊಳಪಡಿಸಿ ಅಲ್ವಾ. ಆನಂತರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಬರೋದು ಡೌಟೇ ಇಲ್ಲ. ಇನ್ನೂ ಕಾರ್ಯಕ್ಷೇತ್ರ ಪ್ರಗತಿ ಬಂದಿಲ್ಲ ಅಂದರೆ ಆವಾಗ ತೀರ್ಥಕ್ಷೇತ್ರ ಯಾತ್ರೆ ಹೋಗ್ತಾ ಬನ್ನಿ. 12ನೇ ಮನೆಯನ್ನು ಯೂಸ್ ಮಾಡ್ಕೊಳ್ಳಿ ತೀರ್ಥಕ್ಷೇತ್ರ ಯಾತ್ರೆಗೆ. ಈಗ 10th ಲಾರ್ಡ್ 12th ಹೌಸಲ್ಲಿ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ. ಯಾವಾಗ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತೀರಾ ಅವಾಗೆಲ್ಲ ಇಂಪ್ರೂವ್ಮೆಂಟ್ ಬರುತ್ತೆ. ವಿದೇಶ ಪ್ರಯಾಣ ಮಾಡ್ತೀರಾ, ಇಂಪ್ರೂವ್ಮೆಂಟ್ ಬರುತ್ತೆ. ದೂರ ಟ್ರಾವೆಲಿಂಗ್ ಮಾಡ್ತೀರಾ, ಇಂಪ್ರೂವ್ಮೆಂಟ್ ಬರುತ್ತೆ. ಅಥವಾ ಕೆಲಸನೇ ಇಲ್ಲ ಸರ್, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಹಾಗಾದರೆ 10th ಲಾರ್ಡ್ 12th ಹೌಸಲ್ಲಿ ಬಂದಾಗ ಒಂದಷ್ಟು ತೀರ್ಥಕ್ಷೇತ್ರ ಯಾತ್ರೆಗಳನ್ನು ದರ್ಶನ ಮಾಡಿ ಬಂದಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕೆಲಸ ಕೂಡ ಸಿಗುತ್ತೆ. ಅರ್ಥ ಆಯ್ತಾ ನಿಮಗೆ? 100% ಸಿಗುತ್ತೆ ಸರ್. ಸೊ ಇದು 10th ಹೌಸಿನ ಒಂದು ವಿಶೇಷತೆ. ಈ 10th ಲಾರ್ಡ್ ಹೇಗೆ ಕೆಲಸ ಮಾಡ್ತಾನೆ ಒಂದಷ್ಟು ಕ್ಲಿಯರ್ ಆಯ್ತಾ ನಿಮಗೆ ವಿಷಯ? ಎಲ್ಲಿಂದ ಅದನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಗೊತ್ತಾಯ್ತಾ ನಿಮಗೆ? ಸೊ ಟ್ರೈ ಮಾಡಿ. ಓಕೆನಾ? ಈಗ ಅದರಲ್ಲಿ ಅದು ಕಾಂಬಿನೇಷನ್ ಬಂತು, ಇದು ನಾನು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅದು ತುಂಬ ರಾಮಾಯಣ ಆಗಿಬಿಡುತ್ತೆ, ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸರ್. ಓಕೆ, ಅರ್ಥ ಆಯ್ತು. ಸರಿ, ಎಸ್ ಜ್ಯೋತಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸರ್, ನನ್ನ ಧನ್ಯವಾದಗಳು, ಅದು ಅಭಿನಂದನೆಗಳು. ಯಾಕೆಂದ್ರೆ ಇದು ಏನೇ ಗೊತ್ತು ನನ್ಗೆ ಗೊತ್ತಿಲ್ಲ, ಅದು ನಮ್ಮಂತವ್ರು ಗೊತ್ತಾಗಲ್ಲ. 10ನೇ ಮನೆ 4ನೇ ಮನೇಲಿ ಇದ್ದಾರೆ, 10ನೇ ಮನೆ ಅಧಿಪತಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ಗೆ ಹೊರಗಡೆ ತುಂಬಾನೇ ಸ್ಟ್ರಗಲ್, ತುಂಬಾನೇ ಸಾಧಾರಣವಾಗಿ ನನಗೆ ಬಂದಿಲ್ಲ ಮೇಲ್ಗಡೆ. 20 ವರ್ಷ ನಾನು ಸಹವಾಸ ಮಾಡಿದೀನಿ. ಆದ್ರೂನು ಎಲ್ಲಾ ರೀತಿಲೂ ಈ ಶನಿ ಕೊಟ್ಟಿದ್ದಾನೆ. ಇನ್ಫ್ಯಾಕ್ಟ್ ಕೊಟ್ಟಿದ್ದಾನೆ ನನಗೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಏನೇನಿರುತ್ತೆ ಕೊರತೆಗಳು ಅವೆಲ್ಲಾನು ಕೊಟ್ಟಿದ್ದಾನೆ. ಅದು ಇವತ್ತು ನಾನು ಜ್ಯೋತಿಷ್ಯದ ಮೂಲಕ ಇನ್ನೊಬ್ರಿಗೆ ಹೇಳಕ್ಕೆ ಒಂದು ಪರಿವರ್ತನೆ ಆಗಿದೆ. ನನ್ನ ಭವಿಷ್ಯ ಗುರುಗಳ ಜ್ಯೋತಿಷ್ಯದ ಪ್ರಕಾರ ಬರುವಂಗಿಲ್ಲ, ನನ್ನ ಭವಿಷ್ಯನೇ ಇದೆ ಅಲ್ಲಿ ಹೇಳಕ್ಕೆ. ಯಾಕೆಂದ್ರೆ ನಾನು ಅನುಭವಿಸ್ಬಿಟ್ಟಿದ್ದೀನಿ ಅದನ್ನ. 10ನೇ ಮನೆ 4ನೇ ಮನೆಗೆ ಯಾವಾಗ ಬಂದ, ನಾನು ಮನೇಲೆ ಕೂತು ಅವಾಗೆಲ್ಲ ಫೀಲ್ಡ್ ಅಲ್ಲಿ ಇದ್ದಂತವಳು ಇವತ್ತು ಕೋಟಿ ವ್ಯವಹಾರ ತನಕ 5 ಆಫೀಸ್ ಓಪನ್ ಮಾಡಿದೀನಿ. ನಾನು ಹೋಗ್ತಿಲ್ಲ, ಜನಗಳಿದ್ದಾರೆ. 50 ಲಕ್ಷ ಚಿಟ್ಟಿ ವ್ಯವಹಾರ ಮಾಡ್ತೀನಿ, ಮನೇಲೆ ಕೂತಿದ್ದೀನಿ. ಜ್ಯೋತಿಷ್ಯ ಕಲಿತಿದ್ದೀನಿ, ಮನೇಲೇ ಇದ್ದೀನಿ. 10 ಮನೆ ಓಪನ್ ಮಾಡಿದೀನಿ. 10 ಮನೆ ಏನಿದೆ ಅಂದ್ರೆ ಶನಿ ತರಾನೇ ಇದೆ.
ಆ ಡೆಕೋರೇಟ್ ಇಲ್ಲ, ಹಳೆ ಮನೆ ತರಾನೇ ಕಾಣಿಸುತ್ತೆ. ಹೊಸ ಮನೆ ಕಟ್ಟಿದೀನಿ, ಹಳೆ ಮನೆ ತರಾನೇ ಇದೆ. ಅದು ಶನಿ ಓಕೆ ಪ್ರಭಾವ ಇರ್ಬೋದು ಅಂತ ಅನಿಸುತ್ತೆ ಓಕೆ ನನಗೆ. ಅಂದ್ರೆ ನಿಮ್ಗೆ 10th ಲಾರ್ಡ್ 4th ಹೌಸ್ ಅಲ್ಲಿ ಇದ್ದಾನೆ. ಹೌದು ಸರ್, ಅದು ಹೆಂಗ್ ಬಂತು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಅದ್ ಮನೇಲೆ ಕೂತು ನಾನು 10 ಮನೆ ಕಟ್ಟೋ ಲೆವೆಲ್ ಬಂತು ಅಂದ್ರೆ ಹಾ ಕರೆಕ್ಟ್, ಅದು ಅದನ್ನ ಶನಿ ಕರೆಕ್ಟ್ ಪ್ರಭಾವ ಆಗಿ ತುಂಬಾ ಬಳಸ್ಕೊಂಡ್ರಿ ಚೆನ್ನಾಗಿದೆ. ನೀವು. ಹೌದು, ಕರೆಕ್ಟ್ ಆಗಿ ಹಾ ಯೂಸ್ ವೆರಿ ಮಾಡ್ಕೊಂಡೆ. ಗುಡ್. ಜ್ಯೋತಿಷ್ಯ ಕಲ್ತ ಮೇಲೆ ಗೊತ್ತಾಯ್ತು, ಓ 10ನೇ ಮನೆ 4ನೇ ಮನೆ ಅಧಿಪತಿ ಬರೋದ್ರಿಂದ ನನ್ಗೆ ವರ್ಕೌಟ್ ಕರೆಕ್ಟ್ ಆಗಿ ಶನಿ ಕರ್ಮ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಎಸ್ ಓಕೆ ಎಸ್, ಥ್ಯಾಂಕ್ ಯು ಗುರುಗಳೇ. ಒಳ್ಳೇದಾಗ್ಲಮ್ಮ, ಧನ್ಯವಾದಗಳು. ಓಕೆ ಧನ್ಯವಾದ. ಓಕೆ ಮಾತಾಡಿ. ದಶಮಾಧಿಪತಿ ಯಾವ್ಯಾವ ಭಾವದಲ್ಲಿ ಬಂದಾಗ ಹ್ಮ್ ಏನೇನು ಆಗುತ್ತೆ ಅಂತಕ್ಕಂಥದ್ದು ಬಹಳ ಸವಿಸ್ತಾರವಾಗಿ, ಈಗ ಸೂರ್ಯ ಉದಯ ಆದಾಗ ಜಗತ್ತು ಹೇಗೆ ಎಲ್ಲರ ಕಣ್ಣಿಗೆ ಕಾಣುತ್ತೆ, ಅದೇ ರೀತಿ ಸಾಧಾರಣ ಸ್ವಲ್ಪ ಜ್ಯೋತಿಷ್ಯ ಗೊತ್ತಿದೆ ಅಂದ್ರೂ ಕೂಡ ಎಲ್ಲ ತಿಳ್ಕೊಬೋದು. ಆ ರೀತಿಯಾಗಿ ಹೇಳಿದ್ರೆ ನನ್ನ ಜೀವನದಲ್ಲೂ ಅಷ್ಟೇನೆ. ನಂದು ಮಿಥುನ ಲಗ್ನ, ಭಾಗ್ಯಸ್ಥಾನ ಇಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತು, ನಾನು ಹೇಳಲ್ಲ. ಅದರಿಂದ ಏನ್ ಗೊತ್ತು ಏನಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತು, ನಾನು ಹೇಳಲ್ಲ. ಆದ್ರೂ ಕೂಡ ನಾನು ನನ್ನ ಕರ್ತವ್ಯದಲ್ಲಿ ಆ ಭಾಗಕ್ಕೆ ನಾನು ಯಾವುದೂ ತೊಂದರೆ ಮಾಡಿಲ್ಲ. ನನ್ನ ಕರ್ತವ್ಯ ಏನು ಅಂತ ಅಷ್ಟು ಚೆನ್ನಾಗಿ ಮಾಡಿದೀನಿ. ಆ ನಂತರದ ನನ್ನ ಸಮಾಜ ತುಂಬಾ ಒಳ್ಳೆ ಒಂದು ಹೆಸರು, ಕೀರ್ತಿ, ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಗೌರವ ಆದರಗಳು ಇವತ್ತು ಕೂಡ ಇದೆ, ನಡೀತಾ ಇದೆ. ಹಾಗೆ ಎರಡನೇ ಭಾವದಲ್ಲಿ ಇರ್ತಕ್ಕಂಥ ಎರಡನೇ ಭಾವದಲ್ಲಿ ಇದೆ ಅವನು. ಆ ಎರಡನೇ ಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅದು ಎಲ್ಲದೂ ಕೂಡ ಅದರಿಂದ ಕಾರ್ಯಕ್ಷೇತ್ರ ತುಂಬಾ ಚೆನ್ನಾಗಿದೆ. ನೀವು ಹೇಳಿದ ಎಲ್ಲದೂ ಕೂಡ 6, 8, 12ರಲ್ಲಿ ಬಂದಾಗ ಏನೇನಾಗುತ್ತೆ ಅಂತಕ್ಕಂಥದ್ದನ್ನ ಎಲ್ಲವನ್ನು ಸವಿಸ್ತಾರವಾಗಿ ಈ ವಿವರಣೆ ಕೊಟ್ಟಿದ್ದೀರಿ. ತುಂಬಾ ಜನರಿಗೆ ಉಪಕಾರವಾಗತಕ್ಕಂಥದ್ದು. ಈ ಒಂದು ಡೆಮೋ ಕ್ಲಾಸ್ ಅಂತಕ್ಕಂಥದ್ದು ಒಂದು ಜೀವನಕ್ಕೆ ಬಹಳ ಮಾದರಿ ಆಗಿರ್ತಕ್ಕಂಥದ್ದು. ಎಷ್ಟೋ ಜನರಿಗೆ ದಿವಸ ಕ್ಲಾಸಿಗೆ ಬರ್ಲಿಕ್ಕೆ ಆಗದೆ ಇರ್ಬೋದು. ಈಗ ನನ್ನಂತೆ ನನಗೆ ಕೆಲವು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕೆಲವು ವರ್ಷಗಳಿಂದ ನಾನು ಆಗ್ತಾ ಇಲ್ಲ. ಬಟ್ ಈ ಒಂದೊಂದು ದಿವಸ ಆದ್ರೂ ನಾನು ಅದಕ್ಕೋಸ್ಕರ ಕಷ್ಟಪಟ್ಟು ಕೂತ್ಕೊಂತೀನಿ. ಆದ್ರೂ ಕೂಡ ತುಂಬಾ ಸಹಕಾರಿ ಆಗುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಾಧಾರಣವಾಗಿ ತನ್ನ ಜೀವನದ ಬಗ್ಗೆ ಎಲ್ಲ ತಿಳ್ಕೊಳ್ಳೋಷ್ಟು ಶಕ್ತಿಯನ್ನ ನೀವು ಆ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡ್ತಾ ಇದ್ರಿ. ಅಂದ್ರೆ ಆ ಒಂದು ದಾರಿ ಎರೆದು ಕೊಡ್ತಾ ಇದ್ರಿ ನಿಮ್ಮ ಆ ವಿದ್ಯೆಯನ್ನ. ಹಾಗೆ ಭಗವಂತ ನಿಮ್ಗೂ ನಿಮ್ಮ ಕುಟುಂಬಕ್ಕೂ ಉತ್ತರೋತ್ತರವಾಗುತ್ತೆ ಶ್ರೇಯಸ್ಸು ಸುಖ ಸಮೃದ್ಧಿಯನ್ನು ಕೊಡ್ಲಿ ಅಂತ ನನ್ನ ಅಂತಃಪೂರ್ವಕವಾಗಿರ್ತಕ್ಕಂಥ ಭಾವನೆಯಿಂದ ಆಶೀರ್ವದಿಸ್ತೇನೆ ಗುರುಗಳೇ. ಧನ್ಯವಾದಗಳು ಗುರುಗಳೇ. ಗುರುಗಳೇ ನಮಸ್ಕಾರ, ನಾನು ಯಶವಂತ್. ನನ್ನ ಮಗಳು ನಮಸ್ಕಾರ. ಸಂಗೀತದಲ್ಲಿ ಮುಂದುವರಿಬೇಕು ಅಂತ ಇದ್ದಾಳೆ, ಹಿನ್ನೆಲೆ ಗಾಯ. ಓಕೆ ಮಾತಾಡಿ. ಸೇಮ್ ನೀವು ಹೇಳ್ದಂಗೆ ಹಾ ಮೇಷ ಲಗ್ನ, ನನ್ನ ಸಿಸ್ಟರ್ ಮಗ ಅವನು ಹಾ ಮೇಷ ಲಗ್ನ ಇದೆ. ಮಕರ ರಾಶಿಯಲ್ಲಿ ಶನಿ 10ನೇ ಮನೆ ಬರುತ್ತೆ. ಆದ್ರೆ ಶನಿ ಬಂದ್ಬಿಟ್ಟು 12ನೇ ಮನೆಯಲ್ಲಿ ಇದ್ದಾನೆ, ಮೀನದಲ್ಲಿ. ಸೊ ನೀವ್ ಹೇಳ್ದಂಗೆ ಅವನು ಮುಂಚೆ ಜಾಬ್ ಅಲ್ಲಿ ಇದ್ದಾಗ ತೀರ್ಥಕ್ಷೇತ್ರಕ್ಕೆಲ್ಲ ಹೋಗ್ತಾ ಇದ್ದ, ಫ್ರೆಂಡ್ಸ್ ಜೊತೆ ದೇವ್ರ ದರ್ಶನಕ್ಕೆಲ್ಲ ಹೋಗ್ತಾ ಇದ್ದ. ಅವಾಗ ತುಂಬಾ ಚೆನ್ನಾಗಿತ್ತು ಒಂದು ಜಾಬ್. ಆಮೇಲೆ ನಿಂತ್ಕೊಂಡ್ಬಿಡ್ತು. ಒಂದು ಶನಿ ದರ್ಶನ ನಡೀತಾ ಇದೆ, ಜನವರಿಗೆ ಮುಗಿತಾ, ಜನವರಿ ತನಕ ಇದೆ. ಸೊ ಇವಾಗ ಜಾಬ್ ಹೋಗ್ಬಿಟ್ಟಿದೆ ಗುರುಗಳೇ. ಹೋಗ್ಬಿಟ್ಟಿದೆ, ಕರೆಕ್ಟ್. ಹಾ ಗುರು. ಕೇತು ಅಫ್ಲಿಕ್ಷನ್ ನಲ್ಲಿ ಇದ್ದಾನೆ ಸರ್. ಕೇತುವಿಗೆ ಗಣಪತಿ ಸೇವೆ ಮಾಡ್ಲಿಕ್ಕೆ ಹೇಳಿ ಆಯ್ತಾ. ಓಕೆ ಗುರು. ಅವ್ರ ಮನೆಯಲ್ಲಿ ವಯರ್ ಎಲ್ಲಿ ಕಟ್ಟಿಟ್ಟಿದ್ದಾರೆ ನೋಡಿ, ವಯರ್ ವಿಶೇಷವಾಗಿ ವಯರ್, ಅದು ಬಿಳಿ ವಯರ್, ಓಕೆನಾ. ಅದೆಲ್ಲಿ ಕಟ್ಟಿಟ್ಟಿದ್ದಾರೆ ನೋಡಿ, ಅದು ಪ್ರಾಬ್ಲಮ್ ಕೊಡ್ತಾ ಉಂಟು ಅವ್ರಿಗೆ. ಅದು ಅದ್ರ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಹೇಳಿ, ಓಕೆನಾ. ಓಕೆ ಗುರು. ಖಂಡಿತ 7 ವಾರ 7 ತಿಂಗಳ ಒಳಗಡೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ. ಒಳ್ಳೇದಾಗ್ಲಿ ಸರ್. ಓಕೆ ಗುರು, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಸರಿ, ಈಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ. ಭಾಗವಹಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್ ಬಾಬಾ. ನಮಸ್ಕಾರ. ಬಾಯ್ 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 ಬಾಯ್. ನಮಸ್ತೆ. ಥ್ಯಾಂಕ್ ಯು ಸರ್.